ಎಲ್ಲರಿಗೆ ನಮಸ್ಕಾರ. ವಿರಾಟ ಪರ್ವದ ಕೀಚಕವಧ ಪ್ರಕರಣದಲ್ಲಿ ನಾವಿದ್ದೇವೆ. ದ್ರೌಪದಿಯ ಕಿಡಿಗಟ್ಟುವ ನುಡಿಗಳಿಗೆ ಭೀಮ ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ. ಆ ಪ್ರತ್ಯುತ್ತರದ ಮತ್ತೆ 2 ಪದ್ಯಗಳ ಕಂತನ್ನು ಈಗ ನಾವು ನೋಡೋಣ. ಗಂಡಗರ್ವವ ನುಡಿಯೇವು ಎಮ್ಮಯ ದಂಡಿತಾನದು ಬೇರೆ. ನಾವೀ ಭಂಡತನದಲ್ಲಿ ಬದುಕಲರಿಯೆವು, ಧರ್ಮಗಿರ್ಮವನು ಕೊಂಡು ಕೊನರುವರಲ್ಲ. ನಾವೀ ಭಂಡತನದಲ್ಲಿ ಬದುಕಲರಿಯೆವು, ಧರ್ಮಗಿರ್ಮವನು ಕೊಂಡು ಕೊನರುವರಲ್ಲ. ರಾಯನ ಅಂಡಲೆದು ಕೀಚಕನ ತಲೆಯನು ಚಂಡನಾಡಿಸು. ರಾಯನ ಅಂಡಲೆದು ಕೀಚಕನ ತಲೆಯನು ಚಂಡನಾಡಿಸು. ರಮಣಿ ಮೇಣರ್ಜುನಗೆ ಹೇಳು, ರಮಣಿ ಮೇಣರ್ಜುನಗೆ ಹೇಳೆಂದ. ತರುಣಿ ದಿಟ ಕೇಳಿಂದು ಮೊದಲಾಗಿ ಅರಸಿ ನೀ ನಾಲ್ವರಿಗೆ. ತರುಣಿ ದಿಟ ಕೇಳಿಂದು ಮೊದಲಾಗಿ ಅರಸಿ ನೀ ನಾಲ್ವರಿಗೆ. ನಾವೆಡೆ ಮುರಿದವರು ಬಿಟ್ಟವರು ನಿನ್ನಯ ಸುಳು ಪಾಳಯವ. ನಾವೆಡೆ ಮುರಿದವರು ಬಿಟ್ಟವರು ನಿನ್ನಯ ಸುಳು ಪಾಳಯವ. ಅರಸನನು ಪ್ರಾರ್ಥಿಸುವುದು ಅರ್ಜುನ ವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು. ಅರಸನನು ಪ್ರಾರ್ಥಿಸುವುದು ಅರ್ಜುನ ವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು. ನಮ್ಮೊಡನೆ ಫಲಸಿದ್ಧಿ ಇಲ್ಲ, ನಮ್ಮೊಡನೆ ಫಲಸಿದ್ಧಿಯಿಲ್ಲ ಎಂದ. ಭೀಮ ತನ್ನ ಪರವಾದ ಮಾತುಗಳಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ಗರ್ವವ ನುಡಿಯೇವು, ಗಂಡುತನದ ಪರಾಕ್ರಮದ ಮಾತನ್ನು ಇನ್ನೂ ಆಡೋಲ್ಲ ಅಂತ. ಇದನ್ನು ಭೀಮ ಹೇಳೋಲ್ಲ ಅಂದರೆ ನಂಬೋಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಹೇಳೋಲ್ಲ. ಎಮ್ಮಯ್ಯ ದಂಡಿತ ಅನ್ನೋದು ಬೇರೆ, ನನ್ನ ವರಸೆ. ದಂಡಿ ಅಂತಂದರೆ ತಾನು ಹಿಡಿದು ನಡೆಸ್ತಕ್ಕಂಥ ಮಾರ್ಗ, ತಾನು ಯಾವುದನ್ನು ಆಧರಿಸಿಕೊಂಡಿದ್ದೇನೆ, ನಚ್ಚಿದ್ದೀನಿ, ಅದು ಬೇರೆ. ನಾವೀ ಭಂಡತನದಲ್ಲಿ ಬದುಕಲರಿಯೆವು. ಅವನು ಹೇಳುವುದನ್ನೇ ಅದನ್ನು ವಿರೋಧವಾಗಿ ಮಾತಾಡ್ತಾ ಇದ್ದಾನೆ. ತಾನು ಪರಾಕ್ರಮವನ್ನು ತೋರಿಸೋಲ್ಲ ಅಂತ ಹೇಳ್ತಲೇ ಇವರು ಹೇಳಿತನದಲ್ಲಿ ನಾನು ಇರೋಲ್ಲ, ನನಗೆ ಈ ರೀತಿ ಬದುಕೋಕ್ಕಾಗೋಲ್ಲ, ಭಂಡತನದಲ್ಲಿ ಬದುಕಲರಿಯವು, ಧರ್ಮಗಿರ್ವವನ್ನು ಕೊಂಡು ಕೊನರುವರಲ್ಲ. ಧರ್ಮ ಗಿರ್ಮ ಆ ಮಾತಿಗೆ ಪಡೆನುಡಿಗಳು ಅಂತಂತಾರೆ. ಈ ಮಣ್ಣು ಮಸಿ ಪಾತ್ರೆ ಪರಡಿ ಸುಣ್ಣ ಬಣ್ಣ ಈ ಥರದ್ದು ಕನ್ನಡದಲ್ಲಿ, ಇನ್ನು ಕೆಲವು ವಿಶೇಷವಾಗಿ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಇರತಕ್ಕಂಥದ್ದು. ಉತ್ತರ ಭಾಷೆಗಳಲ್ಲೂ ಇದೆ, ಸಂಸ್ಕೃತದಲ್ಲಿ ಹೆಚ್ಚಾಗಿ ಕಾಣುವಂಥದ್ದಲ್ಲ. ಇಂಗ್ಲೀಷ್ನಲ್ಲಿ ಕೂಡ ಈ ರೀತಿಯಾದದ್ದು ಕೆಲವನ್ನು ನಾವು ಕಾಣ್ತೀವಿ.
ಒಟ್ಟಿನಲ್ಲಿ ಒಂದು ಜೀವಂತವಾದ ಭಾಷೆಯ ಸೊಗಸು ಈ ಬಗೆಯ ಪಡೆನುಡಿಗಳಲ್ಲಿ ಇರತಕ್ಕಂಥದ್ದು ಹೇಳ್ತಾನೆ. ಕುಮಾರವ್ಯಾಸನಂತೂ ಕನ್ನಡಕ್ಕೆ ಸಮೃದ್ಧವಾಗಿ ಇದನ್ನು ಕೊಟ್ಟಿದ್ದಾನೆ. ಮರ ಗಿರ, ಮೃಗ ಗಿಗ, ನರ ಗಿರ ಈ ಥರದ್ದೆಲ್ಲ ಬೇಕಾದಷ್ಟು ತರ್ತಾನೆ. ಅಂಥದ್ದೇ ಇಲ್ಲಿ ಧರ್ಮ ಗಿರ್ಮವನು ಕೊಂಡು ಕೊನರುವರಲ್ಲ. ಅದನ್ನು ನಂಬಿಕೊಂಡು ನಾನೇನು ಬೆಳೆಯತಕ್ಕಂಥವನಲ್ಲ. ರಾಯನ ನಂಡಲೆದು ಧರ್ಮರಾಜನ ಹೋಗಿ ಬೇಡಿಕೊಂಡು ಕೀಚಕನ ತಲೆಯನ್ನು ಚೆಂಡ ಆಡಿಸು, ಕೀಚಕನ ತಲೆಯನ್ನು ಚೆಂಡನಾಡಿಸು ಅಥವಾ ಅದನ್ನು ಬಿಟ್ಟು ಅರ್ಜುನನಿಗೆ ಹೇಳುವಂತೆ. ಇಷ್ಟೇ ಆದರೂ ಅರ್ಜುನನಿಗೆ ಭೀಮನಿಗೆ ಎಷ್ಟೋ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಇದ್ದರೂ ಒಂದು ಎಳೆ ಕಸಿವಿಸಿ ಇರುತ್ತದೆ. ಅರ್ಜುನ ಕೆಲವು ಬಾರಿ ಧರ್ಮರಾಜ ಮಾತಾಡಿದ್ದು ಸರಿ ಅಂತ, ಭೀಮ ಹೇಳಿದ್ದು ತಪ್ಪು ಅಂತ ಮಾತಾಡಿದ ಸಂದರ್ಭಗಳು ಉಂಟು. ಜೊತೆಗೆ ಅರ್ಜುನನ ಧನುರ್ವಿದ್ಯಾ ಕೌಶಲ ಒಂದು ರೀತಿಯಾದ ಸ್ತ್ರೈಣ ಅಂತ ಭೀಮನಿಗೆ ಭಾವನೆ ಉಂಟು. ಕಾರಣ ಇಷ್ಟೇ, ದೂರದಲ್ಲಿ ನಿಂತು ಶತ್ರುಗಳನ್ನು ಗೆಲ್ಲೋದು ಏನು ದೊಡ್ಡದು, ಹತ್ತಿರಕ್ಕೆ ಹೋಗಿ ಅವ್ರ ತಲೆ ಮೇಲೆ ಬಡಿದು ಬರಬೇಕು ಗದೆಯಿಂದ, ಅದು ಗಂಡುತನ ಅಂತಂದರೆ ಅಂತ. ಆದರೆ ಗದಾಯುದ್ಧ ಹಳಗಾಲದ್ದು, ಧನುರ್ವಿದ್ಯೆ ನಾವೀನ್ಯದಿಂದ, ಹೊಸತನದಿಂದ ಬಂದಂಥದ್ದು. ಅದರೊಳಗೆ ಯಾವುದು ಆ ರೀತಿಯಾದ ಪೌರುಷ ಇಲ್ಲ ಅಂತ. ಈಗಲೂ ನಮ್ಮಲ್ಲಿ ಸಂಗೀತದಲ್ಲಿರ್ಬೋದು, ನೃತ್ಯದಲ್ಲಿರ್ಬೋದು, ಈ ಥರದ್ರೊಳಗೆಲ್ಲ ಒಂದು ಓಲ್ಡ್ ಸ್ಕೂಲ್ ಆಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಹಳೆಯ ಘರಾನ, ಹಳೆಯ ಬಾನಿ ಅಂತ ಉಂಟು. ಓಪನ್ ಥ್ರೋಟಲ್ಲಿ ಹಾಡಬೇಕು, ಜೋರಾಗಿ ಹಾಡಬೇಕು, ಗಟ್ಟಿಯಾಗಿ ಹಾಡಬೇಕು, ಅದು ಶಾಸ್ತ್ರೀಯ ಸಂಗೀತದ ಲಕ್ಷಣ ಅಂತ. ಸುಮ್ಮನೆ ಬೊಬ್ಬಿರಿದರೆ ಏನು ಬಂತು, ನಯ ಇರಬೇಕು, ಮೃದುತ್ವ ಇರಬೇಕು, ನಾಜೂಕು ಬೇಕು ಅನ್ನುವಂಥದ್ದು. ಎರಡೂ ವಿಷಯಗಳಿಗೂ ಅಷ್ಟಿಷ್ಟು ಸತ್ಯ ಇದ್ದೇ ಇರುತ್ತವೆ, ಎರಡೂ ಸಲ್ಲುತ್ತವೆ. ಆದರೆ ಯಾರು ಯಾವುದನ್ನು ವಿಶೇಷವಾಗಿ ತಮ್ಮದಾಗಿಸಿಕೊಂಡಿದ್ದಾರೋ ಅವರಿಗೆ ಮತ್ತೊಂದರ ಬಗ್ಗೆ ಅಷ್ಟಾಗಿ ಸಮಾಧಾನ ಇರೋಲ್ಲ. ಆಗಲೋ ಈಗಲೋ ಬೇಡ ಅಂತಲೂ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ನೇರವಾಗಿ, ಟ್ಯಾಂಜೆನ್ಷಿಯಲ್ ಆಗಿ ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ. ಅದು ಕೂಡ ಅರ್ಜುನನಿಗೆ ಹೇಳು, ಅವನು ನೋಡ್ಕೊಳ್ಳಿ, ನನ್ನ ಕೈನಲ್ಲಿ ಆಗೋದಿಲ್ಲ ಅಂತ. ನೋಡಿ, ನಕುಲ ಸಹದೇವರ ಬಗ್ಗೆ ಹೆಚ್ಚು ಪ್ರಸ್ತಾವ ಬರಲ್ಲ, ಒಂದೇ ಬಾರಿ ಹೇಳ್ತಾನೆ. ಅವನಿಗಿರ್ತಕ್ಕಂಥದ್ದೆಲ್ಲ ಧರ್ಮರಾಜ ಪೂರ್ತಿ ತನಗೆ ವ್ಯತಿರಿಕ್ತ. ಅರ್ಜುನ ಹಾಗೆ ಹೀಗೆ ಪಕ್ಷಾಂತರ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನ ಆಯುಧ ವಿದ್ಯಾ ರೀತಿಯೋ ಅದೇ ರೀತಿಯದು, ಹಾಗಾಗಿ ಯುಕ್ತವಲ್ಲ ಅಂತ. ಒಟ್ಟಿನಲ್ಲಿ ಮಾನವ ಸ್ವಭಾವದ ಸೂಕ್ಷ್ಮ ನಿದರ್ಶನಗಳಿಗೆ ಎಷ್ಟೋ ಅವಕಾಶ ಕೊಡ್ತಾನೆ ಕವಿ ಅಂತ ನೋಡಿದಾಗ ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಪ್ರಯೋಜನವಾಗುತ್ತದೆ. ತರುಣಿ ದಿಟ ಕೇಳಿಂದು ಮೊದಲಾಗ ಅರಸಿ ನೀ ನಾಲ್ವರಿಗೆ, ನೀನು ನಾಲ್ವರಿಗೆ ರಾಣಿ ಅಂತಂದು ಬಿಡ್ತಾನೆ. ತನ್ನ ಪಾಲಿಗೆ ನೀನಿಲ್ಲ ಅನ್ನುವುದನ್ನು, ಅಥವಾ ಅವಳ ಪಾಲಿಗೆ ತಾನಿಲ್ಲ ಅನ್ನೋದನ್ನು ಹೇಳ್ತಾನೆ. ನಾವೆಡೆ ಮುರಿದವರು, ಈ ನಾವು ಅನ್ನುವಾಗ ರಾಯಲ್ ವಿ ಅಂತೀವಲ್ಲ, ಗೌರವಪೂರ್ವಕವಾದ ಬಹುವಚನ. ನಾವು ಬೇರೆ ದಾರಿಯವರು, ನಾವು ಹಾದಿ ಮುರ್ಕೊಂಡು ಹೋಗಿದ್ದೀವಿ, ಬಿಟ್ಟವರು. ನಿನ್ನಯ್ಯ ಸೂಳು ಪಾಳೆಯವ. ಆ ಸೂಳು ಪಾಳೆಯ ಎಷ್ಟು ಒಳ್ಳೆಯ ಪದ. ಸೂಳ್ ಅಂತನ್ನುವ ಯಾವ ಒಂದು ರಳ ಅಂತ ಹೇಳ್ತಾರೆ, ಆ ಅಕ್ಷರ ಳ ಅಂತ ಬರ್ತಕ್ಕಂಥ ಸೂಳ್ ಅನ್ನುವುದು ಸತ್ಯಕ್ಕೆ ಮತ್ತು ಸರದಿಗೆ ಎರಡಕ್ಕೂ ಹೇಳ್ತಕ್ಕಂಥ ಮಾತು. ಸೂಳ್ ಅನ್ನೋದಕ್ಕೆ ಕೀರ್ತಿ, ಸತ್ಯ, ಸರದಿ ಈ ಥರದ್ದೆಲ್ಲ ಅರ್ಥ ಉಂಟು. ಸೂಳ್ ನುಡಿ ಅಂದರೆ ಸತ್ಯದ ನುಡಿ, ಒಳ್ಳೆಯ ನುಡಿ, ಕೀರ್ತಿಕರವಾದ ನುಡಿ ಅಂತ. ಸೂಳ್ ಒಡೆಯುವುದು, ಕೀರ್ತಿ ಪಡೆಯುವುದು. ಅಥವಾ ಸೂಡಾದಿ, ಸೂಡ ಪ್ರಬಂಧ ಅಂದರೆ ಸರದಿಯಂತೆ ಆವರ್ತನ ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಡ ಪ್ರಬಂಧಗಳು. ಅಂದರೆ ತಾಳಕ್ಕೆ, ತಾಳದ ಗತಿಗೆ, ತಾಳಕ್ಕೆ ಒಂದು ನಿಯಮಿತವಾದ ಗತಿ ಉಂಟು. ಸೂಳೆ ಅನ್ನೋ ಶಬ್ದ ಬಂದದ್ದು ಸೂಡಾಯಿಂದ. ಅವಳು ತಾಳಬದ್ಧವಾಗಿ ಕುಣಿತಾಳೆ ಅನ್ನೋದ್ರಿಂದ ಬಂದದ್ದು. ಎಷ್ಟು ಒಳ್ಳೆಯ ಪದಕ್ಕೆ ಯಾವ ರೀತಿಯಾದ ಅರ್ಥ ಆಗಿಬಿಡ್ತು. ಅವರೆಲ್ಲ ಗೀತ ನೃತ್ಯ ವಾದಿತ್ರದಲ್ಲಿ ಕೌಶಲ ಹೊಂದಿದಂಥವರು, ರೂಪಾಜೀವಿಗಳು, ಆಮೇಲೆ ಆದರು ಅಂತ. ಇಲ್ಲಿ ಸೂಳು ಅನ್ನೋದಕ್ಕೆ ನಿನ್ನ ಆ ಸತ್ಯಸಂಧರ ಪಾಳೆಯ ಅಂತ ಬಂತು. ಮತ್ತು ಇನ್ನೊಂದು ಅವರು ಕೀರ್ತಿ ಪಡೆದಿದ್ದಾರಲ್ಲ ಅವರದು ಅಂತ. ಮತ್ತು ಇನ್ನೊಂದು ಸರದಿಯ ಪಾಳೆಯ. ಪಾಂಡವರು ದ್ರೌಪದಿಯ ಜೊತೆಗೆ ಸರದಿ ಪ್ರಕಾರ ಗಂಡಂದ್ರಲ್ವ. ಈ ಸರದಿ ಪಾಳೆಯ ಯಾವುದುಂಟು, ಈ ಬಾಡಿಗೆ ಗಂಡ ಅಂತೀವಲ್ಲ, ಆ ರೀತಿಯಾಗಿ ಪಾರ್ಟ್ ಟೈಮ್ ಗಂಡ ಅಂತಂದು ಈ ಸರದಿ ಗಂಡತನ ಬೇಡ, ಅಲ್ಲಿಗೆ ನೀನು ಅಲ್ಲಿಗೆ ನೆಚ್ಚಿಕೊಂಡಿರುವಂತ. ಅಂದರೆ ಭೀಮನಿಗೂ ಈ ಸರದಿಯ ಗಂಡತನದ ವಾರಸಿಗೆ ಇಷ್ಟು ನಿಕೃಷ್ಟ ಅಂತ ಅನಿಸಿಬಿಟ್ಟಿದೆ ಅಂತ. ಕುಮಾರವ್ಯಾಸ ಅಚ್ಚಗನ್ನಡದ ಪದಗಳಲ್ಲಿ ಈ ಥರದ ಎಷ್ಟೊಂದು ಸೂಕ್ಷ್ಮತೆಗಳನ್ನು ಮಾಡ್ತಾನೆ. ಮುಂದೆ ಉತ್ತರನ ಪ್ರಕರಣದಲ್ಲಿ ಕೂಡ ನಾವು ಬಹಳ ಸ್ವಾರಸ್ಯಕಾರಿಯಾದದ್ದನ್ನು ಎಷ್ಟನ್ನೋ ನೋಡ್ತೀವಿ. ಆ ಹಸಿಗನ್ನಡದಲ್ಲಿ ಇರುವ ಆ ಕಸುವು ತುಂಬ ದೊಡ್ಡದು. ಹಾಗಾಗಿ ನಿನ್ನ ಸೂಳು ಪಾಳೆಯವನ್ನು ನೀನು ಪ್ರಾರ್ಥಿಸಬೇಕು. ನೀ ನಾಲ್ವರಿಗೆ ಅರಸಿ ನಾವೆಡೆ ಮುರಿದವರು, ಬಿಟ್ಟವರು ನಿನ್ನಯ ಸೂಳು ಪಾಳೆಯವ. ನಿನ್ನ ಸೂಳು ಪಾಳೆಯ
ಆ ಸತ್ಯಸಂಧರ ಪಾಳೆಯ, ಕೀರ್ತಿಕರೆಯ ಪಾಳೆಯ ಅಥವಾ ಸರದಿ ಪ್ರಕಾರ ಗಂಡಂದರಾಗುವ ಟೌಳಿಯನ್ನು, ಆ ಗುಂಪನ್ನು ನಾವು ಬಿಟ್ಟು ಕೂತಿವೆ. ಅರಸನು ಪ್ರಾರ್ಥಿಸುವುದು ಮತ್ತೆ ಮತ್ತೆ ತಿವಿತಾ ಇದ್ದಾನೆ, ಧರ್ಮರಾಜನ ಕೇಳು, ಧರ್ಮರಾಜನ ಕೇಳು ಅಂತ. ಆಗೋಲ್ಲ, ಅದಕ್ಕೆ ಬಂದಿರೋದು. ಅವ್ರನ್ನ ಯಾಕ್ರಿ ಕೇಳಲಿಲ್ಲ, ನಮ್ಮ ಹತ್ರ ಯಾಕ್ರಿ ಬಂದ್ರಿ? ಜಂಕಿಸೋದಕ್ಕೆ ಎಷ್ಟು ಬಗೆ ಉಂಟು. ಅರ್ಜುನ ವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳ್ಬೋದು, ನಮ್ಮೊಡನೆ ಫಲಸಿದ್ಧಿ ಇಲ್ಲೆಂದ. ಈಗ ಅವಳು ಏನು ಮಾಡ್ತಾಳೆ ಪಾಪ, ಆ ದುಃಖವನ್ನೇ ಕವಿ ಕೇವಲ ಆ ಪ್ರತಿಕ್ರಿಯಾ ರೂಪದ ಪದ್ಯವಾಗಿ, ಅವಳು ಮಾಡಿದ ದೇಹ ಮನಸ್ಸಿನ ಭಾಷೆಯನ್ನೇ ಒಂದು ಪದ್ಯವಾಗಿ ಬರೀತಾನೆ. ಕೇಳುತ್ತಿದ್ದಳು ಕೊರಳ ಸೆರೆ ಗೋನಾಳಿಗೌಕಿತು. ಕೊರಳ ಸೆರೆ ಗೋನಾಳಿಗೌಕಿತು. ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆಯ ಕಟ ನೆನೆದಳು ಭಾಷ್ಪವಾರಿಯಲಿ. ವಿಲೋಲಲೋಚನೆ ಕೇಳುತ್ತಿದ್ದಳು ಕೊರಳ ಸೆರೆಗೋ ನಾಳಿಗೌಕಿತು. ಬಿಕ್ಕಿ ಬಿಕ್ಕಿ ನೆನೆದಳು ಬಾಷ್ಪವಾರಿಯಲಿ. ಶೂಲ ಮರು ಮೊನೆಗೊಂಡವಳು ಸುಳಿವಾಳೆ ಝಳತ್ತಾಗಿದವಳು. ಶೂಲ ಮರು ಮೊನೆಗೊಂಡವಳು ಸುಳಿವಾಳಿ ಝಳತ್ತಾಗಿದವಳು. ಉದರ ಜ್ವಾಲೆ ನೆತ್ತಿಗೆ ನಿಲುಕೆ. ಉದರ ಜ್ವಾಲೆ ನೆತ್ತಿಗೆ ನಿಲುಕೆ. ಹಲುಬಿದಳು ಅಬಲೆ, ಹಲುಬಿದಳು ಅಬಲೆ. ಬಿಸು ಸುಯ್ದು ಹಲುಬಿದಳು, ಹಲುಬಿದಳು, ಹಲುಬಿದಳು ಅಬಲೆ. ಕೆಂದಳದ ಸೆಕೆಯಲಿ ಕಪೋಲವು ಕಂದಿ ಕಸರಿಕೆಯಾಯಿತು. ಕೆಂದಳದ ಸೆಕೆಯಲಿ ಕಪೋಲವು ಕಂದಿ ಕಸರಿಕೆಯಾಯಿತು. ನಿಡು ಸುಯಿಲಿಂದ ಸೀಕರಿಯೋದವೇ ಕಾವಳಿಯ ಮುತ್ತುಗಳು. ನಿಡು ಸುಯಿಲಿಂದ ಸೀಕರಿಗೋದವೇ ಕಾವಳಿಯ ಮುತ್ತುಗಳು. ಸಂದಣಿಸಿದೆವೆಗಳಲ್ಲಿ ಬಾಷ್ಪದ ಬಿಂದು ತಳಿದುದು. ಸಂದಣಿಸಿದೆವೆಗಳಲ್ಲಿ ಬಾಷ್ಪದ ಬಿಂದು ತಳಿದುದು. ನಟ್ಟ ದೃಷ್ಟಿಯೊಳಿಂದು ಮುಖಿ ಸೈಗರೆದು ತೂಗಿದಳಡಿಗಡಿಗೆ ಶಿರವ. ನಟ್ಟ ದೃಷ್ಟಿಯೊಳಿಂದು ಮುಖಿ ಸೈಗರೆದು ತೂಗಿದಳು ಅಡಿಗಡಿಗೆ ಶಿರವ. ತೂಗಿದಳು. ದ್ರೌಪದಿ ಬಿಕ್ಕಿದ್ದು, ಕೊಳಗಳ ಸೆರೆ ಹಿಡ್ಕೊಂಡಿದ್ದು ಎಲ್ಲವನ್ನೂ ವೇಣು ಅವರು ಕೊರಳಲ್ಲೇ ಅಲ್ಲ ಕೊಳಲಲ್ಲಿ ತೋರಿಸ್ಬಿಟ್ರು. ಹೀಗೂ ಕೊಳಲು ನುಡಿಸ್ಬೋದು ಅನ್ನೋದು ಗೊತ್ತೇ ಇರಲಿಲ್ಲ. ಎಷ್ಟೋ ಬಾರಿ ಸಂದರ್ಭದಿಂದ ಆಯಾ ಕಲೆಗಳಿಗೆ ವಿಶಿಷ್ಟವಾದ ಅನ್ವಯದ ಆಯಾಮ ಬರುತ್ತದೆ ಎನ್ನುವುದಾದರೆ ಇದು ತುಂಬ ನಿಜವಾದ ಮಾತು ಅಂತ ಅನಿಸುತ್ತದೆ. ಆ ಶುಭಪಂತುವರಾಳಿ ರಾಗದ
ಮಾಧುರ್ಯ ವೇದನೆ ಕೂಡ ಅಷ್ಟೇ ಹೃದಯಕ್ಕೆ ಮುಟ್ಟುವಂಥದ್ದು. ಕೇಳುತ್ತಿದ್ದಳು. ಕೇಳ್ತಾ ಇದ್ದಾಳೆ, ಇನ್ನೇನು ಮಾಡ್ತಾಳೆ? ಕೊರಳ ಸೆರೆ ಗೋನಾಳಿ ಗೌಕಿತು, ಗಂಟು ಉಬ್ಬಿ ಬಂತು, ನರ ಹಿಡ್ಕೊಳ್ತು, ಬಿಕ್ಕಿ ಬಿಕ್ಕಿ ವಿಲೋಲ ಲೋಚನೆ ಅಕಟ ನೆನೆದಳು ಬಾಷ್ಪವಾರಿಯಲ್ಲಿ. ಈ ಥರದ ಮಾತುಗಳು ಎಷ್ಟೋ ಬಾರಿ ಬಂದದ್ರಿಂದ ಅದು ಪರಿಣಾಮ ತರೋಲ್ಲ. ಆದರೆ ಈ ಸಂದರ್ಭ ಶುದ್ಧಿಯಿಂದಾಗಿ ಬಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಸ್ವಭಾವೋಕ್ತಿಗೆ ಇನ್ನು ವಕ್ರೋಕ್ತಿಯ ಜೋಡಣೆಯನ್ನು ಉತ್ತರಾರ್ಧದಲ್ಲಿ ಮಾಡ್ತಾನೆ ಕವಿ. ಶೂಲ ಮರುಮನೆಗೊಂಡವಳು, ಅವನು ಮತ್ತೆ ಮತ್ತೆ ತಿವಿತಾ ಇದ್ದಾನೆ. ಸುಮ್ಮನೆ ತಿವಿಯೋದಲ್ಲ, ತಿವಿದು ಮತ್ತೆ ಮೊನಚು ಮಾಡ್ಕೊಂಡು ತಿವಿಯೋದು. ಕೋಳಿ ಕುತ್ತಿಗೆ ಕರಕರ ಅಂತ ಕುಯ್ಯೋದಕ್ಕೆ ಮತ್ತೆ ಹರತ ಮಾಡ್ಕೊಂಡು ಕತ್ತಿನ ಕುಯ್ಯೋದು. ಆ ರೀತಿಯಲ್ಲಿ ಶೂಲ ಮರುಮನೆಗೊಂಡವಳು, ಅದು ಒಂದು ಉಪಮೆಯನ್ನು ಕೊಟ್ಟಿದ್ದಾನೆ. ಸುಳಿವಾಳೆ ಜಳತಾಗಿದವಳು, ಒಂದು ಅವನ ಮಾತಿನ ರೀತಿ, ಅದರಿಂದ ಆದಂಥ ನೋವು, ಅದರ ತಿವಿತದ ಬಗೆ. ಇನ್ನೊಂದು ಇವಳಿಗಾದ ಪರಿಣಾಮ, ಬೆಂಕಿಗೆ, ಆ ಬೆಂಕಿಯ ಝಳಕ್ಕೆ ಸಿಕ್ಕು ಬಾಡಿದ ಬಾಳೆಯ ಎಲೆಯ ಹಾಗೆ ಅವಳು ಆದಳು. ಅದರ ಜ್ವಾಲೆ ನೆತ್ತಿಗೆ ನಿಲುಕೆ ಆ ಅಬಲೆ ಬಿಸುಸುಯ್ದು ಕೆಂದಳದ ಸೆಕೆಯಲ್ಲಿ ಕಪೋಲವು ಕಂದಿ ಕಸರಿಕೆಯಾಯಿತು. ಆ ದುಃಖದ ಉದ್ವೇಗದ ಭರದಲ್ಲಿ ಮುಖ ಬಾಡಿ ಹೋಯಿತು. ನಿಡುಸುಯಿಲಿಂದ ಸೀಕರಿ ಓದು ಏಕಾವಳಿಯ ಮುತ್ತುಗಳು. ಅವಳು ಹಾಕ್ಕೊಂಡಿದ್ದು ಒಂದೇ ಸರ, ಏಕಾವಳಿ, ಒಂದೆಳೆ ಸರ. ಸಂಸ್ಕೃತದಲ್ಲಿ ಬೇರೆ ಬೇರೆ ಬಗೆಯ ಸರಗಳಿಗೆ ಬೇರೆ ಬೇರೆ ಹೆಸರುಗಳೆಲ್ಲ ಉಂಟು. ದೇವಚ್ಛಂದ, ಪ್ರತಿಚ್ಛಂದ, ಈ ಥರದ್ದೆಲ್ಲ 100 ಎಳೆಯ ಸರದವರೆಗೂ ಬೇಕಾದಷ್ಟು ಉಂಟು. ದೇವಚ್ಛಂದ ಆ ಥರದ್ದು, ಕೊರಳು ಮುರಿದೋಗುತ್ತೆ. ನಮ್ಮ ಹಾಲಕ್ಕಿ ಜನಾಂಗದವರೆಲ್ಲ ಹಾಕ್ಕೊಳ್ಳೋ ತರಹ ಇರುತ್ತೆ. ಆ ಅಜಂತ ಇತ್ಯಾದಿ ಚಿತ್ರಗಳಲ್ಲಿ ಮತ್ತು ಗುಪ್ತರ ಕಾಲದ ಶಿಲ್ಪಗಳಲ್ಲಿ ಕೂಡ ನಾವು ನೋಡ್ತೀವಿ ಆ ಬಗ್ಗೆ. ಈಗ ಅದೊಂದು ಫ್ಯಾಷನ್ನಾಗಿ ಬಂದಿದೆ. ಒಂದು ಹಿಡಿಯಲ್ಲಿ ಮುಟ್ಟಬಹುದು, ಹಿಡಿ ಹಿಡ್ಕೋಬಹುದು, ಆ ರೀತಿಯಾಗಿರ್ತಕ್ಕಂಥ ಹಾರ ಎಷ್ಟಿ ಅಂತ ಕರೀತಾರೆ. ಹಾರ ಎಷ್ಟಿ ಅಂದರೆ, ಎಷ್ಟಿ ಅಂದರೆ ಒಂದು ದೊಣ್ಣೆ ಗಾತ್ರದ ಹಾರ ಅಂತ. ಹಾರ ಎಷ್ಟಿ ಅಂದರೆ ಆ ರೀತಿಯಾಗಿ ಸಣ್ಣ ಸಣ್ಣ ಎಳೆಗಳೆಲ್ಲ ಸೇರಿ ಇರ್ತಕ್ಕಂಥದ್ದು. ಈಗೆಲ್ಲ ಸಣ್ಣ ಸಣ್ಣ ಮಣಿಗಳಲ್ಲಿ ಮಾಡಿರ್ತಕ್ಕಂಥ ಮಾಲೆಗಳು ಬರ್ತವೆ, ಒಂದೇ ಹಾಕ್ಕೊಂಡು ತಿರುಗ್ತಾರೆ, ಮ್ಯಾಚಿಂಗ್ ಆಗಿರುತ್ತೆ ಡ್ರೆಸ್ಸಿಗೆ, ಬ್ಲೌಸಿಗೆ, ಎಲ್ಲದಕ್ಕೂ ಅಂತ ಹೇಳಿ ಆ ಥರದ ಫ್ಯಾಷನ್ಗಳೆಲ್ಲನೂ ಪ್ರಾಚೀನ ಭಾರತದಲ್ಲಿ ಇದ್ದಂಥವು. ಇಲ್ಲಿ ಅವಳು ಏಕಾವಳಿ ಹಾಕ್ಕೊಂಡಿದ್ದಾಳೆ. ತಾರಹಾರ ಅಂತಂದರೆ 27 ಪದಕಗಳಿರ್ತಕ್ಕಂಥ ಹಾರ. ಈಗೆಲ್ಲ ಅಮರಕೋಶಗಳಲ್ಲಿ, ಅಮರಾದಿ ಕೋಶಗಳಲ್ಲಿ, ಇನ್ನೂ ಕೆಲವು ಗ್ರಂಥಗಳಲ್ಲಿ ಅಲಂಕಾರಗಳದ್ದು ಬರ್ತವೆ. ನಮ್ಮ ಕನ್ನಡ ಕಾವ್ಯಗಳಲ್ಲಿ ಕೂಡ ಉಂಟು. ಆದರೆ ಆ ಬಗೆಯ ಒಡವೆಗಳದ್ದು ಈಗ ಔಟ್ ಆಫ್ ಫ್ಯಾಷನ್ ಆಗಿವೆ ಅಂತ ಅಂದ್ಕೊಳ್ತೀವಿ. ಮತ್ತು ಕೆಲವು ಬಾರಿ ಬರ್ತದೆ. ಚಂದ್ರಮುರುವು ಅಂತ ಒಂದು ಕಿವಿಯ ಆಭರಣ, ಎಷ್ಟು ಜನ ನೋಡಿದ್ದಾರೋ ಗೊತ್ತಿಲ್ಲ. ಬುಗುಡಿ ಸಾಮಾನ್ಯವಾಗಿ ಕೇಳಿರ್ತೀರ, ಮಾಟಿ ಕೇಳಿರ್ತೀರ. ಆದರೆ ಚಂದ್ರಮುರುವು ಅಂತ ಒಂದುಂಟು. ಮಾಟಿಗೂ ಕೆನ್ನೆ ಸರ್ಪಣಿಗೂ ಒಂದಿಷ್ಟು ವ್ಯತ್ಯಾಸ ಇರುತ್ತದೆ. ಈ ಥರದ ಅಲಂಕಾರಗಳು ಬೇರೆ ಬೇರೆ. ಇವಳಿಗೆ ಪಾಪ ಅಂಥ ದೊಡ್ಡ ಅನುಕೂಲ ಇಲ್ಲ, ದಾಸಿಯಾಗಿದ್ದಾಳೆ, ಏಕಾವಳಿ ಮಾತ್ರ ಹಾಕ್ಕೊಂಡಿದ್ದಾಳೆ ಅನಿಸುತ್ತೆ. ಆ ಏಕಾವಳಿಯ ಮುತ್ತುಗಳು ಎದೆಯ ಮೇಲೆ ಬಂದಂಥ ಹಾರ, ಅದು ಒಡಲಾಳದ ಬೆಂಕಿಯಿಂದ, ಹೃದಯದ ಬೇಗೆಯಿಂದ ಸೀದು ಹೋಯಿತು ಅಂತ ಅವನು ಅತಿಶಯೋಕ್ತಿಯನ್ನು ಮಾಡ್ತಾನೆ. ಸಂದಣಿಸಿದೆವೆಯಲ್ಲಿ ಬಾಷ್ಪದ ಬಿಂದು ತಳಿತುದು ನಟ್ಟ ದೃಷ್ಟಿಯೊಳಿಂದು ಮುಖಿ ಸೈಗರೆದು ತೂಗಿದಳು ಅಡಿಗಡಿಗೆ ಶಿರವ. ಅವನನ್ನೇ ನೆಟ್ಟ ನೋಟದಿಂದ ನೋಡ್ತಾ ಇದ್ದಾಳಂತೆ. ಹೌದು, ನೀನೆಲ್ಲ ಹೇಳ್ತಾ ಇದ್ದೀಯ, ಹೌದು ಹೌದು ಅಂತ ನೋಡ್ತಾ ಇದ್ದಾಳೆ. ಆ ತಲೆದೂಗ್ತಾ ಅವನನ್ನು ಕಂಬನಿ ತುಂಬಿದ ಕಂಗಳಿಂದ ಕಾಣ್ತಾ ಇದ್ದರೆ ಅವಳಿಗೊಂದು ಇಂಗಿತ ಇದ್ದಿರಬೇಕು, ತನ್ನ ನೋಟಕ್ಕಾದರೂ ಇವನು ಮನಸ್ಸು ಬದಲಾಯಿಸ್ಕೊಂಡಾನ ಅಂತ. ಅವನು ತಿರಸ್ಕಾರದ ಮಾತನ್ನಾಡ್ತಾ ಇದ್ದರೆ ಎವೇಕ್ಕದೆ ನೋಡುವುದು ಬಹಳ ಕಷ್ಟ. ಅವನಿಗೂ ಕಷ್ಟ ಆ ರೀತಿ ನೋಡಿಸ್ಕೊಳ್ಳೋದು, ಇವಳಿಗೂ ನೋಡೋದು ಕಷ್ಟ. ಆದರೆ ಇವಳ ಕಷ್ಟ ಬಗೆಹರಿಯಬೇಕಾಗಿದೆಯಲ್ಲ, ಅದಕ್ಕೆ ಈ ತುಂಬ ಬಹಳ ದುರ್ಭರವಾದಂಥ ಸನ್ನಿವೇಶವನ್ನು ನಿಭಾಯಿಸ್ತಾ ಇದ್ದಾಳೆ. ಆಮೇಲೆ ಅವಳು ಒಮ್ಮೆಲೆ 5-6 ಪದ್ಯಗಳಲ್ಲಿ ಬುಕ್ಕೇರಿ ಬಂದುಬಿಡುತ್ತೆ ರೋಷ. ಒಂದಾದ ಮೇಲೆ ಒಂದು ಪದ್ಯಗಳನ್ನು ಹೇಳ್ತಾಳೆ. ದುರ್ಯೋಧನ, ದುಶ್ಯಾಸನ, ಜಟಾಸುರ, ಜಯದ್ರಥ, ಕೀಚಕ ಒಬ್ಬರೇ ಇಬ್ಬರೇ ಮಾಡಿದ ಪರಾಭವ, ಅದೆಲ್ಲದಕ್ಕಿಂತ ನೀನು ಮಾಡಿದ ಪರಾಭವವೇ ಈ ಹೊತ್ತು ಹೆಚ್ಚಿಂದು. ನೆಚ್ಚದಿ ಎಮ್ಮೆನೇ ಕೋಣ ನೀತು ಅಂತ ಆಯ್ತಲ್ಲ ಅಂತ ಅವಳ ರೋಷ ಬರುತ್ತದೆ. ಈವರೆಗೆ ಭೀಮ ಏನೇನು ಮಾಡಿದ್ದ ಸಿದ್ಧ ಅಂತ ಅದನ್ನಷ್ಟನ್ನು ಪೂರ್ವಪಕ್ಷ ಮಾಡಾಕ್ಬಿಡ್ತಾಳೆ. ನೀನು ಆಡಿದ್ದೇನು ತಪ್ಪಿಲ್ಲ, ಆದರೆ ನಾನು ಏನು ಮಾಡ್ಕೋತೀನಿ ಅಂತ ಹೇಳಿ ಸಾಮೂಹಿಕವಾಗಿ ಬೈತಾಳೆ. ಈ ಎಲ್ಲ ಸಂದರ್ಭದಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂಡಿಸಿದ್ರೆ ಆಗ್ತಕ್ಕಂಥದ್ದೇನು. ಅವಳು ಮೊದಲೇ ಆ ಮಧ್ಯಾಹ್ನದ ಸಭೆಯಲ್ಲಿ ಹೇಳಿದಳಲ್ಲ, 4 ನಡುವಣ ಹಾವು ಸಾಯದು. ಈಗ ಅದನ್ನು ಆರಂಭ ಮಾಡ್ಕೋತಾಳೆ. ಮೊದಲಿಗೆ ತನ್ನ ಬದುಕನ್ನು ಬೈದುಕೋತಾಳೆ. ಇದು ತುಂಬ ಕಷ್ಟ. ನಮ್ಮನ್ನು ನಾವು ಬೈಕೊಳ್ಳಬಲ್ಲವ, ಇಷ್ಟರ ಮಟ್ಟಿಗೆ ಬೈಕೊಳ್ಳಬಲ್ಲೆವೋ? ಇನ್ನು ಯಾರಾದರೂ ಬಂದು ಹಾಗಲ್ಲ ಅಂತ ಅನ್ಲಿ ಅಂತ ಬೈಕೋತೀವಿ.
ಇಲ್ಲಿ ಅವನು ಬರ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಮೊದಲು ತನ್ನನ್ನು ಹಳೆದುಕೊಂಡು ಇನ್ನು ಅವನೇನು ಬರ್ತಾ ಇಲ್ಲ ಅಂತ ಗೊತ್ತಾಗಿ ಪಾಂಡವರನ್ನು ಸಾಮೂಹಿಕವಾಗಿ ಜನ್ಮ ಜನ್ಮಾಂತರವನ್ನು ಸೇರಿಸಿ ಬೈತಾಳೆ ನೋಡಿ. ಹೆಂಗಸನಳಲಿಸಿದನು, ಇನ್ನಾವ ಧರ್ಮವನಳಿದೆನು. ಆವ ಹೆಂಗುಸನಳಲಿಸಿದನು, ಇನ್ನಾವ ಧರ್ಮವನಳಿದೆನು. ತಾನಾವ ಪಾಪದ ಫಲಕ್ಕೆ ಪಿಡಿದೆನೋ ಸಂಚಕಾರವನು. ತಾನಾವ ಪಾಪದ ಫಲಕ್ಕೆ ಪಿಡಿದೆನೋ ಸಂಚಕಾರವನು. ಆವ ಹೆಂಗುಸು ನೆನೆವಳೋ, ಆವ ಹೆಂಗಸು ನವೆದಳ್ ಎನ್ನವೋಲ್. ಆವಳ್ ಅಳಲಿದು ಮರುಗಿದಳೋ, ಆವ ಹೆಂಗುಸು ನವೆದಳ್ ಎನ್ನವೋಲ್. ಆವಳಳಲಿದು ಮರುಗಿದಳು, ಮತ್ತಾವಳ್ ಎನ್ನಂದದಲ್ಲಿ ಪಡೆದವಳುಂಟೇ ಲೋಕದಲ್ಲಿ. ಮತ್ತೆ ಆವಳ್ ಎನ್ನಂದದಲ್ಲಿ ಪಡೆದವಳುಂಟೆ ಲೋಕದಲ್ಲಿ. ಇನ್ನು ಹುಟ್ಟದೆ ಇರಲಿ ನಾರಿಯ ಎನ್ನವಲು ಭಂಗಿತರೋ, ಇನ್ನು ಹುಟ್ಟದೆ ಇರಲಿ ನಾರಿಯರ್ ಎನ್ನವಲು ಭಂಗಿತರು. ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರೋ. ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು. ಎನ್ನವಲು ಪಾಂಡವರವು ಸಂಪನ್ನ ದುಃಖಿಗಳಾರೋ. ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು. ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು, ಹಿರಿದು ಹಲುಬಿದಳು, ಹಲುಬಿದಳು. ಮೊದಲಿಗೆ ಬರುವ ದುಃಖದ ರೀತಿ ಏನೆಂದರೆ, ಪ್ರಾಮಾಣಿಕರಾದವರಿಗೆ ಧರ್ಮಭೀರುತ್ವ ಎಲ್ಲ ಇದ್ದಂಥ ಸಂಸ್ಕಾರವಂತರಿಗೆ, ಅದರೊಳಗೂ ಭಾರತೀಯರಿಗೆ ನಾವು ಯಾವ ಪಾಪ ಮಾಡಿದೆವು ಅಂತ ಈಚೆಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಈ ರೀತಿಯಾದ ಕಲ್ಪನೆಗಳು ಅಳೀತಾ ಇವೆ ನಮ್ಮ ಸಮಾಜದಲ್ಲಿ. ಆದರೆ ಸಾಮಾನ್ಯಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ನಾವು ಯಾವ ಜನ್ಮದಲ್ಲಿ ಯಾವ ತಪ್ಪು ಮಾಡಿದೆವು ಅಂತ. ನನ್ನ ತುಂಬ ಆತ್ಮೀಯರಾದ ಸ್ನೇಹಿತರ ಕುಟುಂಬದಲ್ಲಿ ಒಂದು ದೊಡ್ಡ ಅನರ್ಥವಾಯಿತು. ನನ್ನ ಸ್ನೇಹಿತರ ಪತ್ನಿಗೆ ದೃಷ್ಟಿಹೀನತೆ ಬಂತು. ಅವರು ನನಗೆ ಅನೇಕ ಬಾರಿ ಕೇಳಿದ್ದುಂಟು, ಜನ್ಮಾಂತರದಲ್ಲಿ ಇದೇನಾದರೂ ಪಾತಕವಾಗಿತ್ತಾ, ನಾನು ಈಗ ಯಾವ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಧರ್ಮ ವಿಪಾಕ, ಕರ್ಮ ವಿಪಾಕ ಈ ಥರದ್ದೆಲ್ಲ ಹೇಳಿದ್ದಾರೆ. ಆದರೆ ಅದನ್ನು ಕಾಣದೆ ಗಿಣಿಪಾಠ ನಾನು ಹೇಳೋದು ಹೇಗೆ? ನನಗಂತೂ ಕರ್ಮ ಪರಮಾರ್ಥ ಅನ್ನೋದರೊಳಗೆ ವಿಶ್ವಾಸವಿಲ್ಲ. ಹಾಗಾಗಿ ನಾನು ಅದನ್ನು ಹೇಗೆ ಹೇಳಿದೆ? ನನ್ನ ಅಂತರಂಗಕ್ಕೆ ಗಟ್ಟಿಯಾಗದೇ ಇರುವಂಥದ್ದನ್ನು ನಾನು ಹೇಗೆ ಹೇಳಿದೆ? ಮತ್ತು ಇನ್ನು ಈ ಪಾತಕ ನೀವು ಮಾಡಿದ್ರಿಂದ ಮತ್ತೊಬ್ಬರ ಬಗೆಗೆ ನಾವು ಹೇಗೆ ಹೇಳೋದು? ಈಗ ಇಲ್ಲಿ ಕಂಡದ್ದು ಯಾವುದೋ, ನೀವು ಬರೆದಿದ್ದು ಕಾ ಹೋಗ್ಬಿಟ್ಟಿದ್ರು ಖಾ ಆಗಿದೆ, ಅ ಹೋಗ್ಬಿಟ್ಟಿನೂ ಆ ಆಗಿದೆ ಅಂತ ಆ ಥರ ಅಕ್ಷರ ತಿದ್ದುದಂತೆ, ಅಥವಾ ನಿನ್ನೆ ನೀವು ಮಾಡಿದ ದೋಸೆಯಲ್ಲಿ ಉಪ್ಪು ಹೆಚ್ಚಾಗಿತ್ತು ಅಂತ ಹೇಳೋ ತರಹ ಇದೆಲ್ಲ ಕಂಡವರಂತೆ ಹೇಳೋದಕ್ಕೆ ಸಾಧ್ಯವ? ಜನ್ಮ ಜನ್ಮಾಂತರಗಳು ಉಂಟು ಅಂತ ಭಾವಿಸಿಕೊಂಡು ಅದನ್ನು ಹೇಳೋದಕ್ಕೆ ಸಾಧ್ಯವ? ನೀವು ಈ ಥರ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಹೇಳೋದು ಸಾಧ್ಯವ? ಆಗುವಂಥದ್ದಲ್ಲ. ಭಗವದ್ಭಕ್ತಿಯನ್ನು ನೆಚ್ಚಿಕೊಳ್ಬೇಕು ಅಷ್ಟೇ ಅಂತ ಅನ್ಬೋದೇ ಬಿಟ್ಟು ಅದಕ್ಕಿಂತ ಮಿಗಿಲಾಗಿ ಹೇಳೋಕ್ಕಾಗೋಲ್ಲ. ಇದು ಒಳ್ಳೆಯದಕ್ಕೆ ಇರ್ಬೋದು. ನಾವು
ಯಾವುದೋ ಜನ್ಮದಲ್ಲಿ ಏನೋ ಅಚಾತುರ್ಯ ಅನ್ಯಾಯಗಳನ್ನು ಮಾಡಿದ್ರಿಂದ ಹೀಗೆ ಬಂತು ಅಂತ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ ಅಂತೆಲ್ಲ ಹೇಳುವುದು ಉಂಟು. ಆದರೆ ಇಷ್ಟರ ಮಟ್ಟಿಗೆ ನಮಗೆ ಇನ್ನೊಬ್ಬರ ವಿಷಯದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ, ಅದು ಅವರು ಆತ್ಮೀಯರಾಗಿದ್ದಲ್ಲಿ. ನಾವು ಕಂಡಂತೆ ಅವರು ಒಳ್ಳೆಯವರೇ ಆಗಿರುವಾಗ ನಾವು ಹೇಗೆ ಹೇಳೋಣ? ಆದರೆ ನಮ್ಮ ಮನಸ್ಸಿಗಂತೂ ಈ ಥರ ಬರ್ತಾ ಇರುತ್ತೆ, ನಾವು ಏನು ಪಾತಕ ಮಾಡಿದ್ವು, ಏನು ಅನ್ಯಾಯ ಮಾಡಿದ್ವು ಅಂತ. ಈ ಅಂಶದಲ್ಲಿ ನೋಡಿದಾಗ ಈ ರೀತಿಯಾದ ಕನ್ಸ್ಟ್ರಕ್ಟಿವ್ ಗಿಲ್ಟ್, ರಚನಾತ್ಮಕವಾದ ಒಂದು ಅಂತರಂಗದ ಕಳವಳವನ್ನು, ತಪ್ಪಿತಸ್ಥ ಭಾವನೆಯನ್ನು ಇಟ್ಟುಕೊಂಡು ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು ಅಂತಂತಾರೆ. ಆದರೆ ಅದೆಷ್ಟು ಮಟ್ಟಿಗೆ ಸರಿಯಾಗುತ್ತೋ ಗೊತ್ತಿಲ್ಲ. ಕೆಲವೊಮ್ಮೆ ಈ ರೀತಿಯಾದದ್ದು ಇಲ್ಲದ ಸಲ್ಲದ ಮನಃಖೇದ ಕಷಾಯಗಳಿಗೆ, ಡಿಪ್ರೆಷನ್, ಖಿನ್ನ ಮನಸ್ಕತೆ ಇತ್ಯಾದಿಗೆಲ್ಲ ಕಾರಣ ಆಗ್ಬೋದು. ಒಟ್ಟಲ್ಲಿ ಬರುವುದಂತೂ ಹೌದು. ಅದರೊಳಗೂ ಕುಮಾರವ್ಯಾಸ ಇರ್ಬೋದು, ವ್ಯಾಸರ ಕಾಲದಲ್ಲಿ ಇದಕ್ಕೆಲ್ಲ ತುಂಬ ಗಟ್ಟಿಯಾದ ನಂಬಿಕೆ ಇದ್ದಾಗ ಅವಳು ಅಂದ್ಕೋತಾಳೆ, ಯಾವ ಹೆಂಗುಸನನ್ನು ಅಳಲಿಸಿದೆನು, ಇನ್ನಾವ ಧರ್ಮವನ್ನು ಅಳಿದೆನೋ, ತಾನಾವ ಪಾತಕ ಫಲಕ್ಕೆ ಪಿಡಿದೆನು ಯಾವ ಪಾಪದ ಫಲಕ್ಕೆ ಪಿಡಿದೆನು ಸಂಚಕಾರವನು, ಆವ ಹೆಂಗಸು ನವೆದಳು ಎನ್ನವಲು. ಈ ಪೂರ್ವಾರ್ಧದಲ್ಲೆಲ್ಲ ನಾನು ಎಂಥ ಪಾತಕವನ್ನು ಯಾರಿಗೆ ಮಾಡಿದನೋ, ಯಾವರನ್ನು ನೋಯಿಸಿದನೋ, ಆ ಕಾರಣದಿಂದ ಹೀಗಾಗ್ತಾ ಇದೆ ಅಂತ. ಈಗಲಾದರೂ ನಾವು ಮುಂದೆ ಸರಿಯಾಗಿರೋಣ ಅನ್ನುವ ಭಾವವನ್ನು ತಗೊಳ್ಳೋದಕ್ಕೆ ಇದು ಉತ್ತಮವಾದಂಥ ಪ್ರೇರಣೆ ಕೊಟ್ಟಿತು. ಆದರೆ ಆ ನೋವನ್ನು ದಾಟ್ಕೊಳ್ಳೋದಕ್ಕೆ ಆಗದೇ ಇದ್ದಷ್ಟು ಅಪರಾಧ ಪ್ರಜ್ಞೆ ಬಂದರೆ ಗತಿ. ಆದರೆ ಇದನ್ನೆಲ್ಲ ಕಾವ್ಯ ಅಂತೂ ಕೊಡುತ್ತದೆ. ಇನ್ನು ಅವಳು ಪೂರ್ವಜನ್ಮದ ನೋವೆಲ್ಲ ಇದೆ. ದ್ರೌಪದಿಯ ಸ್ವಭಾವ ಅದನ್ನು ನೆನೆದು ಮತ್ತೆ ವಿಸ್ತರಿಸುವುದಲ್ಲ. ತಕ್ಷಣವೇ ಅವಳು ಕೊಡವುಕೋತಾಳೆ, ಈ ಜನ್ಮದಲ್ಲಂತೂ ಈ ಲೋಕದಲ್ಲಿ ಈ ಕಾಲದಲ್ಲಿ ನನ್ನಂತೆ ಯಾರೂ ಇಲ್ಲ. ಆವ ಹೆಂಗಸು ನವದಳ್ ಎನ್ನುವಲು, ಆವಳ್ ಅಳಲಿದು ಮರುಗಿದಳು, ಮತ್ತಾವಳ್ ಎನ್ನಂತದಲ್ಲಿ ಪಡೆದವಳುಂಟೆ ಲೋಕದಲ್ಲಿ. ತನ್ನ ಅನುಭವದಲ್ಲಿ, ತನ್ನ ಜೀವನಾವಧಿಯಲ್ಲಿ, ತನ್ನ ಕಾಲದಲ್ಲಿ, ದೇಶದಲ್ಲಿ ಈ ಥರ ದುಃಖಪಟ್ಟವರು ಇನ್ಯಾರೂ ಇಲ್ಲ ಅಂತ ಅಂದ್ಕೋತಾಳೆ. ಈ ಥರದ ಮಾತನ್ನು ದ್ರೌಪದಿ ಹೇಳಬಲ್ಲಳು. ಒಬ್ಬ ಚಂದ್ರಮತಿ, ಒಬ್ಬ ದಮಯಂತಿ, ಒಬ್ಬ ಸೀತೆ, ಒಬ್ಬ ಸಾವಿತ್ರಿ, ಹೀಗಿರೋರು ಹೇಳಿಕೊಳ್ಳಬಹುದು. ಆದರೆ ಅಂಥ ಪ್ರಾಮಾಣಿಕರು ಹೇಳಿಕೊಂಡ್ರೂ ಈ ಮಂಗನಂಥ ಆಂಜನೇಯನಂಥ ಮಿನಿಸ್ಟ್ರುಗಳಿರ್ತಾರಲ್ಲ, ಭೈರಪ್ಪನವ್ರು ಏನು ಹಸಿವು ಕಂಡಿದ್ದಾರೆ ಅಂತ ಈ ಮುಂಡೆ ಮಗ ಏನು ಕಂಡಿದ್ದಾನೆ, ಬಕಾಸುರ ಜಗತ್ತೆಲ್ಲ ನುಂಗಿದಾತ ಈತ ಅಯೋಗ್ಯ, ಈತ ಹೇಳೋದು ಎಲ್ಲಾದರೂ ಉಂಟೆ. ಹಸಿವು ಅಂದರೆ ಏನು ಅಂತ ಅವರು ಸಾಕಾರವಾದವರು, ಹಸಿವಿಗೆ ಸಾಕಾರವಾದವರು, ಜ್ಞಾನದ ಹಸಿವಿಗೆ ಸಾಕಾರವಾದವರು, ಒಂದು ಹೊತ್ತಿನ ತುತ್ತಿಗಿಲ್ಲದೆ ಭೂತಾಳೆಗಡ್ಡೆಯನ್ನು ಬೇಯಿಸ್ಕೊಂಡು ತಿಂದವರು, ಅದೂ ಇಲ್ಲದೆ ನೀರು ಕುಡ್ಕೊಂಡು ಒದ್ದಾಡಿದವರು ಇಂದು ಹೇಳಿದ್ರು. 8-10 ಮೈಲಿಗಳಷ್ಟು ಮಲೇರಿಯಾ ಬಂದಿದ್ದಾಗ 15-14 ವರ್ಷದ ಹುಡುಗ ನಡ್ಕೊಂಡು ಕಾಡದಾರಿನಲ್ಲಿ ಅರಕಲಗೂಡು ಹತ್ರದ ಯಾವುದೋ ಒಂದು ಮಲೇರಿಯಾ ಪ್ರಾಂತದಿಂದ ನಡ್ಕೊಂಡು ಗೊರೂರನ್ನು ತಲುಪಿದ್ದು ಅಂತ. ರೈಲ್ವೆ ಹಳಿಗಳ ಮೇಲೆ ರಾಣಿಬೆನ್ನೂರಿಂದ ಹುಬ್ಬಳ್ಳಿವರೆಗೂ ನಡ್ಕೊಂಡು ಹೋದವರಿಗೆ ಹಸಿವು ಗೊತ್ತಿಲ್ಲ ಅಂತಂದರೆ ಇದು ಎಂಥದ್ದು. ದ್ರೌಪದಿಯನ್ನು ಗೇಲಿ ಮಾಡ್ತಕ್ಕಂಥವ್ರು ಬರ್ಬೋದು. ಇಂಥವ್ರಿಗೆ ಇಂಥವ್ರು ಇರಬೇಕಾದ್ರೆ ಇಂಥವಳಿಗೆ ಇನ್ಯಾರು ಬಂದಾರು ಆಗುತ್ತದೆ. ಆದರೆ ಬಹುಸಮಾಜ ರಸಭರಿತವಾದಂಥ ದೃಷ್ಟಿಕೋನ ಇಟ್ಟುಕೊಂಡವರು, ಸಮಾರ್ದ್ರವಾದ ಚಿತ್ತವನ್ನು ಉಳಿಸಿಕೊಂಡವರಿಗೆ ಇದರೊಳಗೆ ಸಹಾನುಭೂತಿ ಬರ್ತದೆ. ಮತ್ತೆ ಅನಿಸುತ್ತೆ ಆ ಮರುಪದ್ಯವೇ ಆ ರೀತಿಯಾದ ಭಾವವನ್ನು ಚಿತ್ರಿಸಿದೆ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು. ನಮಗೆ ಅನಿಸುತ್ತೆ ನನ್ನಂತೆ ಕಷ್ಟ ಇನ್ಯಾರಿಗೂ ಬೇಡ, ಒಳ್ಳೆಯವರು ಹೇಳ್ಕೊಳ್ತಕ್ಕಂಥದ್ದು ಈ ರೀತಿಯಾದದ್ದು. ನಾವು ಪಟ್ಟ ಕಷ್ಟ ಇನ್ಯಾರಿಗೂ ಬೇಡ, ನಮ್ಮ ನೋವು ಮತ್ತು ಯಾರಿಗೂ ಬೇಡ, ಆ ರೀತಿಯಾದ ಭಾವ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು. ಆದರೆ ಅದು ದ್ರೌಪದಿ ಅಲ್ವಾ? ಭುವನದೋಳು ಇನ್ನೂ ಜನಿಸಲು ಬೇಡ ಗಂಡರು ಭೀಮಸನ್ನಿಭರು. ಎಲ್ಲಿಗೆ ತಾಕಬೇಕು ಅಲ್ಲಿಗೆ ತಾಗಿಸಿದಳು. ಆ ಪಾತ್ರವನ್ನು ಮಾತ್ರ ಮರೆಯಬಾರದು. ಎಷ್ಟು ಸಾರ್ವಜನೀನವಾದ ಸತ್ಯ ಹೇಳಬೇಕಾದರೂ ಆ ಪಾತ್ರದ ಸಂಸ್ಕಾರ, ಮನೋಧರ್ಮ, ಭಾವ, ಬಂಧುರತೆ ಏನಿದೆ ಅದಷ್ಟರೊಳಗೇನೆ ನಾವು ಮಾಡಬೇಕು, ಚಿತ್ರಿಸಬೇಕು. ಅದು ಕವಿಯ ಕಾವ್ಯದಲ್ಲಿರ್ತಕ್ಕಂಥ ಚೌಕಟ್ಟು. ಹಾಗಾಗಿ ಇನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಭರು. ಅಂದರೆ ಮಿಕ್ಕ ಪಾಂಡವರ ಬಗ್ಗೆ ನಾನು ಹೇಳೋಲ್ಲ, ನಿನ್ನ ಬಗ್ಗೆ ಹೇಳ್ತೀನಿ. ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು. ಈ ಸಂಪನ್ನ ದುಃಖಿ ಪದವು ತುಂಬ ಚೆನ್ನಾಗಿದೆ. ದುಃಖವನ್ನು ಸಮೃದ್ಧವಾಗಿ, ಶ್ರೀಮಂತವಾಗಿ, ಕುಬೇರನಂತೆ ಅನುಭವಿಸ್ತವರು ಅಂತ. ಇವ್ರನ್ನ ದುಃಖ ಧನದರು, ದುಃಖ ಕುಬೇರರು ಅಂತ ಕರೀಬಹುದು. ಹಾಗಾಗಿ ಮುನ್ನಿನೊಳಗೆ ಯಾರಿದ್ದರು ಈ ತರಹ ಅಂತ ಹಿರಿದು ಹಲುಬಿದಳು. ಕುಮಾರವ್ಯಾಸ ಎಷ್ಟೋ ಕಡೆಗೆ ಹಿರಿದಾಗಿ ಹಿರಿದೆನೆ ಅಂತನ್ನುವಂಥ ರೀತಿಯಲ್ಲಿ ಹಿರಿದು ಹಲಬಿದರು
ಈ ರೀತಿಯಾದ ಪದಪ್ರಯೋಗಗಳನ್ನು ಮಾಡ್ತಾನೆ. ಅವನ ಭಾಷೆಯ ಬಗೆಯೇ ಆಗಿರೋದು. ಅದು ವ್ಯಾಕರಣಕ್ಕೆ ಬರುವಂಥದ್ದಲ್ಲ. ಅಳಲಿದು ಮರುಗಿದಳು, ಅಳಲಿ ಮರುಗಿದಳು, ಈ ರೀತಿಯಾದ ಕೃದ್ರೂಪಗಳನ್ನೆಲ್ಲ ಕೂಡ ಅವನು ಬೇರೊಂದು ರೀತಿಯಲ್ಲಿ ಬದಲಾಯಿಸ್ಕೊಳ್ತಾನೆ. ಅವನ ಭಾಷೆಗೆ ಅವನೇ ಸಾರ್ವಭೌಮ, ಅವನಿಗೆ ಅವನೇ ಪಾಣಿನಿ. ಮುಂದೆ ನಾನೇನು ಬದುಕೋದಿಲ್ಲ ಅಂತ ಅವಳು ತೀರ್ಮಾನ ಮಾಡಿಕೊಂಡು ವಿಷ ಕುಡಿತೀನಿ, ಬೆಂಕಿಗೆ ಬೀಳ್ತೀನಿ, ನೀರಿನ ಮಡುವಿಗೆ ಹಾಯ್ತೀನಿ ಅಂತ ಹೇಳ್ತಾಳೆ. ಗರಳವ ಕುಡಿವೆನೋ, ಮೇಣಾವ ಬೆಟ್ಟವ ನಡರಿ ಬೀಳ್ವೆನೋ. ಆವ ಗರಳವ ಕುಡಿವೆನೋ, ಮೇಣಾವ ಬೆಟ್ಟವ ನಡರಿ ಬೀಳ್ವೆನೋ. ಯಾವ ಮಡುವನು ಹೋಗುವೆನೋ ಆಸರೆಯ ಗುಂಪಿನಲ್ಲಿ. ಆವ ಕುಂತವ ಹಾಯ್ವೆನೋ, ಮೇಣಾವ ಪಾವಕನೊಳಗೆ ಹೋಗುವೆನೋ. ಆವ ಕುಂತವ ಕಾಯ್ವೆನೋ, ಮೇಣಾವ ಪಾವಕನೊಳಗೆ ಹೋಗುವೆನೋ. ಸಾವು ಸಮನಿಸದೆನಗೆನುತ, ಸಾವು ಸಮನಿಸದೆನಗೆನುತ ಮರುಗಿದಳು ನಳಿನಾಕ್ಷಿ. ಮಂದೆಗಳಸಿದ ಪಾಪಿ ಕೌರವನಂದು ಮುಂದಲ ಬಿಡಿದು, ಸೈಂಧವ ಬಂದು ಬಳಿ ಕಾರಣ್ಯ ವಾಸದೊಳೆಯನ್ನ ನೆಳೆದೊಯ್ದ. ಇಂದು ಕೀಚಕನಾಯ ಕಾಲಲಿ ನೊಂದೆನ. ಪಾಪಿ ಕೌರವನಂದು ಮುಂದಲ ಬಿಡಿದು, ಸೈಂಧವ ಬಂದು ಬಳಿ ಕಾರಣ್ಯವಾಸದೋ ಎನ್ನ ನೆಳೆದೊಯ್ದು. ಇಂದು ಕೀಚಕನಾಯ ಕಾಲಲಿ ನೊಂದೆನ, ನೊಂದೆನ, ನೊಂದೆನ. ಈ ಮೂರು ಬಾರಿಯೇ ಬಂದ ಭಂಗವೇ ಸಾಕು, ಈ ಮೂರು ಬಾರಿಯೇ ಬಂದ ಭಂಗವು ಸಾಕೆನುತ ಬಸವಳಿದಳಿಂದು ಮುಖಿ. ಬಸವಳಿದಳು ಇಷ್ಟು ಚೆನ್ನಾಗಿ ವಾಚನ ಮಾಡಿಬಿಟ್ಟ ಮೇಲೆ ಏನು ಮಾಡೋದು? ಪದ್ಯಕ್ಕೆ ವಿವರಣೆ ಹೇಳೋಕ್ಕೆ ಆಗೋದಿಲ್ಲ. ಈ ಬಗೆಯಲ್ಲಿ ಕವಿಯ ವಾಕ್ಯನ ಓಜಸ್ಸಿಗೆ ವಾಚನದ ಜೀವವನ್ನು ತುಂಬುವುದು ಬಹಳ ಕಷ್ಟ. ಇದೇ ಆಗಬೇಕಾದದ್ದು. ಆ ಅರ್ಥದಲ್ಲಿ ಕುಮಾರವ್ಯಾಸ ತುಂಬ ತುಂಬ ಪುಣ್ಯವಂತ. ಆ ಒಬ್ಬ ಕವಿಯಂತೆ ಎಷ್ಟು ಸಾವಿರಾರು ಜನ ಗಮಕಿಗಳಿಂದ ನೂರಾರು ವರ್ಷಗಳಿಂದ ಹಾಡಿಸಿಕೊಂಡು ಬಂದಂಥ ಕಾವ್ಯ ಮತ್ತೊಂದಿಲ್ಲ. ಎಷ್ಟು ಜನರ ಗಮಕಿಗಳ ನಾಲಿಗೆಯ ತೊಟ್ಟಿಲಿನಲ್ಲಿ ಕುಮಾರವ್ಯಾಸನ ಭಾಮಿನಿ ಷಟ್ಪದಿ ಶಿಶುಗಳು ಮತ್ತೆ 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 ತಮ್ಮ ಶೈಶವದ ಆನಂದವನ್ನು ಅನುಭವಿಸ್ತಾ ಇವೆಯೋ, ಮತ್ತೆ ಮತ್ತೆ ಪುನರ್ಜಾಯಮಾನ ಪುರಾಣಿ ಅಂತ ಬೆಳೀತಾ ಇವೆಯೋ ಗೊತ್ತಿಲ್ಲ. ಹಾಗಾಗಿ ಈ ಕಾವ್ಯಕ್ಕೆ ಸಾವೇ ಇಲ್ಲ, ನಿತ್ಯ ಶೈಶವ ಇದಕ್ಕೆ. ಹಾಗಾಗಿ ಸಮಗ್ರವಾದ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸಿ ಇದಮಿತ್ತಮ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತದೆ. ಈ ಅರ್ಥದಲ್ಲಿ ನಿಜವಾದ ಜೀವಂತವಾದ ಕಾವ್ಯ ಅಂತ ಅನ್ನಬೇಕಾಗುತ್ತದೆ. ಮಿಕ್ಕ ಎಷ್ಟೋ ಕಾವ್ಯಗಳು ಅಲ್ಲ. ಈ ಪುಣ್ಯ ತುಂಬ ತುಂಬ ಕಡಿಮೆ ಜನರಿಗೆ ಮಾತ್ರ ಬರ್ತಕ್ಕಂಥದ್ದು, ಬಹಳ ವಿರಳವಾದ ಜನಕ್ಕೆ. ಅದರೊಳಗೆ ಒಂದಷ್ಟು ಅನುಗ್ರಹ ವ್ಯಾಸರದು ಅನ್ನೋದ್ರೊಳಗೆ ಸಂದೇಹವಿಲ್ಲ. ಆದರೆ ಅದೇ ವ್ಯಾಸರ ಕೃತಿಯನ್ನೇ ನಚ್ಚಿಕೊಂಡು ಕೃಷ್ಣರಾಯ ಭಾರತ ಅಂತ ಬರೆದ ತಿಮ್ಮಣ್ಣ ಕವಿ ಒಬ್ಬರೂ ಮೂಸೋದಿಲ್ಲ. ಹೀಗಾಗಿ ದೊಡ್ಡ ವಸ್ತು ಅಂತ ಇಟ್ಟುಕೊಂಡ್ರೂ ಕೂಡ, ದೊಡ್ಡವರ ಮನೆಯ ಹೆಣ್ಣು ಅಂತ ಅಂದರೂ ಕೂಡ ಆ ಹೆಣ್ಣಿನಲ್ಲಿ ಯಾವುದು ಗುಣ ಇಲ್ಲದೆ ಇದ್ದರೆ ಯಾವ ರೀತಿ? ದೊಡ್ಡ ಮರದ ಹಣ್ಣು ಅಂತ ಅದು ಹುಳ ಹಿಡಿದರೆ
ಹುಳಿಯಾದರೆ ಅದನ್ನು ಯಾರು ಸ್ವೀಕಾರ ಮಾಡ್ತಾರೆ? ಈ ಅರ್ಥದಲ್ಲಿ ಕೂಡ ಕುಮಾರವ್ಯಾಸನ ಶಕ್ತಿ ದೊಡ್ಡದು ಅಂತನಬೇಕು. ದ್ರೌಪದಿ, ಇನ್ನಾವ ಗರಳವ ಕುಡಿವೆ, ಆವ ಬೆಟ್ಟವ ನಡೆರೆ ಬೀಳ್ವೆ, ಯಾವ ಬೆಟ್ಟಕ್ಕೆ ಹೋಗಿ ಹತ್ತಿ ಬೀಳ್ತೀನೋ ಅಂತ. ಇವೆಲ್ಲ ಶಾಸ್ತ್ರಸಮ್ಮತವಾದ ಆತ್ಮಹತ್ಯೆಗಳು ಅಂತಲೂ ಉಂಟು. ಭೃಗುಪತನ ಅಂತಾರೆ, ಬೆಟ್ಟದ ಮೇಲಿಂದ ಎತ್ತರವಾದ ಮರದಿಂದ ಬಿದ್ದು ಸಾಯ್ತಕ್ಕಂಥದ್ದು. ಅದೇ ರೀತಿ ವಿಷಪ್ರಾಶನವನ್ನು ಮಾಡ್ತಕ್ಕಂಥದ್ದು ಉಂಟು. ಮತ್ತು ಅವಳು ಹೇಳ್ತಾಳೆ, ಆವ ಕುಂತವ ಹಾಯ್ವೆನು, ಯಾವ ಶೂಲಕ್ಕೆ ನಾನು ಹೋಗಿ ಬೀಳಬೇಕು, ಆವ ಮಡುವನ್ನು ಹೋಗುವೆನು. ಮಹಾಪ್ರಸ್ಥಾನಾದಿಗಳಲ್ಲಿ ಜಲಪ್ರವೇಶ ಮಾಡುವಂಥದ್ದು ಉಂಟು. ಇನ್ನು ಆವ ಪಾವಕನೊಳಗೆ ಹೋಗುವೆನು, ಅಗ್ನಿ ಪ್ರವೇಶವನ್ನು ಸಸಂಕಲ್ಪವಾಗಿ ಮಾಡಿಕೊಂಡು ಆತ್ಮವನ್ನೇ ದೇಹವನ್ನೇ ಒಂದು ಸಮಿತ್ತು ಅಂತ ಭಾವಿಸಿ ಅಗ್ನಿಗೆ ಅರ್ಪಣೆ ಮಾಡುವುದು. ನಮ್ಮ ಶೂದ್ರಕ ಮಹಾಕವಿ 100 ವರ್ಷ ಬದುಕಿದ್ದು ಆಮೇಲೆ ತಾನು ಅಗ್ನಿಗೆ ಆಹುತಿ ಮಾಡಿಕೊಂಡ ಅಂತ ಕೇಳಿದ್ದೀವಿ. ಈ ಥರದ್ದೆಷ್ಟೋ ಉಂಟು. ಈ ಥರದ್ದು ನಾನು ಮಾಡಿಕೊಳ್ತೀನಿ, ಅಯ್ಯೋ ಸಾವು ಬರ್ತಾ ಇಲ್ಲವಲ್ಲ ಅಂತ. ಇವೆಲ್ಲ ಸಾಯ್ತೀವಿ ಅನ್ನೋದಲ್ಲ. ಮುಂದೆ ಕೌರವರೆಲ್ಲ ನಾಶವಾಗಿ ದ್ರೌಪದಿಯ ತವರು ಮನೆಯವರು ಸ್ವಂತ ಮಕ್ಕಳು ಎಲ್ಲರೂ ಸತ್ತ ಮೇಲೆ ಕೂಡ ಅವಳು ನನಗೆ ಬದುಕಬೇಕು ಅಂತ ಆಸೆ ಇದೆ, ನನಗೆ ಸಾಮ್ರಾಜ್ಯದ ಸುಖವನ್ನು ಅನುಭವಿಸಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ನಾನು ಈಗಲೇ ವನವಾಸಕ್ಕೆ ಬರೋದಿಲ್ಲ, ನೀನು ಹೋಗಬಾರ್ದು ಅಂತ ಧರ್ಮರಾಜನ್ನ ಒತ್ತಾಯಿಸಿ ಸಿಂಹಾಸನದ ಅಧಿಷ್ಠಾನ ಮಾಡ್ತಾಳೆ. ಹಾಗಿರ್ತಕ್ಕಂಥವಳು ಈಗೆಲ್ಲ ಸಾಯ್ತಾಳ? ಇಲ್ಲ. ಆದರೆ ಆ ಭಾವ ಬರುತ್ತದೆ, ಸಾಯಬೇಕು ಅನ್ನುವಂಥ ಮನಸ್ಸಾಗುತ್ತದೆ ಆ ಕ್ಷಣದಲ್ಲಿ. ಎಷ್ಟೋ ಬಾರಿ ಹೇಳ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರವೃತ್ತಿ ಉಳ್ಳವರಿಗೆ ಈ ಭಾವ ಉತ್ಕಟವಾದಾಗ ಯಾರಾದರೂ ಇದ್ದು ಒಂದಿಷ್ಟು ಉಪಶಾಂತಿ ಮಾಡಬೇಕು, ಇಲ್ಲದೇ ಇದ್ದರೆ ಅದು ಹಾಗೆ ನುಗ್ಗಿ ಮುಂದೆ ಹೋಗ್ಬಿಡುತ್ತೆ. ಎಸ್ಕೇಪ್ ವೆಲಾಸಿಟಿ ಅಂತೀವಲ್ಲ, ಅಲ್ಲಿಗೆ ಹೋದ ಮೇಲೆ ಮತ್ತೆ ಬರೋಲ್ಲ. ಆ ಬಗೆಯಲ್ಲಿ ಆಗುತ್ತದೆ ಅಂತ. ನನಗೆ ಸಾವು ಸಮನಿಸದೆ, ಸಾವು ಬರ್ತಿಲ್ಲ ಅಂತ. ಅಲ್ಲ, ನೀವು ಸಾಯಬೇಕಲ್ಲದೆ ಸಾವು ಬರುತ್ತಾ ಅಂತ ಪ್ರಶ್ನೆ ಎತ್ತಬಹುದು. ಆದರೆ ಸಾವಿನ ಒತ್ತಡ ತುಡಿತಾ ಇದೆಯಲ್ಲ, ಅದು ಬಂದು ನುಗ್ಗಿಕೊಂಡು ಬಂದಾಗ ಆತ್ಮಹತ್ಯಾದಿ ಪ್ರಯತ್ನಗಳಾಗುತ್ತವೆ ಅನ್ನೋ ಅರ್ಥದಲ್ಲಿ ಸಾವು ಸಮನಿಸದೆ ಅಂತ. ಸಾವು ತಮ್ಮನ್ನು ತಳ್ಳಬೇಕು, ಹಾಗೆ ಮಾಡ್ತಾ ಇಲ್ಲ. ಮಂದೆಗೆಳೆಸಿದ ಪಾಪಿ ಪಶುವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಮಾಡಿದ್ದು, ಮೃಗವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಮಾಡಿದ್ದು ಕೌರವ. ಅವನು ಅಂದು ಮುಂದಲೆ ಬಿಡಿದು ಸೈಂಧವ ಬಂದದ್ದು, ಅವನು ತನ್ನನ್ನು ಅಪಹರಣ ಮಾಡಿದ್ದು ಅರಣ್ಯವಾಸದಲ್ಲಿ. ಇಂದು ಕೀಚಕ ನಾಯ ಕಾಲಲ್ಲಿ ನೊಂದೆ, ಮುಂದಲೇ ಹಿಡಿಸಿಕೊಂಡು 3 ಜನ ಜಗ್ಗಾಡಿದ್ದಾರೆ, 3 ಜನ ತಳ್ಳಿದ್ದಾರೆ, ಒದ್ದಿದ್ದಾರೆ, ನೆಲದ ಮೇಲೆ ಚೆಲ್ಲಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ನೊಂದೆ ನಾನು, ಈ 3 ಬಾರಿಯ ಬಂದ ಭಂಗವೇ ಸಾಕು, ಇನ್ನೆಷ್ಟು ಬೇಕು, ಇನ್ನು ಅದಕ್ಕಿಂತ ಏನುಂಟು? ಮತ್ತು ಯುದ್ಧದಲ್ಲಿ ಗೆಲ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ವಸ್ತುತಃ ಪಾಂಡವರು ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಅನಿಶ್ಚಯದಲ್ಲಿದೆ ಅವಳ ಬದುಕು. ಹಾಗಾಗಿ ಇನ್ನು ಬೇಡ ಅಂತಾಳೆ. ಇನ್ನು ಮುಂದೆ ವ್ಯಂಗ್ಯಕ್ಕೆ ತಿರ್ಕೋತಾಳೆ. ಕುಮಾರವ್ಯಾಸನಿಗೆ ಗೊತ್ತು, ಸುಮ್ಮನೆ ಕರುಣ ಅಂತ ಗೋಳಾಡಿಸಿಬಿಟ್ರೆ ಪದ್ಯಗಳಲ್ಲಿ ಸ್ವಾರಸ್ಯ ಬರೋದಿಲ್ಲ ಅಂತ. ತತ್ಕ್ಷಣವೇ ವ್ಯಂಗ್ಯ, ಕೆಣಕು, ತಿಣುಕು, ತಿವಿತ ಅದಕ್ಕೆ ಆರಂಭ ಮಾಡ್ತಾನೆ. ಮೂದಲೆಗೆ ಇರುವಷ್ಟು ರುಚಿ ಗೋಳಾಟಕ್ಕೆ ಎಲ್ಲಿದೆ ಹೇಳಿ? ಗೋಳಾಟ ಎಲ್ಲ ಸಪ್ಪೆ ಸಾರೂಟ, ಮೂದಲೆ ಒಳ್ಳೆ ರಸ್ತೆ ಪಕ್ಕದ ಪಕೋಡ ಇದ್ದಂತೆ. ಜನನವೇ ಪಾಂಚಾಲರಾಯನ ಮನೆ, ಮನೋವಲ್ಲಭರದಾರೆನೆ, ಮನುಜ ಗಿನುಜರು ಗಣ್ಯವೇ ಗಿರ್ವಾಣರಿಮ್ಮಿಗಿಲು. ಜನನವೇ ಪಾಂಚಾಲರಾಯನ ಮನೆ, ಮನೋವಲ್ಲಭರದಾರೆನೆ, ಮನುಜ ಗಿನುಜರು ಗಣ್ಯರೋ ಗಿರ್ವಾಣರಿಮ್ಮಿಗಿಲು. ಎನಗೆ ಬಂದಡರಿ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ, ತನುವ ತಿಗುರುವ, ಕಾಲನೊತ್ತುವ ಕೆಲಸದುತ್ಸಾಗ. ಎನಗೆ
ಎನಗೆ ಬಂದೆಡರು ಈ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲನೊತ್ತುವ ಕೆಲಸ ಉತ್ಸಾಹ ಹಗೆಗಳಿಗೆ ತಂಪಾಗಿ ಬದುಕುವ ಮುಗುದರಿನ್ನಾರುಂಟು ಹಗೆಗಳಿಗೆ ತಂಪಾಗಿ ಬದುಕುವ ಮುಗುದರಿನ್ನಾರುಂಟು ಭಂಗಕ್ಕೆ ಹೆಗಲ ಕೊಟ್ಟಾನುವ ವಿರೋಧಿಗಳುಂಟೆ ಲೋಕದಲ್ಲಿ ಭಂಗಕ್ಕೆ ಹೆಗಲು ಕೊಟ್ಟು ಆನುವ ವಿರೋಧಿಗಳುಂಟೆ ಲೋಕದಲ್ಲಿ ವಿಗಡ ಬಿರುದನು ಬಿಸುಟು ಬಡಿಗೋರಿಗಳು ಪಾಂಡವರಂತೆ ಮೂಗುರ್ಚಿಗಳು ಅದಿನ್ನಾರುಂಟೆನುತ ಬಡಿಗೋರಿಗಳು ಪಾಂಡವರಂತೆ ವಿಗಡ ಬಿರುದನು ಬಿಸುಟು ಮೂಗುರ್ಚಿಗಳು ಅದಿನ್ನಾರುಂಟು ಎನ್ನುತ್ತ ಮರುಗಿದಳು ನಳಿನಾಕ್ಷಿ ಮರುಗಿದಳು ನಳಿನಾಕ್ಷಿ ಮರುಗಿದಳು ದರ್ಬಾರಿ ಕನ್ನಡ ರಾಗ ಆ ಗಾಂಭೀರ್ಯಕ್ಕೆ ಹೆಸರಾದದ್ದು. ಹಿಂದೂಸ್ತಾನಿ ಸಂಪ್ರದಾಯದಲ್ಲಿ ಇದನ್ನು ಸ್ತ್ರೀಯರು ಹಾಡಬಾರದು ಅಂತ, ಹಿಂದೆ ಎಲ್ಲ ವೇದ ಹೆಣ್ಣು ಮಕ್ಕಳು ಹಾಡಬಾರದು ಅಂತಿದ್ದಂತೆ ದರ್ಬಾರಿ ಕನ್ನಡವನ್ನು ಹಾಡಬಾರದು ಅಂತ. ಅದಕ್ಕೆ ಜೆಂಡರ್ ಡಿಸ್ಪ್ಯಾರಿಟಿ ಅಂತ ಯಾರೂ ಏನೂ ಗಲಾಟೆ ಮಾಡಿಲ್ಲ. ಇನ್ನು ತಾತ್ಪರ್ಯವಿಷ್ಟೇ, ತುಂಬ ನೌರಾದ ಧ್ವನಿ, ಶ್ರಿಲ್ ವಾಯ್ಸ್ ಅಂತೀವಲ್ಲ, ಹೆಚ್ಚಿನ ಶ್ರುತಿಯಲ್ಲಿ ನುಡಿತಕ್ಕಂಥ ಧ್ವನಿಗೆ ಈ ರಾಗದ ಘನತೆ ಭಾರ ಒದಗಿ ಬರುವಂಥದ್ದಲ್ಲ ಅಂತ. ಹಾಗೆ ಕೆಲವು ರಾಗಗಳನ್ನು ಗಂಡು ಧ್ವನಿಯಲ್ಲಿ, ಗಂಡು ಧ್ವನಿ ಅಂತ ಅನ್ನುವುದು ಬೇರೆ, ಗಂಡಸಿನ ಧ್ವನಿ ಬೇರೆ, ಹೆಣ್ಣು ಧ್ವನಿ ಬೇರೆ, ಹೆಂಗಸಿನ ಧ್ವನಿ ಬೇರೆ. ನಾನು ಕೀರ್ಲಾಗಿರ್ತಕ್ಕಂಥ ಗಂಡಸರ ಧ್ವನಿಗಳನ್ನು ಬೇಕಾದಷ್ಟು ಕೇಳಿದ್ದೀನಿ, ಗಂಭೀರವಾಗಿರ್ತಕ್ಕಂಥ ಹೆಂಗಸರ ಧ್ವನಿಯನ್ನು ಕೇಳಿದ್ದೀನಿ. ಆ ಗಂಡುತನ ಹೆಣ್ಣುತನ ಅಂತ ಹೇಳ್ಬೋದು. ಯಾರು ಮಂದ್ರಶ್ರುತಿಯಲ್ಲಿ ಕೂಡ ಚೆನ್ನಾಗಿ ತುಂಬುತನದಿಂದ ಹಾಡಬಲ್ಲರೋ ಅಂಥವರಿಗೆ ಅಂತ ದ್ರೌಪದಿಗೆ ಹೇಳಿ ಮಾಡಿಸಿದಂಥ ರಾಗ ಇದು ದರ್ಬಾರಿ ಕನ್ನಡ ಅಂತ ಅನಿಸುತ್ತೆ. ಅವಳ ವಿಷಾದ ಈ ರಾಗದಂತೆ ಇರ್ತಕ್ಕಂಥದ್ದು, ಅವಳ ಕ್ರೋಧ ಕೇದಾರಗೌಳದಂತೆ ಇರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಅಲ್ಲಿ ಅವಳು ಹೇಳ್ತಾಳೆ, ನಾನು ಹುಟ್ಟಿದ್ದಲ್ಲಿ ಮತ್ತೆ ನೋಡಿ, ನಾವು ಮನುಷ್ಯರಿಗೆ ನಮಗೆ ದುಃಖ ಬಂದಾಗಲೆಲ್ಲ ಯಾವ ಸ್ಥಿತಿಯಲ್ಲಿದ್ದೆವು ನಾವು, ನಮಗೆ ಹೀಗಾಯ್ತಲ್ಲ ಅಂತ. ಅದರೊಳಗೂ ಹೆಣ್ಣು ಮಕ್ಕಳು ಇನ್ನೊಬ್ಬರ ಮನೆಯಿಂದ ಈ ಗಂಡು ಅನ್ನೋ ಪ್ರಾಣಿ ಚೆನ್ನಾಗಿ ನಡೆಸ್ಕೊಳ್ಳುತ್ತೆ ಅಂತ ಬಂದ ಕಾಲ ಒಂದಿತ್ತು. ಆಗ ಅವರಿಗೆ ತವರಿನ ನೆನಪಾಗುವುದು ಬಹಳ ಸಹಜ. ನನ್ನ ತಾಯಿ ತುಂಬ ಬೇಸರವಾದಾಗ ಹೇಳ್ಕೊಳ್ತಾ ಇದ್ರು, ನಮ್ಮಪ್ಪ ಅಮ್ಮ ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮಪ್ಪ ಯಾವ ಥರ ಕಾಣಿಸಿದ್ರು ನನ್ನನ್ನು, ಹಾಸಿಗೆ ಪಕ್ಕ ಸೊಳ್ಳೆ ಪರದೆ ಕಟ್ಟಿ ರಗ್ಗು ಬೆಡ್ ಸ್ಪ್ರೆಡ್ಡು ಎಲ್ಲವನ್ನೂ ಜೋಡಿಸಿ ಇಟ್ಟಿದ್ದಾಗ ತಟ್ಟೆಯಲ್ಲಿ ಹಾಗೆ ಕೈ ತೊಳೆಯೋದಕ್ಕೆ ನೀರು ಹಾಕುವರಿದ್ದರು, ಇನ್ಯಾರೋ ತಂದು ಟವೆಲ್ನಲ್ಲಿ ಕೈ ಒರೆಸ್ತಾ ಇದ್ದರು. ನಿದ್ರೆ ಬರ್ತಾ ಇದ್ದರೆ ಎದ್ದು ಕೈ ತೊಳ್ಕೊಂಡ್ರೆ ಇಲ್ಲಿ ನಿದ್ರೆ ಹೊರಟೋಗ್ಬಿಡುತ್ತು ಅಂತ ಅಲ್ಲೇ ಹೊರಡ್ಕೊಳ್ತಾ ಇದ್ವಿ. ಆ ಥರ ಇದ್ದವರು ತಾರಿಸೋ ಬಟ್ಟೆ ಅಂದರೆ ಏನು ಅಂತ ಕಾಣದೇ ಇದ್ದಂಥ ನಾವು ಇಂದು ನಮ್ಮ ಬದುಕೇ ಸಾರಿಸೋ ಬಟ್ಟೆ ಆಗ್ಬಿಡ್ತು ನಿಮ್ಮ ಅಪ್ಪನ ಮನೆಗೆ ಬಂದು ಅಂತ ಕಡೆಗೆ ಪರ್ಯವಸಾನ ಆಗ್ತಾ ಇತ್ತು. ಅನೇಕ ಆ ಕಾಲದ ಹೆಣ್ಣು ಮಕ್ಕಳಿಗೆ ಈ ಖೇದ ಇರ್ತಾ ಇತ್ತು, ತವರು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬಾಳಿದ್ವಿ ನಾವು ಅಂತ. ನಮ್ಮ ತಾಯಿ ಹುಟ್ಟಿದ ಸಂತೋಷಕ್ಕೆ ನಮ್ಮ ತಾಯಿಯವರ ತಂದೆ ತಿರುಪತಿ ದೇವರಿಗೆ ನಮ್ಮ ತಾಯಿಯ ತೂಕದ ಬೆಳ್ಳಿನ ಹಾಕಿದ್ರಂತೆ, ಬಂಗಾರ ಹಾಕಿದ್ರಂತೆ. ನಮ್ಮಪ್ಪ ನಮ್ಮ ತೂಕದಲ್ಲಿ ಕಲ್ಸಕ್ಕರೆ ಹಾಕಿದ್ರು ದೇವರಿಗೆ. ನಮ್ಮಪ್ಪ ಹೇಳ್ತಾ ಇದ್ರು, ಹೋಗೋ ನಿಮಗೆಲ್ಲ ನಿಮ್ಮಪ್ಪ ಕಲ್ಲು ಹಾಕಿದ್ದು ದೇವರಿಗೆ, ನಮ್ಮಪ್ಪ ನನಗೆ ಬೆಳ್ಳಿ ಬಂಗಾರ ಹಾಕಿದ್ರು, ಎಂಥದ್ದು ನಿಮ್ಮ ಅಪ್ಪನ ಮನೆಯದು ಅಂತಂತಿದ್ರು. ಇವಳಿಗೆ ಹಾಗನ್ಸುತ್ತೆ, ಜನನವೇ ಪಂಚಾಲ ರಾಯನ ಮನೆ. ನಾನು ಹುಟ್ಟಿದ್ದು ಪಂಚಾಲೇಶ್ವರನ ಮನೆಯಲ್ಲಿ, ತಪಸ್ಸು ಮಾಡಿ ಅವನು ಪಡೆದ ನನ್ನನ್ನು. ಆಕಸ್ಮಿಕ ಅಲ್ಲ, ವಿ ಆರ್ ನಾಟ್ ಆಕ್ಸಿಡೆಂಟ್ಸ್ ಆಫ್ ಅವರ್ ಪೇರೆಂಟ್ಸ್. ನಮ್ಮ ತಂದೆ ತಾಯಿಂದರ ಮನಃಪೂರ್ವಕವಾಗಿ ತಪಸ್ಸಿನ ಫಲವಾಗಿ ಅಗ್ನಿಕುಂಡ ಸಂಭೂತೆ ದೇವಿ ಹುಟ್ಟಿದಳಲ್ಲ, ಚಿದಗ್ನಿಕುಂಡ ಸಂಭೂತ ಅಂತ ಆ ರೀತಿಯಾಗಿ ಹುಟ್ಟಿದ್ದು ನಾವು. ವೈರಾಗ್ನಿಕುಂಡದಲ್ಲಿ ಹುಟ್ಟಿದ್ವಿ, ಯಾಗಾಗ್ನಿಯಲ್ಲಿ ಹುಟ್ಟಿದ್ದು. ಜನನವೇ ಪಾಂಚಾಲ ರಾಯನ ಮನೆ, ಮನೋವಲ್ಲಭರು. ಇನ್ನು ಮನಸ್ಸಿಗೆ ತಕ್ಕಂತೆ ನಡೆಸ್ಕೊಳ್ತಾರೆ ಗಂಡಂದರು ಅಂದರೆ
ಮನುಜ ಗಿರಿಜರು ಗಣ್ಯವೇ ಗೀರ್ವಾಣರಿನ್ ಮಿಗಿಲು. ಮನುಷ್ಯ ಮಾತ್ರ ದೇವತೆಗಳ ಅವ್ರಿಗೂ ಮಿಗಿಲಾದಂಥವರು, ಅಂಥವರು ಪಾಂಡವರು. ಆದರೆ ಆಗಿದ್ದು ಇದು ದೊಡ್ಡ ವಿಡಂಬನೆ. ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ಮೂಲ ಮಹಾಭಾರತದಲ್ಲಿ ಹೇಳ್ತಾರೆ, ದ್ರೌಪದಿಗೆ ಕುಂತಿ ಆಶೀರ್ವಾದ ಮಾಡ್ತಾಳೆ ಮದುವೆ ಆದಮೇಲೆ, ಅಮ್ಮ ನೀನು ಒಂದು ಮಹಾ ಸರೋವರದಲ್ಲಿ ಹುಟ್ಟಿದ ಕಮಲಿನಿ ತಾವರೆ ಬಳ್ಳಿ, ಮತ್ತೊಂದು ಮಹಾಹೃದಕ್ಕೆ ಒಂದು ದೊಡ್ಡ ಮಡುವಿಗೆ ವಲಸೆ ಬಂದಂತೆ ಪಂಚಾಲ ಕುಲದಿಂದ ಈಗ ಪಾಂಡು ಕುಲಕ್ಕೆ ಬಂದಿದ್ದೀಯಾ ಅಂತ. ಆದರೆ ಆಗಿದ್ದೇನು? ಪಾಚಿಗಳ ಮಧ್ಯೆ, ಕೊಕ್ಕರೆಗಳ ಮಧ್ಯೆ, ಕಪ್ಪೆಗಳ ಮಧ್ಯೆ ಸಂಸಾರ, ಆ ಥರದ್ದಾಗಿದೆ. ಹಾಗಾಗಿ ಎನಗೆ ಬಂದೆಡರು ಈ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲ ನುತ್ತುವ ಕೆಲಸದುತ್ಸಾಹ. ಈ ವಿರಾಟನ ಹೆಂಡತಿಯರು, ವಿರಾಟ ಅಲ್ಪ ನೃಪ, ಅವನ ಹೆಂಡತಿ ಇವಳು ಸುದೇಶ್ನೆ, ಅವಳಿಗೆ ತಲೆನೇ ನೆಟ್ಟಗೆ ನಿಲ್ಲುವಂಥದ್ದಲ್ಲ. ಆ ರೀತಿಯಾದ ಅಸ್ಥಿರ ಚಿತ್ತೆ, ಚಪಲ ಚಿತ್ತೆ, ತನ್ನ ರಕ್ಷಣೆಗೆ ಏನು ಬೇಕೋ ಅದನ್ನು ಮಾಡಿಕೊಳ್ತಕ್ಕಂಥವಳಷ್ಟೇ. ಅವಳ ಮತ್ತಿತರ ಅರಮನೆಯ ಹೆಂಗಸರ ಮೂಡಿಯ ಕಟ್ಟುವ ತನುವ ತಿಗುರುವ, ದೇಹಕ್ಕೆ ಚಂದನಾದಿಗಳನ್ನು ಲೇಪಿಸೋದು. ತಿಗುರುವುದು ಅಂತಂದರೆ ಚಂದನ, ಕರ್ಪೂರ, ಕಸ್ತೂರಿ ಇತ್ಯಾದಿಗಳ ಲೇಪನ ಮಾಡುವುದು, ಮತ್ತು ಕಾಲ ನೊತ್ತುವ ಪರಿಚಾರಿಕೆಯ ಕೆಲಸದಲ್ಲಿ ಉತ್ಸಾಹ. ಅದರೊಳಗೆ ನನಗೆ ಉಲ್ಲಾಸ, ಉತ್ಸಾಹ, ವಿಭ್ರಮ ಇದು ಬೇಕಾಗಿರತಕ್ಕಂಥದ್ದು. ಇದಕ್ಕಿಂತ ನಿಕೃಷ್ಟತೆ ಇನ್ಯಾವುದುಂಟು? ಇಂಥ ಮಹಾಭಾರತ ರಾಮಾಯಣಾದಿಗಳ ಆ ಉನ್ನತೋನ್ನತವಾದ ಸ್ತರದಲ್ಲಿರಬೇಕಾದವ್ರಿಗೆ ಇಂಥ ಪಾತಾಳಕ್ಕೆ ಬಂದು ಬೀಳುವಂತೆ ಆಯಿತು ಅನ್ನೋದನ್ನು ನೆನೆಸಿಕೊಂಡ್ರೆ ನಮ್ಮ ಬದುಕಿನ ಕಷ್ಟಗಳು ಒಂದು ಸ್ವಲ್ಪ ಹಗುರವಾದೀತು. ಅದನ್ನು ಸರಿಯಾಗಿ ನೋಡುವಂಥ ಪ್ರಜ್ಞೆ ಬಂದೀತು ಅನ್ನೋದು ಪ್ರಾಯಶಃ ಕಾರಣ ಇದ್ದಿರಬೇಕು. ಹೀಗಾಗಿ ಆರ್ಷಕಾವ್ಯಗಳು ಎಲ್ಲಿಲ್ಲದ ಬೆಲೆಯನ್ನು ಪಡ್ಕೊಂಡವು. ಜಗತ್ ಸಾಹಿತ್ಯದಲ್ಲಿ ಕೂಡ ನಾವು ನೋಡ್ತೀವಿ, ಯಾವ್ಯಾವ ಸಂದರ್ಭದಲ್ಲಿದ್ದವರು ಏನೇನಾಗಿರ್ತಾರೆ ಅನ್ನೋದನ್ನು ಕಂಡಾಗ ಗೊತ್ತಾಗುತ್ತದೆ. ಮುಂದೆ ಅವಳು ಹೇಳ್ತಾಳೆ, ಹಗೆಗಳಿಗೆ ತಂಪಾಗಿ ಬದುಕುವ ಮುಗುದರೆನ್ನಾರುಂಟು. ಮುಗ್ಧ, ಮುಗ್ಧ, ಮೂಢ, ವೈರಿಗಳಿಗೆ ಸಂತೋಷವಾಗುವಂತೆ ಅವರಿಗೆ ಕುದಿಯಬೇಕು, ಉರಿಯಾಗಬೇಕು, ಆ ಥರ ಬದುಕಬೇಕು ಶತ್ರು ಅಂತಂದರೆ. ಹಾಗಲ್ಲದೆ ತಂಪಾಗಿ ಬದುಕ್ತಕ್ಕಂಥವ್ರು ನೀವಿದ್ದೀರಲ್ಲ ಅಂತ. ಶ್ರೀನಾಥ ಮಹಾಕವಿ ವಿಂಧ್ಯ ಪರ್ವತದ ಸ್ವಗತ ರೂಪವಾಗಿ ಹೇಳಿಸ್ತಾನೆ. ಕಂಟಿಕಿ ನಿದ್ರವಚ್ಚುನೆ ಸುಖಂಬಗುವನೇ ರತಿ ಕೇಳಿ ಅಂತ ಒಂದು ಪದ್ಯವೇ ಬಹಳ ಪ್ರಸಿದ್ಧವಾದದ್ದು ಹರವಿಲಾಸದಲ್ಲಿ. ತನ್ನಂತಟಿ ಶಾಸ್ತ್ರವುಡಕಡು ದಯಿಂಚಿನನ್, ತನ್ನಂಥ ಒಬ್ಬ ಶತ್ರು ಬಂದರೆ ಕಣ್ಣಿಗೆ ನಿದ್ರೆ ಬರುತ್ತಾ, ನಾಲಿಗೆಗೆ ಊಟ ರುಚಿಯಾಗುತ್ತಾ, ಮೈಗೆ ಚಂದನಾದಿಗಳ ಲೇಪನ ಹಿತವಾಗುತ್ತದಾ, ದೇಹಕ್ಕೆ ಸುಖಭೋಗಗಳು ಬೇಕು ಅನಿಸುತ್ತವಾ, ಯಾವುದು ಬೇಡ ಅನಿಸುತ್ತೆ. ವೈರಿ ಒಬ್ಬ ಇದ್ದರೆ ನಿರಂತರವಾಗಿ ಅಂತರ್ಮಥನ ಅಂತ. ಹಾಗಿರಬೇಕು, ಪಕ್ಕೆಯ ಶೂಲದಂತೆ ಇರಬೇಕು. ಪಾಕಿಸ್ತಾನ ನೋಡಿ ನಿತ್ಯವೂ ಕೆಣಕ್ತಾನೇ ಇರುತ್ತೆ. ನಾನು ಹಾಳಾದರೂ ಪರವಾಗಿಲ್ಲ, ನೀನು ನಾಶವಾಗು ಅಂತ. ಟೀ ಕಪ್ಪಿಗೆ ಬಿದ್ದ ನೊಣ ಅಂತಂತೀವಿ. ನೊಣ ಕುರ್ಬಾನಿ ಮಾಡಿಕೊಂಡ್ರೆ ಟೀ ಹಾಳಾಗುತ್ತೆ. ನೊಣ ಸತ್ತಿದ್ದೇನೋ ಸತ್ತು, ಆದರೆ ಟೀ ಇತ್ಯಾದಿ ಪೇಯಗಳಿಗೆ ಬಂತು ಕುತ್ತು. ಹಾಗೆ ಆ ರೀತಿ ಶತ್ರು ನಿರಂತರವಾಗಿ ಅಂತರಂಗದಲ್ಲಿ ಸಾರ್ವಭೌಮ ಪದವಿಯನ್ನು ಮಾಡ್ತಾ ಇರಬೇಕು. ಹೃದಯದಲ್ಲಿ ಮತ್ತಾರಿಗೂ ಅವಕಾಶವಿಲ್ಲದೆ ಅವನೇ ತಾಂಡವಿಸಬೇಕು. ನೀವು ನೋಡಿದರೆ ತಂಪಾಗಿ ಬದುಕ್ತಾ ಇದ್ದೀರ. ಪಾಂಡವರನ್ನು ನೆನೆಸಿದ ತಕ್ಷಣ ದುರ್ಯೋಧನಿಗೆ ಒಳ್ಳೆ ಐಸ್ ಕ್ರೀಮ್ಗಳನ್ನು ತಿಂದಂತೆ ಸಂತೋಷವಾಗುತ್ತದೆ. ಭಂಗಕ್ಕೆ ಹೆಗಲುಗೊಟ್ಟಾನುವ ವಿರೋಧಿಗಳುಂಟೆ ಲೋಕದಲ್ಲಿ. ಅವಮಾನಕ್ಕೆ ಅಡ್ಡಪಲ್ಲಕ್ಕಿ ಸೇವೆ ಮಾಡ್ತೀವಿ ಅಂತನ್ನುವರು ಯಾರಾದರೂ ಇದ್ದಾರ? ಹೆಗಲುಗೊಟ್ಟಾನುವರು, ಅವಮಾನ ಅಂತಂದರೆ ಅವಮಾನಕ್ಕೆ ಪಲ್ಲಕ್ಕಿಯ ಸೇವೆ ಮಾಡ್ತೀವಿ, ಅದನ್ನು ಊರೆಲ್ಲ ಮೆರೆಸ್ತೀವಿ ಅಂತಂದಂಗೆ. ಕೈಲಾಸಮ್ಮ ಅವರ ನಮ್ಮ ಕಂಪ್ನಿ ನಾಟಕದಲ್ಲಿ ಆ ಋಷಿಯ ಶಾಪ, ಹಿಡಿ ಶಾಪವ ಅಂತಂದರೆ ಅವನು ಕೊಡು ಋಷಿಯೇ ಅಂತ ಸೆರಗನ್ನು ಒಡ್ಕೊಂಡು ಮುಂದೆ ಬರ್ತಾನೆ. ಆ ಥರ ಆಯಿತು ಪಾಂಡವರ ಗತಿ ಅಂತ. ವಿಗಡ ಬಿರುದನು, ವಿಕಟರು ಅಂದರೆ ಭಯಾನಕರು, ಕ್ರೂರಿಗಳು, ಉಗ್ರರು, ತೀವ್ರರು ಅನ್ನುವ ಬಿರುದನ್ನು ಬಿಸುಟು ಬಡಿಹೋರಿಗಳು. ಬಡಿಹೋರಿ ಎನ್ನುವ ಪದ ಕುಮಾರವ್ಯಾಸನೇ ವಿಶೇಷವಾಗಿ ಬಳಸಿದ್ದಾನೆ. ಜಳ್ಳೆಳ್ಳು, ಷಂಡತಿಲ ಇತ್ಯಾದಿ, ಗೌರಿತಿ ಜಹಾಸೀತ್ ಅಂತೆಲ್ಲ ಪ್ರಸಿದ್ಧವಾದ ಮೂಲ ಮಹಾಭಾರತದ ಮಾತುಗಳು. ಬಡಿಹೋರಿಗಳು ಅಂತಂದರೆ ನಿರ್ವೀರ್ಯಾದಂಥ ಎತ್ತುಗಳು, ಪಾಂಡವರಂತೆ ಮೂಗುರ್ಚಿಗಳು, ಮೂಗನ್ನು ಉಜ್ಜಿಕೊಂಡು ಮೂಗಿಲ್ಲದಂತೆ ಮಾಡಿಕೊಂಡವರು, ಮರ್ಯಾದೆ ಬಿಟ್ಟವರು ಇನ್ನಾರುಂಟು ಅಂತ. ಇಲ್ಲಿ ಅವರನ್ನು ಅನೇಕ ರೀತಿಯಲ್ಲಿ ಕೌರವ ಹೇಗೆ ಬೈತಿದ್ನ ಅದನ್ನೆಲ್ಲ ಮರುಕಳಿಸಿ ರೀಪ್ಲೇ ಮಾಡ್ತಾ ಇದ್ದಾಳೆ. ಅದು ವಿತಿನ್ ದಿ ಕೋಟ್ಸ್ ಅಂತೀವಲ್ಲ, ಅವ್ರ ಮಾತನ್ನು ಅಲ್ಲಿಗಲ್ಲಿಗೆ ಒಪ್ಪಿಸ್ತಾ ಇದ್ದಾಳೆ. ಹಾಗೆ ಒಪ್ಪಿಸಿದಾಗ ಇವನಿಗೆ ಭುಗಿಲಾಗದೇ ಇರತ್ಯ. ಆದರೆ ಅದಕ್ಕೂ ಸಾಕಷ್ಟು ಬೇಕಾಗುತ್ತದೆ. ಆ ಮುಂದಿನ ಪದ್ಯಗಳನ್ನು ನೋಡೋಣ.
ಕಾಲನನು ಕೆರಳಿದೊಡೆ ಮುರಿವೆಚ್ಚಾಳುಗಳು ತನವು. ಕಾಲನನು ಕೆರಳಿದೊಡೆ ಮುರಿವೆಚ್ಚಾಳುತನದವರು ಎನ್ನನೊಬ್ಬಳ ನಾಳಲಾರಿರಿ. ಪಾಪಿಗಳಿರ ಅಪಕೀರ್ತಿಗಳು ಕಿರಲ. ಕೆರಳಿದೊಡೆ ಕಾಲನನು ಮುರಿವ ಎಚ್ಚಾಳುತನದವರು ಎನ್ನನೊಬ್ಬಳ ನಾಳಲಾರಿರಿ. ಪಾಪಿಗಳಿರ ಅಪಕೀರ್ತಿಗಳು ಕಿರಲ. ತೋಳಗೊರೆ ನಿಮಗೇಕೆ, ತೋಳಗೊರೆ ನಿಮಗೇಕೆ, ಭೂಮಿ ಪಾಲ ವಂಶದೊಳುದಿಸಲೇತಕೆ. ಭೂಮಿ ಪಾಲ ವಂಶದೊಳುದಿಸಲೇತಕೆ. ಕೂಳುಗೇಡಿಂಗೊಡಲ ಕೊರೆವಿರಿ, ಕೂಳುಗೇಡಿಂಗೊಡಲ ಕೊರೆವಿರಿ ಎಂದಳಿಂದು ಮುಖಿ. ಧರೆಯ ಭಂಡಾರವನು ಪುರವನು ಕರಿ ತುರಗ ರಥ ಪಾಯದಳವನು ಕುರುಕುಲಾಗ್ರಣಿ ಸೆಳೆದುಕೊಂಡನು ನಿಮ್ಮ ಹೊರವಡಿಸಿ. ನಿಮ್ಮ ಹೊರವಡಿಸಿ ಧರೆಯ ಭಂಡಾರವನು ಪುರವನು ಕರಿ ತುರಗ ರಥ ಪಾಯದಳವನು ಕುರುಕುಲಾಗ್ರಣಿ ಸೆಳೆದುಕೊಂಡನು. ದುರುಳ ಕೀಚಕಗೆಲ್ಲ ಕೊಟ್ಟಿರಿ, ದುರುಳ ಕೀಚಕಗೆಲ್ಲ ಕೊಟ್ಟಿರಿ. ಪರಿಮಿತದಲ್ಲಿರವಾಯಿತು ನಿಮ್ಮೈವರಿಗೆ ಲೇಸಾಯಿತು. ಪರಿಮಿತದಲ್ಲಿರವಾಯಿತು ನಿಮ್ಮೈವರಿಗೆ ಲೇಸಾಯಿತು. ಅಕಟ ಎಂದು ಅಬುಜಾಕ್ಷಿ ಹಲುಬಿದಳು. ಅಕಟ 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 ಅಬುಜಾಕ್ಷಿ ಹಲುಬಿದಳು. ಏನು ಆನಂದ ಭೈರವಿ! ಆ ಭಾಷಾಂಗ ಪ್ರಯೋಗ ಅದೆಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಬಂತು. ಸಂದರ್ಭದಿಂದ ಬಂದಂಥ ಪ್ರಯೋಗವದು. ಕಾಲನನ್ನು ಕೆರಳಿದೊಡೆ ಮುರಿವ ಎಚ್ಚಾಳುತನ. ಆಯುಧವನ್ನು ಸದಾ ಬಿಚ್ಚುಗತ್ತಿ ಹಿಡಿದಿರತಕ್ಕಂಥದ್ದು, ಆಯುಧವನ್ನು ನಿರಂತರವಾಗಿ ಪ್ರಯೋಗಶೀಲವಾಗಿ ಧರಿಸಿರುವಂಥದ್ದು, ಚಲಚಕ್ರವನ್ನು ಧರಿಸಿದಂತೆ, ಧನುಸ್ಸಿಗೆ ಹೂಡಿದ ಬಾಣವನ್ನು ಇಟ್ಟುಕೊಂಡಂತೆ ಉದ್ಯದ್ಗದಾಧಾರಿಗಳಾಗಿ ಹೀಗಿರತಕ್ಕಂಥವರು ಅಂತ ಅರ್ಥ. ಕಾಲನನ್ನೇ ಕೆರಳಿದರೆ ಮುರಿಯತಕ್ಕಂಥವರು, ಯಮನ ಜೊತೆಗೆ ಸೆಣಸುವಂಥವರು ನೀವು. ನನ್ನನ್ನು ಒಬ್ಬಳನ್ನು ನೀವು ನೋಡ್ಕೊಳ್ಳೋಕ್ಕಾಗೋಲ್ಲ. ಆಳಿಸಿಕೊಳ್ಳೋದು ಎಷ್ಟು ಹೀನಾಯ. ಅದಕ್ಕೂ ನಾನು ಸಿದ್ಧ ಇದ್ದೀನಿ, ನನ್ನನ್ನು ಪಾಲಿಸಬೇಕು ಅಷ್ಟೇ. ಆಳ್ವಿಕೆಯ ನೆಲ, ಆಳ್ವಿಕೆಯ ಹೆಣ್ಣು, ಆಳ್ವಿಕೆಯದು ಯಾವುದೇ ಒಂದು ವಸ್ತು, ಅದಕ್ಕೆ ಗೌರವ ಬೇಕು. ಅದಿಲ್ಲದೆ ಇದ್ದರೆ ಆಳ್ವಿಕೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅರಾಜಕತೆ ಅಂದರೆ ಎಂಥದ್ದು ಅದು. ಹಾಗಾಗಿ ಪಾಪಿಗಳ ಗಂಡನರನ್ನು ಪಾಪಿಗಳೇ ಅಂತ ಬೈತಾಳೆ. ಅಪಕೀರ್ತಿಗೆ ಅಳುಕಿರಲ್ಲ, ಅಳುಕಿದರಲ್ಲ ಅಂತ ಬರಬೇಕು. ಛಂದಸ್ಸಿಗಾಗಿ ಅಪಿಮಾಶಂ ಮಶಂಕುರ್ಯಾತ್ ಛಂದೋಭಂಗಂ ನಕಾರಯೇತ್. ಆ ಥರ ಅಳುಕಿರಲ್ಲ ಅಂದ್ಬಿಡ್ತಾರೆ. ನಾರಾಯಣನನ್ನೇ ನಾರಾಯಣ ಅಂದವನಿಗೆ ಇದೆಲ್ಲ ಒಂದು ದೊಡ್ಡ ಲೆಕ್ಕವೇ. ತೋಳ ಹೊರೆ ನಿಮಗೇಕೆ? ಈ ತೋಳಗಳನ್ನು ಯಾಕೆ ಹೊತ್ತಿದ್ದೀರ? ದೇಹಕ್ಕೆ ಭಾರ, ದೇಹದ ದ್ರುಮಕ್ಕೆ ಈ ಶಾಖೆಗಳೆರಡೂ ನಿಷ್ಪ್ರಯೋಜಕವಾದವು. ಗೊಡ್ಡು ಮರ ನೀವು. ಹಾಗಾಗಿ ತೋಳ ಹೊರೆ ನಿಮಗೇಕೆ? ಭೂಮಿ ಪಾಲ ವಂಶದಳು ಉದಿಸಲೇಕೆ? ಕ್ಷಾತ್ರ ಪುರುಷ ಏಕೆ? ಕ್ಷತ್ರಿಯರಾಗಿ ಯಾಕೆ ಬಂದ್ರಿ? ಆಚೆಗೆ ಬನ್ನಿ. ಪುಂಡಾರಿಕೆಯನ್ನು ಮಾಡಿ ಭಿಕ್ಷೆ ಎತ್ತಿ ಹೂಳುಗೇಡಿಂಗೆ ಒಡಲ ಹೊರವಿರಿ. ತಿನ್ನೋದು ದಂಡಕ್ಕೆ ದಂಡಪಿಂಡ ಅನ್ನೋದನ್ನು ಕುಮಾರವ್ಯಾಸ ಕೂಳುಗೇಡಿಂಗೆ ಅಂತಂದಿದ್ದಾನೆ. ಕೂಳುಗೇಡಿಂಗೆ ಊಟ ವ್ಯರ್ಥವಾಗ್ತಾ ಇದೆ, ಅದಕ್ಕೆ ಯಾಕೆ ನೀವು ಒಡಲನ್ನು ಹೊರತಾ ಇದ್ದೀರ ಅಂತ ಕುಮಾರವ್ಯಾಸ ಹಿಂದೆ ದುರ್ಯೋಧನನ ಬಾಯಿಂದ ಬರಿದೆ ಕೆಡಿಸಿದೆ ತಾಯ ಯೌವನವ ಅಂತ ಧೃತರಾಷ್ಟ್ರಂಗೆ ಬಯಸಿದ್ದ. ಈಗ ಪಾಂಡವರಿಗೆ ಬಯಸ್ತಾ ಇದ್ದಾನೆ. ಸುಮ್ಮನೆ ವೃಥಾ ಯಾತಕ್ಕೆ ದೇಹವನ್ನು ಹೊರತಾ ಇದ್ದೀರಾ ಅಂತ. ನಮ್ಮ ಕಾವ್ಯಗಳಲ್ಲಿ ಎಷ್ಟೋ ಬಾರಿ ಈ ರೀತಿಯಾಗಿ ಬರುತ್ತದೆ. ವೃಕ್ಷಕಟಿಕದಲ್ಲಿ ಒಂದು ಕಡೆಗೆ ಯಾರಿಗೆ ಸಜ್ಜನಿಕೆ, ಔದಾರ್ಯ, ಸಾಮಾನ್ಯ ಧರ್ಮಗಳು ಎಲ್ಲ ಇಲ್ಲವೋ ಅಂಥವರು ಮಾಂಸ ನಿರ್ಮಿತವಾದ ವೃಕ್ಷಗಳಂತೆ, ಮಾಂಸ ನಿರ್ಮಿತವಾದ ಪರ್ವತಗಳಂತೆ ನಿಷ್ಪ್ರಯೋಜಕವಾಗಿ ಬದುಕ್ತಾ ಇದ್ದಾರೆ. ಇಂಥವ್ರು ಯಾತಕ್ಕೆ? ಸತ್ತರೆ
ಹಲವು 10 ಹಿಂಸ ಮೃಗಗಳಿಗೆ, ಕಾರ್ನಿವರಸ್ ಅಂತೀವಲ್ಲ, ಮಾಂಸಾಶಿಗಳಾದಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಪ್ರಯೋಜನವಾಗುತ್ತವೆ. ಬದುಕಿದ್ದಾರಲ್ಲ, ಅದರಿಂದ ಅವು ತಿಂತಾ ಇಲ್ಲ ಅಂತ ಅನ್ನುವ ಮಾತುಗಳು ಬರುತ್ತವೆ. ಹಾಗಾಗಿ ಯಾವುದು ಬೇಕೋ ಅದು ಇಲ್ಲದೇ ಇದ್ದರೆ, ಆ ಸತ್ವ ಅನ್ನೋದು ನಮ್ಮಲ್ಲಿ ನಿಲ್ಲದಿದ್ದಾಗ ಆ ಮಟ್ಟಿಗೆ ಅದು ವೃಥಾ ಆಗುತ್ತದೆ. ಭಾಗವತಾದಿಗಳಲ್ಲಿ ಹೇಳ್ತಾರಲ್ಲ, ಹರಿಕೀರ್ತನೆಯನ್ನು ಮಾಡ್ತಕ್ಕಂಥ ನಾಲಿಗೆಯೇ ನಾಲಿಗೆ, ಅದಿಲ್ಲದೇ ಇದ್ದರೆ ಅದು ಕೇವಲ ನಗಾರಿ ಇದ್ದಂತೆ, ಡಮರುಗ ಇದ್ದಂತೆ, ಜೀವ ಇಲ್ಲದೇ ಇರುವ ಚರ್ಮದಿಂದ ಬರ್ತಕ್ಕಂಥ ಸದ್ದು. ಕಿವಿಗಳು ಹಾಗೆ ವಿಷ್ಣು ಭಕ್ತಿಯ ಕೀರ್ತನೆಗಳನ್ನು ಮಾಡಬೇಕು, ಅದನ್ನು ಕೇಳಬೇಕು. ಆ ಕೀರ್ತನೆಯನ್ನು ಕೇಳದೇ ಇರತಕ್ಕಂಥವು ಅಂತಂದರೆ ಸುಮ್ಮನೆ ಅವರು ಅಂಧ್ರಗಳಿದ್ದಂತೆ ಅಷ್ಟೇ. ಕಣ್ಣಾದರೂ ಅದೇ ರೀತಿಯಲ್ಲಿ ಯಾವ ಪರಮಾತ್ಮನ ದರ್ಶನ ಲಾಲಸವಾಗದೇ ಇದ್ದರೆ ಅದು ಗೋಡೆಯಲ್ಲಿರತಕ್ಕಂಥ ಜಾಲರಂಧ್ರ, ಕಿಟಕಿ, ಕಂಡಿ ಇತ್ಯಾದಿ. ಇನ್ನು ದೇಹದ ಬೇರೆ ಅಂಗೋಪಾಂಗಗಳು ವಿಷ್ಣು ಪೂಜೆ ಮಾಡದೇ ಇದ್ಮೇಲೆ ಕೈಗಳು ತರುನಿರ್ಮಿತ ದರ್ವಿ, ಅಂದರೆ ಮರದಿಂದ ಮಾಡ್ತಕ್ಕಂಥ ದರ್ವಿ, ಸುಕ್ಕು, ಸುರುವ ಇತ್ಯಾದಿ ಸೌಟುಗಳಿದ್ದಂತೆ ಅವುಗಳಿಗೆ ಸ್ವೇಚ್ಛೆ ಅಂತಕ್ಕಂಥದ್ದು ಇಲ್ಲ. ಹಾಗೆ ಅಂತ ಹೇಳ್ತೀವಿ. ಆ ಬಗೆಯಲ್ಲಿ ನಿಮ್ಮ ಒಡಲು ಯಾತಕ್ಕೆ ನಿಷ್ಪ್ರಯೋಜಕ, ತೋಳೆ ಹೊರ ನಿಮಗೇಕೆ, ಕೂಳಗೇಡಿಂಗೆ ಒಡಲ ಹೊರವಿರಿ ಅಂತೆಲ್ಲ ಬೈತಾಳೆ. ಮತ್ತು ಮುಂದೆ ಆ ಭೂಮಿಪಾಲ ವಂಶದಳು ಉದಿಸಲೇಕೆ, ಇದು ತುಂಬ ಮುಖ್ಯವಾದದ್ದು. ಕ್ಷಾತ್ರ ಪೌರುಷ ಇಲ್ಲದೇ ಇದ್ದರೆ, ಆ ಉದ್ಯೋಗಕ್ಕೆ ನಾವು ಸಮರ್ಥರಲ್ಲದೇ ಇದ್ದರೆ ಅದರಿಂದ ಸ್ವಲ್ಪ ಹಿಂದೆಗೆಯಬೇಕು, ಸಮರ್ಥರಿಗೆ ಅದನ್ನು ವಹಿಸಿಕೊಡಬೇಕು. ಇವತ್ತು ನಮ್ಮ ದೇಶದಲ್ಲಿ ಸಾಮರ್ಥ್ಯ ಇಲ್ಲದೇ ಇದ್ದವರಿಗೆ ಸ್ಥಾನ ಬಂದು ಆಗಿರುವ ಅನಾಹುತ ಎಂಥದ್ದು ಅಂತ ನೋಡ್ತಲೇ ಇದ್ದೀವಿ. ಯೋಗ್ಯತೆ ಇದ್ದವರಿಗೆ ಒಂದು ಸ್ವಲ್ಪವಾದರೂ ಅವಕಾಶವಾಗಬೇಕು. ಎಲ್ಲರೂ ಎಲ್ಲ ಸ್ಥಾನಕ್ಕೂ ಪರಿಪೂರ್ಣ ಯೋಗ್ಯರು ಬರೋಕ್ಕಾಗೋಲ್ಲ. ಆದರೆ ಇದ್ದಿದ್ದರೊಳಗೆ ಯಾರು ಹೆಚ್ಚು ಯೋಗ್ಯರು ಅವರಿಗೆ ಬಿಟ್ಟುಕೊಡುವಂತಾದರೆ, ಅವ್ರನ್ನ ಗುರುತಿಸುವಂತಾದರೆ ಒಳ್ಳೆಯದು. ವಿಶೇಷವಾಗಿ ಕ್ಷಾತ್ರ ಪೌರುಷವನ್ನು ಯಾರು ಹೊಂದಿಲ್ವೋ ಅಂಥವರು ದೇಶ ರಕ್ಷಣೆಗೆ ಇರಲೇಬಾರದು. ಅದು ಮತ್ತೆ ಮತ್ತೆ ನಮ್ಮ ಪರಂಪರೆ ಹೇಳಿದೆ. ಆದರೆ ತದ್ವ್ಯತಿರಿಕ್ತವಾದದ್ದನ್ನೇ ಈ 100 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಕಂಡಿದ್ದೀವಿ. ಮುಂದೆ ಹೇಳ್ತಾಳೆ, ಧರೆಯ ಭಂಡಾರವನ್ನು, ಅಂದರೆ ಬೊಕ್ಕಸವನ್ನು, ಚರಾಸ್ತಿ ಅಂತ ಯಾವುದಿದೆ ಅದನ್ನು, ಪುರವನ್ನು, ಸ್ಥಿರಾಸ್ತಿಯನ್ನು, ಇಂದ್ರಪ್ರಸ್ಥ ಸಾಮ್ರಾಜ್ಯವನ್ನು, ಕರಿ, ತುರಗ, ರಥ, ಪಾಯದಳ ಅಂದರೆ ಪದಾತಿ ದಳವನ್ನು, ಕುರುಕುಲಾಗ್ರಣಿ ಸೆಳೆದುಕೊಂಡನು. ಇಲ್ಲಿ ದುರ್ಯೋಧನನ್ನ ಕುರುಕುಲಾಗ್ರಣಿ ಅಂತ ಬೇಕು ಅಂತಲೇ ಹೇಳಿದ್ದಾಳೆ. ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದವರಲ್ಲ ಕಂಡ್ರೋ ಅನ್ನುವಂತೆ. ಅವನು ನಿಜವಾಗಿ ಕುರುವಂಶ ಧುರೀಣ, ಅವನು ಕುರುವಂಶ ರಾಕಾಪಯ ಪೂರ ಸುಧಾಕರ. ಹಾಗಾಗಿ ನಿಮ್ಮನ್ನು ಹೊರಬಡಿಸಿ, ನಿಮ್ಮನ್ನು ಓಡಿಸಿ ಸರಿಯಾಗಿ ಮಾಡಿದ್ದಾನೆ. ನಿಮ್ಮದೆಲ್ಲವನ್ನು ಕಿತ್ತುಕೊಂಡ ಅವನು. ನಿಮ್ಮ ಭೂಮಿಯನ್ನು, ಅಂದರೆ ಮಣ್ಣನ್ನು, ಹೊನ್ನನ್ನು ಕಿತ್ತುಕೊಂಡ. ಇನ್ನು ಹೆಣ್ಣನ್ನು ಕೀಚಕ ಕಿತ್ಕೊಳ್ತಾನೆ. ದುರುಳ ಕೀಚಕಿಗೆ ಕೊಟ್ಟಿರಿ, ಕೊಟ್ಟೇ ಬಿಟ್ಟಿದ್ದೀರ. ಅವನು ಕಿತ್ಕೊಂಡ, ಇವನಿಗೆ ಕೊಟ್ಟು ಬಿಟ್ರಿ ನೀವು. ನಾನಲ್ಲ ಅಂದರೆ ಇನ್ನೇನು ಅರ್ಥ? ಅದೇ ಅರ್ಥ. ಪರಿಮಿತದಲ್ಲಿ ಇರವಾಯಿತು. ಅಚ್ಚುಕಟ್ಟಾಗಿ ಮಿತವಾಗಿ ನಾವು ಬಡವ ಅಂದರೆ ಮಡಗದಂಗಿರು, ಹಾಸಿಗೆ ಇದ್ದಷ್ಟು ಕಾಲ ಚಾಚು, ಹಾಡು ಹೇಳ್ಕೊಂಡಿರಿ ನೀವು. ನಾವು ಅಜ್ಞಾತವಾಸವನ್ನು ಸರಿಯಾಗಿ ಮಾಡಬೇಕು. ಮಾಡ್ಕೊಳ್ಳಿ, ಸರಿಯಾಗಿ ಮಾಡ್ಕೊಳ್ಳಿ, ಅಜ್ಞಾತವಾಗೇ ಇದ್ದು ಬಿಡಿ, ಪ್ರಕಟ ಆಗುವುದೇನೇ ಬೇಡ. ಹಾಗಾಗಿ ನಿಮ್ಮ ಐವರಿಗೆ ಲೇಸಾಯಿತು, ಇದೇ ಭಾಗ್ಯ, ಇದೇ ಅಭ್ಯುದಯ ಅಂತ ಹೇಳಿ ನಿಂದನೆ ಮಾಡ್ತಾಳೆ. ಈ ನಿಂದನೆ ಕೇಳಿ ಕೆರಳದೇ ಇದ್ದರೆ ಅವನು ಭೀಮ ಯಾಕಾಗ್ತಾನೆ? ಮತ್ತು ಮುಂದೆ ಕೆಲವು ಪದ್ಯಗಳನ್ನು ಹೇಳ್ತಾಳೆ. ಭಾವಭಾಗ್ಯಾಧಿಕನು ಕೌರವ ದೇವನರಸುಗಳೊಡೆಯತನವನು. ಭಾವಭಾಗ್ಯಾಧಿಕನು ಕೌರವ ದೇವನರಸುಗಳೊಡೆಯತನವನು. ನೀವು ಕೃಷ್ಣನ ಕೂರ್ಮೆ ಧರ್ಮದಿ ಪಾಲಿಸಿದರೀಗ. ನೀವು ಕೃಷ್ಣನ ಕೂರ್ಮೆ ಧರ್ಮದಿ ಪಾಲಿಸಿದರೀಗ. ನೀವು ತಟವಾಗಿ ಲೋಗರ ಸೇವೆಯಲ್ಲಿ ಬೆಂದೊಡಲ ಹೊರುವಿರಿ.
ನೀವು ತಟ ತಟವಾಗಿ ಲೋಗರ ಸೇವೆಯಲಿ ಬೆಂದೊಡಲ ಗೊರುವಿರಿ. ಸಾವವಳು ನಿಮಗಂಜಬೇಕೆ, ಸಾವವಳು ನಿಮಗಂಜಲೇಕೆ ಎಂದ ಬಲೆ ಒರಳಿದಳೋ. ಭೀಮ ಕೊಟ್ಟೈತನಗೆ ಸಾಮಿನ ನೇಮವನು. ಹೇ ಭೀಮ ಕೊಟ್ಟೈ ಸಾವಿನ ನೇಮವನು. ನಿಮ್ಮಣ್ಣನಾಜ್ಞೆ ವಿರಾಮವಾಗದೆ ಬದುಕಿ, ನಿಮ್ಮಣ್ಣನಾಜ್ಞೆ ವಿರಾಮವಾಗದೆ ಬದುಕಿ, ಧರ್ಮದ ಮೈ ಸಿರಿಯ ನರಿದು ಬದುಕಿ ಬದುಕಿ. ಕಾಮಿನಿಯ ಕೇಳಿಯಲಿ ನೆನೆವುದು, ಕಾಮಿನಿಯ ಕೇಳಿಯಲಿ ನೆನೆವುದು. ತಾಮಸದಿ ತಾಮೀರಿ ನುಡಿದು ತಾಮತೆಯ ಸೈರಿಸುವುದು. ತಾಮಸದಿ ತಾಮೀರಿ ನುಡಿದ ಉತ್ತಾಮತೆಯ ಸೈರಿಸುವುದು. ಭೀಮ ಉತ್ತಾಮತೆಯ ಸೈರಿಸುವುದು ಎಂದು ಎರಗಿದಳು ಚರಣದಲ್ಲಿ, ಎರಗಿದಳು ಚರಣದಲ್ಲಿ. ದುಃಖ ಸಿಂಧು ಭೈರವಿ ಆಗ್ಬಿಟ್ಟಿದ್ದಾಳೆ ದ್ರೌಪದಿ. ದುಃಖದ ಸಾಗರ ಭೈರವ ರೂಪ ತಾಳಿದೆ. ಮತ್ತೆ ಇವನನ್ನು ಕೆರಳಿಸಬೇಕು ಅಂದರೆ ದುರ್ಯೋಧನ ಹೊಗಳಬೇಕು, ಅದೇ ಉಳಿದಿರ್ತಕ್ಕಂಥದ್ದು. ಭಾವ ಭಾಗ್ಯಾಧಿಕನು, ಅವನು ಭಾಗ್ಯಾಧಿಕ. ನಿಜವಾಗಿ ಗಂಡಂದರೆ ಅವನೇ ಗಂಡು, ಅದೃಷ್ಟದವನು ಕೂಡ. ಕೌರವ ದೇವನು, ಅರಸುಗಳ ಒಡೆಯನು. ಅವನಿಗೆ ಒಂದಾದ ಮೇಲೆ ಒಂದು ವಿಶೇಷಣ ಹೇಳ್ತಾ ಇದ್ದಾಳೆ. ಭಾಗ್ಯಾಧಿಕ, ಕೌರವ ದೇವ, ಅರಸುಗಳ ಒಡೆಯ. ಮತ್ತು ನೀವು ಕೃಷ್ಣನ ಕೂರ್ಮೆ ಧರ್ಮದಿ ಪಾಲಿಸಿದಿರಿ. ಈಗ ನಿಮಗೆ ಕೃಷ್ಣನ ಪ್ರೀತಿ ಉಂಟು, ಕೃಷ್ಣ ಅಂತೂ ಮೋಕ್ಷ ಸ್ವರೂಪಿ. ಇನ್ನು ಅವನಿಗೆ ಅರ್ಹವಾಗಬೇಕು ಅಂತ ಬೇಕಾದಂತೆ ಈ ಧರ್ಮ ಯಾವುದು? ಹೆಂಡತಿಯ ಹರಿಬದಲ್ಲಿ ಒಂದು ಸ್ವಲ್ಪವೂ ಸ್ಪಂದಿಸದೇ ಇರತಕ್ಕಂಥ ಪರಮಧರ್ಮವನ್ನು ನೀವು ಪಾಲಿಸ್ತಾ ಇದ್ದೀರಿ. ಆ ಧರ್ಮವನ್ನು ಪಾಲಿಸ್ತಾ ಇದ್ದೀರಿ. ಹಾಗಾಗಿ ನೀವು ತಟವಟವಾಗಿ ಲೋಕರ ಸೇವೆಯಲ್ಲಿ ಬೆಂದೊಡಲ ಹೊರವಿರಿ. ನಿಮಗೆ ಬದುಕಿನ ಆಸೆ ಉಂಟು. ಹಾಗಾಗಿ ಎಲ್ಲ ವಿಧವಾದ ನೀಚ ನಿಕೃಷ್ಟವಾದ ಬದುಕನ್ನು ಮಾಡ್ತಾ ಇದ್ದೀರ. ಸೇವಾ ಧರ್ಮಕ್ಕಿಂತ ಶ್ವವೃತ್ತಿ ಇನ್ಯಾವುದಿದೆ ನಾಯಿಪಾಡು, ಅದನ್ನು ಮಾಡ್ತಾ ಇದ್ದೀರ. ನಿಜವಾದ ಶೂದ್ರತ್ವ ಅಂದರೆ ಇನ್ಯಾವುದೂ ಅಲ್ಲ. ಶಾಸ್ತ್ರಗಳು ಹೇಳುತ್ತವೆ, ಇನ್ನೊಬ್ಬರ ಅಧೀನದಲ್ಲಿ ಬದುಕೋದಷ್ಟೇ, ಇನ್ನು ಯಾವ ಜಾತಿಯೂ ಅಲ್ಲ. ಯಾರಿಗೆ ಸ್ವಾತಂತ್ರ್ಯ ಇಲ್ಲವೋ ಕಳ್ಕೊತಾನೋ ಆತ ಶೂದ್ರ ಅಂತಷ್ಟೇ. ಹೀಗಾಗಿ ಶೂದ್ರತ್ವ ಅನ್ನೋದು ಪರಾಧೀನತೆ. ನಿಮಗೆ ಅದು ಬಹಳ ಆನಂದದಾಯಕವಾಗಿದೆ, ಅದನ್ನು ನೀವು ಮಾಡ್ತಾ ಇದ್ದೀರಾ. ಅದರಿಂದ ಸಾವಗಳು ನಿಮಗೆ ಅಂಜಲೇಕೆ? ನನಗೆ ಸಾವಿನ ಅಂಜಿಕೆ ಇಲ್ಲ, ಸಾಯ್ತಾ ಇದ್ದೀನಿ, ಸಾಯ್ತೀನಿ, ಅದಕ್ಕಾಗಿ ನಾನಿರುವ ಸತ್ಯವನ್ನೆಲ್ಲ ಹೇಳ್ತೀನಿ ಅಂತ. ಸಾವಿಗಿಂತ ಮಿಗಿಲು ಯಾವುದೂ ಇಲ್ಲ ಅಂತ ಬಂದಾಗ ಇನ್ನು ಭಯ ಇಲ್ಲಿರುತ್ತದೆ. ಅದರಿಂದ ಯಾವ ಭೀತಿಯೂ ಇರುವಂಥದ್ದಲ್ಲ. ನಮಗೆ ಎಷ್ಟೋ ಬಾರಿ ಬೇರೆ ಎಲ್ಲ ಭಯಗಳು, ಬೇರೆ ಎಲ್ಲ ಚಿಂತೆಗಳು ಕಾಡಿದಾಗ ಸಾವಿಗೆ ಮಿಗಿಲ ಇವು ಅನ್ನುವ ಒಂದು ಭಾವ ಬಂದ್ರೇ ಸಾಕು, ಎಷ್ಟೋ ಅವುಗಳ ಸ್ಥಾನವನ್ನು ಕಂಡುಕೊಳ್ಳುತ್ತವೆ. ದೇ ಫೈಂಡ್ ದೇರ್ ಲೆವೆಲ್ಸ್ ಅಂತೀವಲ್ಲ, ಆ ಥರ ಆಗುತ್ತದೆ. ಅವಳಿಗೆ ಈ ಧೈರ್ಯ ಬಂದಿದೆ. ಅದರಿಂದಲೇ ನನಗನ್ನಿಸುತ್ತದೆ, ಮನುಷ್ಯ ಒಂದಷ್ಟು ಕಷ್ಟಪಟ್ಟು ಸಾವಿನ ಅಂಚಿಗೆ ಬಾಗಿಲು ತಟ್ಟಿ ಬಂದಾಗ ಬಿಡು, ಎಂತೆಂಥ ಕಷ್ಟ ನಾವು ಕಂಡಿದ್ದೀವಿ, ಇದೇನು ಮಹಾ ಅನ್ನುವ ಭರವಸೆ ಬರುತ್ತದೆ. ಆ ಹಿನ್ನೆಲೆಯಲ್ಲಿ ಅವಳು ಸಾವಿನ ಬಾಗಿಲನ್ನು ತಟ್ಟಿ ಬರ್ತಾ ಇದ್ದಾಳೆ. ಭೀಮ ಕೊಟ್ಟೈ ತನಗೆ ಸಾವಿನ ನೇಮವನು. ನೀನು ನನಗೆ ಕಡೆಗೆ ಕೊಟ್ಟದ್ದು ಏನು? ಸಾಯಿ ಅನ್ನುವ 2 ಅಕ್ಷರ ಹೇಳದೆ ಅದು ಧ್ವನಿಪೂರ್ಣವಾಗಿ ಹೇಳ್ತಾ ಇದೆಯಾ. ನಿಮ್ಮ ಅಣ್ಣನ ಆಜ್ಞೆಗೆ ವಿರಾಮವಾಗದೆ ಬದುಕಿ. ನಿಮ್ಮ ಅಣ್ಣನ ಆಜ್ಞೆಗೆ ಮಾತ್ರ ಚ್ಯುತಿಯಿಲ್ಲದೆ ಬದುಕಪ್ಪ. ಚೆನ್ನಾಗಿ ಆ ವ್ರತವನ್ನು ಸಾಧಿಸಿಕೊ. ಮೈಸಿರಿಯೇ ನರೆದು, ಅದು ಧರ್ಮದ ಮೈಸಿರಿ, ಮೈ ತುಂಬಿಸಿಕೊಂಡು ಅಲ್ಪ ಸ್ವಲ್ಪ ಸೊರಗಿರ್ತಕ್ಕಂಥ ವಿಕೆಟ್ಸ್ ಬಂದ ಧರ್ಮ ಅಲ್ಲ, ಅಚ್ಚುಕಟ್ಟಾಗಿ ಧರ್ಮದಲ್ಲಿ ಫುಲ್ ವಿಕೆಟ್ಸ್ ತಗೊಳ್ಳಿ ಮಾಡಿ ಬದುಕಿ. ನಿಮಗೆ ಹೆಂಡತಿ ಯಾವಾಗ ಬೇಕು? ತುಂಬ ವ್ಯಂಗ್ಯವಾದ ಮಾತಾಡ್ತಾ ಇದ್ದಾಳೆ. ಕಾಮಿನಿಯ ಕೇಳಿಯಲ್ಲಿ ನೆನೆಯುವುದು ಅಷ್ಟೇ. ನಿಮಗೆ ಹೆಣ್ಣು ಒಂದು ಭೋಗ ಸಾಮಗ್ರಿ, ಇನ್ಯಾವುದೂ ಅಲ್ಲ. ಅದರಿಂದ ನಾನು ಇದೆಲ್ಲ ಮಾತಾಡಿದನಲ್ಲ ಇದುವರೆಗೂ, ಧರ್ಮದ ಮಾತು, ಗಂಡನ ಬಾಧ್ಯತೆಯ ಮಾತು, ಅವನ ಧರ್ಮ ಕರ್ಮದ ವಿಷಯ,
ಕರ್ತವ್ಯ, ಕ್ಷಾತ್ರ ಪೌರುಷ ಅದೆಲ್ಲವನ್ನ ತಾಮಸದಿ ಮೀರಿ ನುಡಿದ ಉದ್ದಾಮತೆಯ ಸೇರಿಸುವುದು. ನಾನು ಮಾತಾಡಿದ್ದು ಅಪರಾಧವಾಯ್ತಪ್ಪ, ಕ್ಷಮಿಸು. ಇದೆಲ್ಲ ಅತ್ಯಂತ ತಿರಸ್ಕೃತ ವಾಚ್ಯಧ್ವನಿ, ಹೇಳಿದ್ದಕ್ಕೆ ಪ್ರತಿಕೂಲವಾದ ಅರ್ಥವೇ ಉಂಟು ಅಂತ ಕಾಲಿಗೆ ಬೀಳ್ತಾಳೆ. ಆ ಹೊತ್ತಿಗೆ ಅವಳಿಗೆ ಆ ವ್ಯಂಗ್ಯದ ಪರಮಾವಧಿಯು ಮುಟ್ಟಿ ಇನ್ನು ಸಾಯುವುದೇ ಅಂತ ನಿಶ್ಚಯ ಆಗಿದೆ. ಆಗ ಇನ್ನು ಮಿಗಿಲಾಗಿ ಸಾಧ್ಯ ಇಲ್ಲ ಅಂದೊಡನೆ ಇವನು ಅವಳ ಕಣ್ಣೀರನ್ನು ತನ್ನದಾಗಿ ಗುತ್ತಿಗೆ ತೆಗೆದುಕೊಳ್ತಾನೆ. ಮುಂದಿನ 2 ಪದ್ಯಗಳಲ್ಲಿ ಭೀಮನ ಮನೋಧರ್ಮವನ್ನು ತುಂಬ ಚೆನ್ನಾಗಿ ಕವಿ ಹೇಳ್ತಾನೆ. ಎನರು ಕಂಬನಿದುಂಬಿದನು ಕಡು ನೆನೆದುದಂತಃಕರಣ ಎನರು ಕಂಬನಿದುಂಬಿದನು ಕಡು ನೆನೆದುದಂತಃಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ಹಗೆಗಳನ್ನು ಹಿಂಡಿದನು ಮನದೊಳಗೆ ಹಿಂಡಿದನು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನು ಪುಳಕ ಉಬ್ಬರಿಸಿ ತನು ಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನು ತೆಗೆದಪ್ಪಿದನು ಮೆಲ್ಲನೆ ವನಿತೆಯನು ತೆಗೆದಪ್ಪಿದನು ಕಂಬನಿಯ ತೊಡೆದನು ಸೆರಗಿನಲಿ ಕಂಬನಿಯ ತೊಡೆದನು ಸೆರಗಿನಲಿ ಕಲಿ ಭೀಮ ಮಾನಿನಿಯ ಕಂಬನಿಯ ತೊಡೆದನು ಕುರುಳನೆ ವರಿಸಿದನು ಗಲ್ಲವನೊರಸಿ ಮುಂಡಾಡಿದನು ಕುರುಳನೆ ವರಿಸಿದನು ಗಲ್ಲವನೊರಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ಮುಖಾಂಬುಜವ ತೊಳೆದನು ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆ ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆನು ಹೋಗು ಹೋಗೆಂದನ ಭೀಮ ದ್ರೌಪದಿಯ ದುಃಖ ರಾತ್ರಿ ಕಳೆದು ಅವಳಿಗೆ ನೆಮ್ಮದಿಯ ಸಾಂತ್ವನದ ಭರವಸೆಯ ಸೂರ್ಯೋದಯ ಆಗ್ತಾ ಇದೆ. ಆ ಮುಂಗೋಳಿ ಬಹುಳಿ ರಾಗದಲ್ಲಿ ಕೂಗ್ತಾ ಇದೆ. ಅದನ್ನು ಎಷ್ಟು ವಿರೋಚಿತವಾದ ರೀತಿಯಲ್ಲಿ ಹಾಡಿದ್ರು, ಅದಕ್ಕೆ ಅದೆಷ್ಟು ಕುಸರಿಯನ್ನು ವೇಣುವರು ವೇಣುವಾದನದಲ್ಲಿ ಮಾಡಿದ್ರು. ಒಂದೊಂದು ಪದ್ಯದ ಪಂಕ್ತಿ ಪಂಕ್ತಿಯಲ್ಲೂ ಎಷ್ಟು ಕ್ರಿಯಾಪದಗಳು, ಅದೆಷ್ಟು ಕಂಬನಿದುಂಬಿದನು, ರೋಷದ ಘನತೆ ಹೆಚ್ಚಿತು, ತನುಪುಳಕ ಉಬ್ಬರಿಸಿ ಹಗೆಗಳನ್ನು ಹಿಂಡಿದನು, ತೆಗೆದಪ್ಪಿದನು, ಕಂಬನಿದೊಡೆದನು, ಕುರುಳನೇ ಬರೆಸಿದನು, ಗಲ್ಲವನೊರಸಿ ಮುಂಡಾಡಿದನು, ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಎಷ್ಟೊಂದು ಕ್ರಿಯೆಗಳು ಉಂಟು. ನಿಷ್ಕ್ರಿಯನಾದ ಭೀಮ ಎಷ್ಟು ಸಕ್ರಿಯನಾಗಿದ್ದಾನೆ ಅಂತ ಕವಿ ತೋರಿಸ್ತಾ ಇದ್ದಾನೆ. ಅಷ್ಟು ಕ್ರಿಯೆಗಳಿಗೂ ಅವರು ಕೊಳದಲ್ಲಿ ಅದರೊಳಗೆ ಶಬ್ದ ಸಾಧ್ಯವೇ ಹೊರತು ಅರ್ಥ ಸಾಧ್ಯವಿಲ್ಲ. ಆದರೆ ಅರ್ಥವನ್ನು ಸಾಧಿಸ್ತಾ ಇದ್ದಾರೆ. ವಿಶೇಷವಾದಂಥದ್ದು. ಕವಿ ಒಂದು ಪದ್ಯದಲ್ಲಿ ಎಷ್ಟು ಕ್ರಿಯಾಪದ ಇರೋಕ್ಕೆ ಸಾಧ್ಯ. ಎಷ್ಟೋ ಬಾರಿ ಸಂಸ್ಕೃತದಲ್ಲಿ ಪದ್ಯ ಬರೆಯುವಾಗ ಒಂದು ಕೃದಂತ ಸಾಕಪ್ಪ, ಕ್ರಿಯಾಪದವು ಸರಿಯಾಗಿ ಬೇಡ ಅಂತ ಅನಿಸ್ತು.
ಅಷ್ಟು ಸುಸ್ತಾಗ್ಬಿಡುತ್ತೆ. ಆ ನಿರ್ಬಂಧ ಪದ್ಯದ ಹಾಗಿರುತ್ತೆ. ಇವನೊಂದು ಭಾಮಿನಿ ಷಟ್ಪದಿಯಲ್ಲಿ ಎಷ್ಟು ಕ್ರಿಯಾಪದಗಳನ್ನು ತರ್ತಾನೆ ಅಂತ ನೋಡಿದಾಗ ಆ ಸಂದರ್ಭೋಚಿತವಾಗಿ ಏನೆಲ್ಲ ಮಾಡಬಲ್ಲ. ಕೆಲವು ಕಡೆ ಬರೀ ವಿಶೇಷಣಗಳನ್ನು ಹಾಕ್ತಾನೆ, ಕೆಲವು ಕಡೆ ಕ್ರಿಯಾ ವಿಶೇಷಣಗಳನ್ನು ಹಾಕ್ತಾನೆ, ಕೆಲವು ಕಡೆ ಉದ್ಗಾರಗಳು ನಿಪಾತಗಳನ್ನು ಮಾಡ್ತಾನೆ, ಇನ್ನು ಕೆಲವು ಕಡೆ ಕೃತ್ಪತ್ಯಗಳು ತದ್ದಿತ ಪ್ರತ್ಯಯಗಳು. ಅಂದರೆ ಒಂದು ಶಾಸ್ತ್ರೀಯ ಕ್ರಮದಿಂದ ಸಾಹಿತ್ಯವನ್ನು ಅನುಸಂಧಾನ ಮಾಡಿದವರಿಗೆ ಎಷ್ಟು ಬಗೆಯ ವಿನ್ಯಾಸಗಳು ಹೊಳೆಯುತ್ತವೆ ಅಂತ ಅನ್ನೋದು ನೋಡಿ. ಸಂಗೀತದಲ್ಲಿ ಹಾಗೆ ಕೆಲವು ಕಡೆ ಬರೀ ಸರ್ವಲಘುಗಳಲ್ಲಿ ಹೋಗ್ತಾ ಇರ್ತಾರೆ, ಇನ್ನು ಕೆಲವು ಕಡೆಗೆ ವಿಶೇಷವಾಗಿ ಒಂದಿಷ್ಟು ಹುಸಿ ಪೆಟ್ಟುಗಳನ್ನು ಕೊಡ್ತಾರೆ, ಇನ್ನು ಕೆಲವು ಕಡೆಗೆ ಛಾಪನ್ನು ಹಾಕ್ತಾರೆ, ಮತ್ತೊಂದು ಕಡೆ ಗುಂಪನ್ನು ಮಾಡ್ತಾರೆ. ಒಂದು ಮೃದಂಗದಲ್ಲಿ ಎಷ್ಟು ಬಗೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ, ಅದು ಲಯವಾದ್ಯ. ಇನ್ನು ಶ್ರುತಿವಾದ್ಯದಲ್ಲಿ ಎಷ್ಟು ಸಾಧ್ಯ. ವಾಗರ್ಥಗಳು ಎರಡೂ ಸೇರಿರತಕ್ಕಂಥ ಮಹತ್ತರವಾದ ಸಾಮರಸ್ಯ ಇರುವ ಈ ಕಾವ್ಯ ಪ್ರಪಂಚದಲ್ಲಿ, ಭಾಷಾ ಪ್ರಪಂಚದಲ್ಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ತೋರ್ಪಡಿಸ್ತಾನೆ. ಇವಳಿಷ್ಟು ದುಃಖ ಪಡ್ತಾ ಇದ್ದಾಗ ಕಟ್ಟ ಕಡೆಗೆ ಇದೆಲ್ಲ ಹೇಳುವಾಗ ಕಂಬನಿ ದುಂಬಿದನು, ಕಣ್ಣಲ್ಲಿ ನೀರು ತುಂಬಿಕೊಳ್ತು, ಕಡು ನೆನೆದುದು ಅಂತಃಕರಣ ಒದ್ದೆ ಆಗುವಷ್ಟು ಹೊರಗೆ ಕಣ್ಣೀರು ಸುರಿತಾ ಇದೆ. ರೋಷದ ಘನತೆ ಹೆಚ್ಚಿತು, ರೋಷಕ್ಕೊಂದು ಘನತೆ ಬಂತು. ಇದುವರೆಗೂ ರೋಷ ಇತ್ತು, ಆ ರೋಷ ಧರ್ಮರಾಜನ ಮೇಲಿತ್ತು, ಅದಕ್ಕೆ ಘನತೆ ಇರಲಿಲ್ಲ. ಈಗ ಕೀಚಕನ ಮೇಲೆ ಬಂದಿದೆ, ಅದಕ್ಕೆ ಘನತೆ ಹೆಚ್ಚಾಗಿದೆ. ದ್ರೌಪದಿಯ ಕಾರಣದಿಂದಾಗಿ ಬಂದಿದೆ. ಹಾಗೆಗಳನ್ನು ಹಿಂಡಿದನು ಮನದೊಳಗೆ. ಈ ಪದ ಈಗ ಹೆಚ್ಚು ಬಾರಿ ಹೇಳಿ ಸ್ವಲ್ಪ ಸವಕಲಾಗಿರಬಹುದು. ಅಂದರೆ ಕುಮಾರವ್ಯಾಸ ಹೇಳಿದಾಗ ಆ ಕಸುವು ಕಾವು ಎಲ್ಲ ಇತ್ತು. ತಿಕ್ಕನ ಸೋಮಯಾಜಿ ಹೇಳ್ತಾನೆ, ಭೂಮಿಯ ಆಕಾಶಗಳನ್ನು ಎರಡು ದಾಳ ಮಾಡಿಕೊಂಡು ಕಾಲಪುರುಷನ ಜೊತೆಗೆ ದಾಳವಾಡಿ ಗೆದ್ದು ಬಿಡ್ತಾನೋ ಅನ್ನುವಂತೆ ಭೀಮ ಆಕ್ರೋಶ ಮಾಡಿದ ಅಂತ. ಇಲ್ಲಿ ಹಗೆಗಳನ್ನು ಅಂತರಂಗದಲ್ಲಿಯೇ ಹಿಂಡಿಬಿಟ್ಟ. ತನು ಪುಳಕವಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು. ನೋಡಿ, ಅವನು ಮಾತಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಆ ಬಾಡಿ ಲ್ಯಾಂಗ್ವೇಜ್, ದೇಹ ಭಾಷೆಯಲ್ಲಿ ಏನೇನು ಮಾಡ್ತಾನೆ ಅಂತ. ನಾವು ಒಬ್ಬ ವ್ಯಕ್ತಿಗೆ ಸಾಂತ್ವನ ಹೇಳಬೇಕು ಅಂದರೆ ಅವ್ರನ್ನ 3 ಮಾರು ದೂರದಲ್ಲಿ ಕೂಡಿಸಿಕೊಂಡು ತಗ್ಗಿದ ಧ್ವನಿಯಲ್ಲಿ ಏನು ಹೇಳಿದ್ರೆ ಏನು ಬಂತು, ತಲೆ ಸವರಬೇಕು, ಬೆಂತಟ್ಟಬೇಕು, ಕೈ ಹಿಡಿಬೇಕು, ಕಣ್ಣೀರು ಒರೆಸಬೇಕು. ಆ ವ್ಯಕ್ತಿಯ ನಮ್ಮ ಸಂಬಂಧ ಯಾವ ರೀತಿಯೋ ತತ್ತದುಚಿತವಾದ ರೀತಿಯ ಈ ಒಂದು ದೇಹ ಭಾಷೆ ಇರಬೇಕಾಗುತ್ತದೆ. ಎಲ್ಲರಿಗೂ ಹೀಗೆ ಮಾಡಿಬಿಟ್ಟು ಗಣೇಶ್ ಅವರು ಹೇಳಿದ್ರು ಅಂದರೆ ಮತ್ತೆ ನನ್ನ ಗತಿ ಏನಾಗಬೇಕು? ಹಾಗಾಗಿ ಸಾಂತ್ವವನ್ನು ಸರಿಯಾಗಿ ಹೇಳಬೇಕು, ಸರಿಯಾದವ್ರಿಗೆ ಹೇಳಬೇಕು. ಆ ಕೈ ಬಾಯಿಗಳ ಭಾಷೆ ಮುಕ್ತವಾಗಿ ಇರಬೇಕು. ಔಚಿತ್ಯವನ್ನು, ಮರ್ಯಾದೆಯನ್ನು ಮರೆಯದೇ ಇರಬೇಕು. ಅವನು ಹಾಗೆ ಅವಳನ್ನು ತೆಗೆದಪ್ಪಿದನು, ಕಂಬನಿದೊಡೆದನು. ಸೆರಗಿನಲ್ಲಿ ತನ್ನ ಉತ್ತರೀಯವನ್ನೇ ಬಳಸಿ ಅವಳ ಕಣ್ಣೀರನ್ನು ಒರೆಸ್ತಾನೆ. ಮತ್ತು ಅವಳು ಕೆದರುಗೇಶದ ಕಾಂತೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಕೆದರಿದ ಮುಡಿಯನ್ನು ಸವರಿಸ್ತಾನೆ, ಗಲ್ಲವನ್ನು ಒರೆಸಿ ಮುಂಡಾಡಿದನು, ತಬ್ಬಿಕೊಳ್ತಾನೆ. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ, ಇದು ಅವನ ಅಬ್ಸರ್ವೇಷನ್. ಸಾಮಾನ್ಯವಾಗಿ ರಾತ್ರಿ ಎದ್ದು ನೀರು ಕುಡಿಯಬೇಕು ಅಂದರೆ ಕತ್ತಲಿನಲ್ಲಿ ಹೇಗೆ ಹೋಗುವುದು, ಅದಕ್ಕೆ ಹಾಸಿಗೆಯ ಪಕ್ಕವೇ ನೀರಿನ ಪಾತ್ರೆ ಹಿಡಿದಿಟ್ಟಿರ್ತಾರೆ. ನೀರಿನ ಗಿಂಡಿ ಪಕ್ಕದಲ್ಲೇ ಇತ್ತು. ಆ ನೀರಿನ ಗಿಂಡಿಯಲ್ಲಿ ಮುಖ ತೊಳೆದನು, ಅವಳ ಮುಖಾಂಬುಜವನ್ನು ತೊಳೆದು ಈಗ ಅವನು ವಾಚಿಕಕ್ಕೆ ಬಂದಿದ್ದಾನೆ. ಇಲ್ಲಿವರೆಗೂ ಸಾತ್ವಿಕ ಆಂಗಿಕ ಇತ್ತು. ಇನ್ನು ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ, ಇನ್ನು ಹೆಚ್ಚು ಹೇಳಬೇಡ. ಅಣ್ಣನಾಜ್ಞೆಯ ಗೆರೆಯ ದಾಂಟಿದೆ. ಅಣ್ಣನ ಆಜ್ಞೆ ಲಕ್ಷ್ಮಣ ರೇಖಾ ಥರ, ಇದು ಧರ್ಮರಾಜ ರೇಖಾ. ಇದು ನೊಣ ಸೊಳ್ಳೆ ಜಿರಳೆಗಳನ್ನು ಓಡಿಸೋಕ್ಕೆ ಲಾಯಕ್ಕಿಲ್ಲ, ಆ ರೀತಿಯಾದದ್ದು ಈ ಲಕ್ಷ್ಮಣ ರೇಖಾ ಅಲ್ಲ, ಇದು ಅವಲಕ್ಷಣ ರೇಖಾ. ಆ ಗೆರೆಯ ದಾಂಟಿದೆನು. ಆ ಪುನರುಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತೆ ದಾಟಿದೆ ಹೋಗು, ಇನ್ನು ನೀನು ನೆಮ್ಮದಿಯಾಗಿ ಹೋಗಿ ಮಲಕ್ಕೋ, ನಿದ್ರೆಗೆಟ್ಟಿದ್ದೀಯಾ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ಆಮೇಲೆ ತನ್ನ ಕೋಪವನ್ನು ಒಂದು 3 ಪದ್ಯದಲ್ಲಿ ಹೇಳ್ತಾನೆ. ನೋಡಿ ಯಾವ ರೀತಿಯಲ್ಲಿ ಹೇಳ್ತಾನೆ. ಬಸುರ ಬಗಿವೆನು ಕೀಚಕನ ನಸು ಬಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡವೆನು.
ಕೀಚಕನ ಬಸುರ ಬಗಿವೆನು ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೆನು ಭೀಮ ಕಷ್ಟವನೆಸಗಿದನು ಹಾಯಂದರಾದಡೆ ಈ ಭೀಮ ಕಷ್ಟವನೆಸಗಿದನು ಹಾಯಂದರಾದಡೆ ಮುಸುಡ ನಮರಾತ್ರಿಯಲಿ ತೇವೆನು ದೇವ ಸಂತತಿಯ ಮುಸುಡ ನಮರಾತ್ರಿಯಲಿ ತೇವೆನು ಮುನಿದನಾದೊಡೆ ಅಣ್ಣತನದಿಂದಿನಲಿ ಹರಿಯಲಿ ಮುನಿದನಾದೊಡೆ ಅಣ್ಣತನ ಇಂದಿನಲಿ ಹರಿಯಲಿ ಪಾರ್ಥ ನಕುಲರು ಕನಲಿದೊಡೆ ಕೈದೋರುವೆನು ಸಹದೇವರುಗಳ ಅನುಜನೆಂಬೆನೆ ಪಾರ್ಥ ನಕುಲರು ಕನಲಿದೊಡೆ ಕೈದೋರುವೆನು ಸಹದೇವನಿವರುಗಳ ಅನುಜನೆಂಬೆನೆ ಕೃಷ್ಣ ಹಾಯ್ದರೆ ಘನ ಮುರಾರಿಯ ಮೀರುವೆನೋ ಕೃಷ್ಣ ಹಾಯ್ದರೆ ಘನ ಮುರಾರಿಯ ಮೀರುವೆನು ಬಳಿಕೆನಗೆ ಸಮಬಲರಾರು ತರಿವೆನು ಕೀಟಕ ಕೇಳಿ ಸುಸ್ತಾಗುತ್ತೆ ನಮಗೆ ಆ ರೀತಿಯಾದದ್ದು. ಏನು ಹೇಳೋದಕ್ಕೆ ತೋಚ್ತಾ ಇಲ್ಲ, ಮಾತು ಸ್ತಬ್ಧವಾಗ್ತಾ ಇದೆ. ಭೀಮನ ಆ ವಿಜೃಂಭಣೆಗೆ ದ್ರೌಪದಿ ಸಂತೋಷಪಟ್ಟು ಕ್ಷಣಕಾಲ ಸ್ತಬ್ಧವಾದಂತೆ ನನ್ನ ಮನಸ್ಸಿಗೂ ಆ ಸ್ತಬ್ಧತೆ ಬಂದಿದೆ. ಇಂಥ ಓಜಸ್ಸು, ಇಂಥ ಭರವಸೆ ಬದುಕಿಗೆ ಬೇಕು ಇದೆ. ಅದು ಕೆಲವರಲ್ಲಿ ಆದರೂ ಸಿದ್ಧಿಸಬೇಕು, ಒಬ್ಬರಲ್ಲಾದರೂ ಆಗಬೇಕು. ಅದಕ್ಕೆ ತೊರೆದು ಬದುಕಿರ್ತಕ್ಕಂಥದ್ದು ಒಂದು ಈ ರೀತಿಯಾದ ಧೈರ್ಯ, ನಾವಿದ್ದೀವಿ ಅಂತಕ್ಕಂಥದ್ದು ಬೇಕು. ಹೇಳ್ತಾನೆ ನೋಡಿ, ಈ ಮಹಾಕಾವ್ಯಗಳಲ್ಲಿ ಈ ರೀತಿಯಾದ ವಕ್ರತಾ ವ್ಯಾಪಾರ ಇರತಕ್ಕಂಥ ವಾಕ್ಯ ವಿನ್ಯಾಸದಲ್ಲಿ, ಪದ್ಯದಲ್ಲಿ ಬರುವ ಶಕ್ತಿ ಏನೆಂದರೆ, ನಾನು ಮಾಡ್ತೀನಿ, ಇನ್ನೆಲ್ಲ ನೋಡ್ಕೋತೀನಿ ಅಂತ ಗದ್ಯದಲ್ಲಿ ಲೋಕಸಾಮಾನ್ಯದ ಕಥೆ ಆದರೆ ಆದೀತು. ಆದರೆ ಅದಕ್ಕೆ ಭಾವಸ್ಫೂರ್ತಿ, ರಸಸ್ಫೂರ್ತಿ ಪೂರ್ಣವಾಗಿ ಬರೋಲ್ಲ. ಅದು ಬೇಕಂದರೆ ಇಷ್ಟು ಒಂದಾದ ಮೇಲೆ ಒಂದು ಅತಿಶಯೋಕ್ತಿಗಳು ಬರಬೇಕು. ಅದಕ್ಕೆ ತಕ್ಕಂತೆ ವೀರರಸದ ಸಾಕಾರವೇ ಎನ್ನುವ ಹಾಗೆ ಮೋಹನದ ಉಕ್ಕೇರುವ ರಸ ರಾಗವಿಹಾರ ಬೇಕು. ಬಸುರ ಬಗೆವೆನು ಕೀಚಕನ ಹೊಟ್ಟೆ ಸೀಳು ಬಿಡ್ತೀನಿ. ಅದೇ ಮಾಡಿದ ಕೂಡ ಮುಂದೆ ಹೊಟ್ಟೆ ಸೀಳಿದ್ದು ಮಾತ್ರವಲ್ಲ, ಅದರೊಳಗೆ ಅವನನ್ನೇ ಬಸರಿನಲ್ಲಿ ಗರ್ಭೀಕರಿಸಿದ, ಅವನ ಬಸರಿಗೆ ಅವನನ್ನೇ ಗರ್ಭ ಮಾಡಿಸಿದ. ಅವನ ಹೊಟ್ಟೆ ಸೀಳಿ ಅದರೊಳಗೆ ತಲೆ, ಕೈ, ಕಾಲುಗಳನ್ನೆಲ್ಲ ತುರುಕಿ ಒಂದು ಆಮೆಯಂತೆ, ಒಂದು ಮಾಂಸದ ಚೆಂಡಿನಂತೆ ಮಾಡಿಟ್ಟ ಅಂತ ಬರುತ್ತದೆ. ಅದು ಯಥಾರ್ಥವಾಗಿ ಮಾಡಿದ. ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ. ಗೊತ್ತು, ವಿರಾಟ ಏನು ಹೇಳಲ್ಲ, ಬೆಲ್ಲ ಜಜ್ಜಿದ ಕಲ್ಲಂಗಿರ್ತಾನೆ ಅಂತ ಗೊತ್ತು. ಅಕಸ್ಮಾತ್ ಅವನಿಗೂ ಏನೋ ಪೌರುಷದ ಪಸೆ ಇದ್ದು ಹಾಗೆ ಹೀಗೆ ಹೊರಳಾಡಿದ್ರೆ ಅವನ ವಂಶದ ಹೆಸರ ತೊಡೆವೆನು. ಹಿಸ್ ನೇಮ್ ವಿಲ್ ಬಿ ವೈಪ್ಡ್ ಆಫ್ ಫ್ರಮ್ ದಿ ಆ್ಯನಲ್ಸ್ ಆಫ್ ಹಿಸ್ಟ್ರಿ ಅಂತಾರಲ್ಲ, ಎಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲಿದೆ ವಿರಾಟ, ಅವನ ವಂಶ. ಏನು ವಿರಾಟ ಅಂದರೆ ಯಾವುದದು? ಮರವ, ಸಸ್ಯವ, ಪ್ರಾಣಿನ, ನಕ್ಷತ್ರವ ಅಂತ ಕೇಳಬೇಕು. ಆ ಥರ ಮಾಡಿಬಿಡ್ತೀನಿ. ವಿರಾಟ ಅನ್ನೋದು ವಿಕಲ್ಪ ಜ್ಞಾನ, ಶಬ್ದ ಇದೆ, ಅರ್ಥ ಗೊತ್ತಿಲ್ಲ ಅನ್ನುವಂತೆ ಮಾಡಿಬಿಡ್ತೀನಿ. ಇನ್ನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸಿರಿ ತರಿವೆನು. ಅಡುಗೆ ಮನೆ ಭಾಷೆ, ಕೀಮಾ ಕಟ್ಟು. ಕುಸುರಿ ತರಿಯೋದು ಅಂದರೆ ಸಣ್ಣಗೆ ಕೊಚ್ಚಿ ಹೆಚ್ಚತಕ್ಕಂಥದ್ದು. ಇಂದೊಬ್ಬರ ಗೆಳೆಯರು ಹೇಳಿದ್ರು, ನಿನ್ನೆ ದಿವಸ ನೀವು ಭೀಮನ ಸ್ಥಿತಿ ಎಂಥದ್ದು, ಅಡುಗೆ ಮನೆಗೆ ಬಂದನಲ್ಲ ಅಂತ ವೈಸದೃಶ್ಯವನ್ನು ವರ್ಣಿಸ್ತಾ ಇದ್ರಿ. ಬೆಟ್ಟಗಳನ್ನು, ಮರಗಳನ್ನು ಕಿತ್ತಾಕಿದವನು ಈಗ ಹಿಟ್ಟನಾದುತ್ತಾ ಇದ್ದಾನೆ ಅಂತಂದ್ರಿ. ಬೆಟ್ಟಗಳಿರಲಿ, ಮರಗಳನ್ನು ಕಿತ್ತಾಕಿದವನು ಈಗ ಕೊತ್ತಂಬರಿ ಸೊಪ್ಪನ್ನು ಕೊಚ್ಚುತ್ತಾ ಇದ್ದಾನೆ ಅನ್ನುವ ಸ್ಥಿತಿ ಅಂತ ಹೇಳ್ತೀರಾ ಅಂತ ಭಾವಿಸಿದ್ರೆ ಅಂತಂದರು. ಅವರ ಕಲ್ಪನೆ ತುಂಬ ಚೆನ್ನಾಗಿದೆ. ಅದಕ್ಕೆ ಆಗಲೇ ಹೇಳಿದೆ, ಈ ಕಲ್ಪನೆ ಒಳ್ಳೆ ಕಾವ್ಯಮಯವಾದದ್ದು. ಮಹಾಭಾರತವನ್ನು ಕೇಳಿಯೇ ಕಲ್ಪನೆ ಕೆರಳುತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು.
ಕಂಬನ ಮನೆಯ ಕಂಬ ಕೂಡ ಕವಿತೆ ಹೇಳುತ್ತೆ ಅಂತ ತಮಿಳಿನಲ್ಲಿ ಒಂದು ಗಾದೆ. ಆ ರೀತಿಯಲ್ಲಿ ಕುಮಾರವ್ಯಾಸನ್ನ ಕೇಳಿದ್ರೆ ಎಲ್ಲ ಕಲ್ಪನೆ ಕೆರಳುತ್ತದೆ. ಹಾಗೆ ಅವನು ಈ ಕುಸುರುಗೊಚ್ಚುತ್ತೀನಿ, ಸಣ್ಣಗೆ ಕತ್ತರಿಸಿ ಅವರು ಯಾರು ಅಂತಲೇ ಗೊತ್ತಾಗದಂತೆ ಮಾಡ್ತೇನೆ, ಕೌರವ ವ್ರಜವ ಕುಸುರಿದರಿವೆನು, ಕಷ್ಟವನೆಸಗಿದನು ಭೀಮ ಅಂತ ಏನಾದರೂ ದೇವತೆಗಳೇನಾದರೂ ಅಬ್ರಹ್ಮಣ್ಯಂ ಅಂತ ಅಂದರೆ ಅಮರಾದ್ರಿಯಲ್ಲಿ ತೇವೆನು ದೇವಸಂತತಿಯ ಮುಸುಡ, ದೇವರುಗಳ ಮುಸುಡು. ಆ ಮುಸುಡು ಅನ್ನುವ ವ್ಯಂಗ್ಯ ಶಬ್ದ ನೋಡಿ ಹೇಗಿದೆ. ಮುಖ ಅಂದರೆ ಒಂದು ಗೌರವ, ಮೂತಿ ಮುಸುಡಿ ಅಂತಂದರೆ ಆ ಗೌರವ ಇಲ್ಲ. ಆ ದೇವತೆಗಳು ದಿಕ್ಪಾಲರೇ, ಗ್ರಹಗಳೇ, ಸಾಧ್ಯರೇ, ಯಕ್ಷರೇ, ಗಂಧರ್ವರೇ, ಕಿನ್ನರರೇ, ವಸುಗಳೇ, ರುದ್ರರೇ, ಆದಿತ್ಯರೇ, ಯಾರು ಅಂತ ಗೊತ್ತಾಗದೆ ಅಷ್ಟು ಜನರ ಮುಖವನ್ನು ಸ್ವರ್ಣಾದ್ರಿ ಅಂತ ಹೆಸರಾದ ಮೇರು ಪರ್ವತದಲ್ಲಿ ಉಜ್ಜಿ ಏನೂ ಇಲ್ಲದಂತೆ ಶಾಲಿಗ್ರಾಮ ಶಿಲೆಯಂತೆ ಮಾಡಿಬಿಡ್ತೀನಿ ಅಂತ ಇದ್ದಾನೆ. ಹಾಗಾಗಿ ದೇವತೆಗಳಿಗೆ ಅದ್ವೈತ ತಂದು ಕೊಡ್ತೀನಿ. ಇನ್ನು ಮುನಿದನಾದೊಡೆ ಧರ್ಮರಾಜನಿಗೂ ಏನಾದರೂ ಕೋಪ ಬಂದರೆ ಅದು ಅಸಾಮಾನ್ಯವಾದದ್ದು, ಆಗದೇ ಇರತಕ್ಕಂಥದ್ದು. ಯಾಕೆಂದರೆ ತೆಲುಗಿನ ತಿರುಪತಿ ಕವಿಗಳೇ ಹೇಳಿಬಿಟ್ರು, ಪಾಪ ಅಲುಗುಟಯೇ ಎರುಂಗನಿ ಅಜಾತ ಶತ್ರು. ಕೋಪ ಅಂದರೆ ಏನು ಅಂತ ಗೊತ್ತಿಲ್ಲ ಧರ್ಮರಾಜನಿಗೆ ಅಂತ. ಹಾಗೆ ಅವನೇನಾದರೂ ಮುನಿದರೆ ಅಣ್ಣತನ ವಿಂದಿನಲ್ಲಿ ಹರಿಯಲಿ, ಇವತ್ತೇ ಅವನಿಗೆ ಎಳ್ಳು ನೀರು ಬಿಟ್ಬಿಡ್ತೀನಿ, ನೀನು ಅಣ್ಣ ಅಲ್ಲ, ನಾನು ತಮ್ಮ ಅಲ್ಲ ಅಂತ. ಹೀಗಾಗಿ ಅದು ಯಾವುದೇ ತಿಥಿ ಆಗಿದ್ದರೂ ಆವತ್ತು ಅಮಾವಾಸ್ಯೆ, ಆವತ್ತು ಅಮಾವಾಸ್ಯೆಯೇ, ಭೀಮನ ಅಮಾವಾಸ್ಯೆ. ಮುಂದೆ ಶ್ರಾವಣ ಮಾಸ ಬರುತ್ತದಲ್ಲ, ತತ್ಪೂರ್ವದ ಆಷಾಢಾಮಾವಾಸ್ಯೆ ಅದು ಭೀಮನ ಅಮಾವಾಸ್ಯೆ. ಹೆಂಡತಿಯ ಪ್ರಾಣಕ್ಕಾಗಿ ಮಾನಕ್ಕಾಗಿ ಹೋರಾಡಿ ಆ ನೃಶಂಸನಾದ ಸ್ತ್ರೀ ಲಂಪಟನನ್ನು ಕೊಂದು ಅವಳಿಗೆ ಮಾನವನ್ನು ಕರುಣಿಸಿದನಲ್ಲ ಭೀಮ, ಆ ಕಾರಿರುಳು ಗಂಡನ ಪೂಜೆ ದಿವಸ. ಹಾಗೆ ಮಾಡಿದ್ರೆ ಗಂಡನ ಪೂಜೆ ಮಾಡಬೇಕು, ಇಲ್ಲದೇ ನಮ್ಮ ದಾರಿ ಪೂಜೆ ಮಾಡೇ ಮಾಡ್ತೀವಿ. ಅಣ್ಣತನ ವಿಂದಿನಲ್ಲಿ ಹರಿಯಲಿ, ಪಾರ್ಥ, ನಕುಲರು, ಸಹದೇವ ಇವರುಗಳೆಲ್ಲ ಕನಲಿದರೆ ಕೈದೋರುವೆನು. ಧರ್ಮರಾಜನಿಗೆ ಅವನಿಗೆ ಶಾಸ್ತ್ರೀಯವಾಗಿ ಪಿಂಡ ಹಾಕ್ತೀನಿ, ಇವರಿಗೆ ದಂಡದಲ್ಲಿ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಕೈ ತೋರುವೆನು. ಮತ್ತು ಕೃಷ್ಣ ಹಾಯ್ದರೆ, ಕೃಷ್ಣ ಏನಾದರೂ ಇದು ಕಟ್ಟ ಕಡಿಯಲ್ಲಿ ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ಕೃಷ್ಣ ಅಡ್ಡಿ ಮಾಡೋಲ್ಲ. ಒಂದು ಪಕ್ಷ ಅವನೂ ಮಾಡೋದಿದ್ದರೆ ಘನ ಮುರಾರಿಯ ಮೀರುವೆನು. ಕೃಷ್ಣ ನೀನು ನನಗಲ್ಲ, ನೀನು ನಾನು ಸಂಬಂಧಪಟ್ಟವರಲ್ಲ ಅಂತ ಅವನನ್ನು ಮೀರ್ತೀನಿ. ಹಾಗಾಗಿ ತರಿವೆನು ಕೀಚಕಾನ್ವಯವ, ಕೀಚಕ ಕುಲ ಮುಂದಿನದನ್ನು ಉತ್ತರೋತ್ತರ ಘಟನೆಯನ್ನು ಮಾತಿನ ಅರಿವಿಲ್ಲದೆ, ಮನಸ್ಸಿನ ಅರಿವಿಲ್ಲದೆ ಹೇಳ್ತಾ ಇದ್ದಾನೆ. ಕೀಚಕನ ತಮ್ಮಂದರು ಮುಂದೆ ಬರ್ತಾರೆ 101 ಜನ, ಅವರನ್ನು ನಾಶನ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಅದಷ್ಟು ಮಾಡುವಂಥವನೇ, ಮಾಡಿದ್ದವನೇ ಆದ. ಹೀಗೆ ಹೇಳುವಲ್ಲಿ ಎಷ್ಟು ಓಜಸ್ಸಿದೆ ನೋಡಿ. ಮತ್ತು ಎಲ್ಲದಕ್ಕಿಂತ ಅದು ಸ್ವಭಾವೋಕ್ತಿಯಾಗಿ ಪರಿಣಮಿಸುತ್ತದೆ. ಇಂಥದ್ದು ಕಾವ್ಯಕ್ಕೆ ಭೂಷಣವಾಗುತ್ತದೆ. ಆ ಪಾತ್ರಗಳು ಲೋಕೋತ್ತರವಾಗಿ, ಅತಿಶಯವಾಗಿ, ಬಿಗ್ಗರ್ ದ್ಯಾನ್ ಲೈಫ್ ಸೈಜ್ ಅಂತೀವಲ್ಲ, ಹಾಗೆ ಇದ್ದಾಗ ನಮಗೆ ವಾತಾವರಣದ ನಿರ್ಮಾಣ ತುಂಬ ಚೆನ್ನಾಗಾಗುತ್ತದೆ. ಅಭಿಜಾತ ಕಲೆಗಳ ಶಕ್ತಿಯೇ ಇಲ್ಲಿರ್ತಕ್ಕಂಥದ್ದು. ಆ ಮೂಲಕವಾಗಿ ಚರ್ವಣ ಮತ್ತೆ ಮತ್ತೆ ಆ ಪ್ರಪಂಚಕ್ಕೆ ಹೋಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದಕ್ಕೆ ಆಗುತ್ತದೆ. ಈ ಅರ್ಥದಲ್ಲಿ ಅಭಿಜಾತ ಕಲೆಗಳಿಗೆ ಸಮಾನ ಯಾವುದೂ ಇಲ್ಲ. ನೀವು ಎಷ್ಟು ಕಿರ್ಲ್ರಿ, ಕತೆ, ಕಾದಂಬರಿ, ಮತ್ತೊಂದು ಮಗದೊಂದು ಏನಂದರೂ ಕೂಡ ಆ ಕಾವ್ಯದಲ್ಲಿ ಪಂಕ್ತಿ ಪಂಕ್ತಿಯಲ್ಲಿ ರಸ ಬರುತ್ತದಲ್ಲ. ಎಷ್ಟು ದೊಡ್ಡ ಕಾದಂಬರಿ ಆಗಿರ್ಬೋದು, ಅದು ಭೈರಪ್ಪನವ್ರದೇ ಆಗ್ಬೋದು, ಕಾರಂತರದೇ ಆಗ್ಬೋದು, ಟಾಲ್ಸ್ಟಾಯ್ದೇ ಆಗ್ಬೋದು, ಡಾಸ್ಟೋವ್ಸ್ಕಿದು ಆಗ್ಬೋದು, ವರ್ಷಗಟ್ಟಲೆ ಪ್ರವಚನ ಮಾಡೋಕ್ಕಾಗೋಲ್ಲ. ಆದರೆ ಕುಮಾರವ್ಯಾಸ, ಕಾಳಿದಾಸ ಅಥವಾ ವಾಲ್ಮೀಕಿ, ವ್ಯಾಸ, ಕುವೆಂಪು ಇಂಥವರ ಕಾವ್ಯವನ್ನು ನಾವು ವಿಸ್ತರಿಸಬಹುದು. ಒಂದು ಸಿನಿಮಾ ಹಾಡಿಗೆ ಎಷ್ಟು ಸಂಗತಿ ಹಾಕೋಕ್ಕಾಗತ್ರಿ? ಆಗೋಲ್ಲ. ಒಂದು ತ್ಯಾಗರಾಜರ ಕೃತಿಗೆ, ದೀಕ್ಷಿತರ ಕೃತಿಗೆ ಸಂಗತಿಗಳು ಹಾಕ್ಬೋದು. ಗಗನವಿಯಲ್ಲೋ ಭೂಮಿಯಲ್ಲೋ ತುಂಬ ಚೆನ್ನಾಗಿರ್ತಕ್ಕಂಥ ಹಾಡು, ಅದನ್ನು ನೂತನ ಜಗದ ಬಾಗಿಲು ತೆರೆಯಿತು, ನೂತನ ಅಂತ ಮಾಡೋಕ್ಕೋದ್ರೆ ನೂತನ ಹಾಗೂ ಪುರಾತನ ಆಗಿರುತ್ತೆ. ಬಾಗಿಲು ಅಂತೆಲ್ಲ ಬಾಗಿಲು ಅಷ್ಟು ವಿಸ್ತಾರ ಮಾಡಿದ್ರೆ ಅದೇನು ಟೌನ್ ಹಾಲ್ ಗೇಟ್ ಆಗಿಬಿಡುತ್ತೆ ಅಷ್ಟೇ. ಹಾಗಾಗಿ ಇದನ್ನು ಮಾಡೋಕ್ಕಾಗೋದಿಲ್ಲ, ಅಲ್ಲಿಗೆ ಬಿಡಬೇಕಾಗುತ್ತದೆ. ಅಭಿಜಾತ ಕಲೆಗೆ ಉಂಟು ಆ ರೀತಿಯಾದ ವಿಸ್ತರಣ ಶಕ್ತಿ, ತೆಗೆದುಕೊಳ್ಳುತ್ತೆ. ಅದು ಎಂಥ ದೊಡ್ಡ ಬೆಲೂನ್ ಅಂದರೆ ನಮ್ಮೆಲ್ಲರ ಉಸಿರಿನಿರಲಿ ಜಗತ್ಪ್ರಾಣನನ್ನೇ ತುಂಬಿದ್ರೂ ಅದು ಬರ್ಸ್ಟ್ ಆಗೋದಿಲ್ಲ. ಇವೆಲ್ಲ ಹಾಗಲ್ಲ, ಬರ್ತ್ಡೇ ಬೆಲೂನುಗಳಿದ್ದಂತೆ. ಒಂದು ಸ್ವಲ್ಪ ಹೆಚ್ಚು ಕೋಪಗೊಂಡು ಉಸಿರು ಊದಿದ್ರೆ ಸಾಕು, ಬಡಾರತ್ತ ಒಡೆದೋಗ್ಬಿಡುತ್ತವೆ. ಹಾಗಾಗಿ ಗದ್ಯಕ್ಕೆ, ಲೋಕಸಾಮಾನ್ಯವಾದ ಭಾಷೆಯ ಆ ಸಾಹಿತ್ಯಕ್ಕೆ ಒಂದು ಮಿತಿ ಉಂಟು. ಅಭಿಜಾತ ಕಲೆಗೆ ಆ ಬಗೆಯ ಮಿತಿ ಇಲ್ಲ. ಹಾಗಾಗಿ ಅಮೇಯವಾಗಿ ಬರುತ್ತದೆ ಅನ್ನೋದಕ್ಕೆ ಅವನ ಈ ಒಂದು ಓಜಸ್ವಿಯಾದ ಪದ್ಯಗಳೇ ಸಾಕ್ಷಿಯಾಗಿವೆ. ಮತ್ತೆ ಇನ್ನೊಂದಷ್ಟು ಹೇಳ್ತಾನೆ. ನಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮೆ ಆಗಿತ್ತು, ನಾನಿನ್ನು ಆಚೆಗೆ ಬಂದೆ ಅಂತ ಹೇಳ್ತಾನೆ. ಭೀಮನಿಗೆ ಒಂದು ಲಿಬರೇಷನ್ನು ಅಂತ ಅನ್ಬೋದು.
ಸುದಿನ ಎಮ್ಮಣ್ಣನಾಜ್ಞೆಯ ಪಾಶದಲ್ಲಿ ಸಿಕ್ಕಿರ್ದೆ, ಈ ಸುದಿನ ಎಮ್ಮಣ್ಣನಾಜ್ಞೆಯ ಪಾಶದಲ್ಲಿ ಸಿಕ್ಕಿರ್ದೆ. ಸಿಂಹದ ಕೂಸ ನರಿ ಕೆಣಕುವವೋಲ್ ಈ ಕುರು ಕೀಚಕಾದಿಗಳು, ಸಿಂಹದ ಕೂಸ ನರಿ ಕೆಣಕುವವೋಲ್ ಈ ಕುರು ಕೀಚಕಾದಿಗಳು. ಘಾಸಿಯಾದರು ಕೆಣಕಿ ನಾಯಿಗಳ ವೀಸ ಬಡ್ಡಿಯ ಲಸುವ ಕೊಂಬೆನೋ, ಘಾಸಿಯಾದರು ಕೆಣಕಿ ನಾಯಿಗಳ ವೀಸ ಬಡ್ಡಿಯ ಹಸುವ ಕೊಂಬೆನು. ವಾಸಿ ಧರ್ಮದ ಮೇರೆ ತಪ್ಪಿತು ಕಾಂತೆ ಕೇಳೆಂದ, ತರುಣಿ ಕೀಚಕ ಕೌರವೇಂದ್ರರ ಹರಣಕಿದಕೋ ಸಂಚಕಾರವ. ತರುಣಿ ಕೀಚಕ ಕೌರವೇಂದ್ರರ ಹರಣಕಿದಕೋ ಸಂಚಕಾರವ. ಕೆರಳಿದೊಡೆ ಈ ಭೀಮ ಬಗೆವನೆ ನೀತಿಗೀತಿಗಳ, ಕೆರಳಿದೊಡೆ ಈ ಭೀಮ ಬಗೆವನೆ ನೀತಿಗೀತಿಗಳ. ಕೆರಳಿಸಿದೆ ಇನ್ನೇನು, ಕೆರಳಿಸಿದೆ ಇನ್ನೇನು ನಿನ್ನಯ ಹರಿಬವೆನ್ನದು. ನಾಯಿ ಜಾರನ ಕರೆದು ಸಂಕೇತದಲ್ಲಿ ಸೂಚಿಸು ನಾಟ್ಯ ಮಂದಿರವಾಗ. ಆ ನಾಯಿ ಜಾರನ ಕರೆದು ಸಂಕೇತದಲ್ಲಿ ಸೂಚಿಸು ನಾಟ್ಯ ಮಂದಿರವ. ಹೇಳ್ತಾನೆ, ಈ ಸುದಿನ ಬೆಮ್ಮಣ್ಣನಾಜ್ಞೆಯ ಪಾಶದಲ್ಲಿ ಸಿಕ್ಕಿರ್ದೆ. ಇಷ್ಟು ದಿವಸ ನಮ್ಮ ಅಣ್ಣನಾಜ್ಞೆಯ ಪಾಶ ಹಗ್ಗ ಹುರಿ ನೇಣು ಬಿಗಿದಿತ್ತು. ಸಿಂಹದ ಕೂಸ ನರಿ ಕೆಣಕುವೋಲ್ ಈ ಕುರು ಕೀಚಕಾದಿಗಳು ಘಾಸಿಯಾದರು. ಸಿಂಹ ಶಿಶುವನ್ನು ಗೋಮಾಯು ಶಿಶು ಕೆಣಕಿದಂತೆ ಈ ಕೀಚಕ ಮತ್ತು ಕೌರವಾದಿಗಳು ಕೆಣಕ್ತಾ ಇದ್ದಾರೆ. ಇನ್ನು ನಾಯಿಗಳ ವೀಸಬಡ್ಡಿಯ ಲಸುವ ಕೊಂಬೆನು. ವೀಸಬಡ್ಡಿ ಅವನು ಲೋಕರೂಢಿಯ ಮಾತಾಗಿ ಬಳಸ್ತಾ ಇದ್ದಾನೆ. ವೀಸ ಅಂತನ್ನುವುದು ಒಂದು ತೂಕದ ಪ್ರಮಾಣವಾಗಿ ಕೂಡ ಹೇಳ್ತಾರೆ. ವೀಸಬಡ್ಡಿ ಅಂತಂದರೆ ಅತ್ಯಲ್ಪದ ಬಡ್ಡಿ, 16ನೇ ಒಂದು ಭಾಗದ ಬಡ್ಡಿ ಅಂತ. ತುಂಬ ಅಗ್ಗದ ಸೋವಿ ಬಡ್ಡಿಗೆ ನಾನು ಅವರ ಆಯುಸ್ಸನ್ನೆಲ್ಲ ಕೊಳ್ಳತೀನಿ ಎನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ವಾಸಿ ಧರ್ಮದ ಮೇರೆ ತಪ್ಪಿತು, ಒಳ್ಳೆಯ ಧರ್ಮಕ್ಕಿನ್ನ ನೆಲೆ ಇಲ್ಲ, ಅದು ಮೀರಿ ಹೋಯಿತು ಅಂತ ಹೇಳಿ ತರುಣಿ ಕೀಚಕ ಕೌರವೇಂದ್ರನ ಹರಣ ಕೆಣಕಿದಕೋ ಸಂಚಾರವ ಕೆರಳಿದೊಡಗಿ ಭೀಮ ಬಗೆವನ ನೀತಿ ಗೀತಿಗಳ. ಅವರ ಪ್ರಾಣವನ್ನು ತೆಗೊಳ್ಳೋದಕ್ಕೆ ನನಗೆ ನೀತಿ ನಿಯಮ ಧರ್ಮ ಗಿರ್ಮ ಎಲ್ಲ ಉಂಟ, ಅದು ಯಾವುದೂ ಇಲ್ಲ ಅಂತ. ಭೀಮ ಯಾವತ್ತೂ ಅದನ್ನು ನೆಚ್ಚಿಕೊಂಡವನಲ್ಲ. ಅವರು ಸರಿಯಾಗಿದ್ದರೆ ನಾವು ಸರಿಗಿರಬೇಕು. ದುಷ್ಟಸ್ಯ ದಂಡ ಸುಜನಸ್ಯ ರಕ್ಷಾ, ಇದು ಆಗಬೇಕಾದದ್ದು. ಶಠಂ ಪ್ರತಿ ಶಾಠ್ಯಮಾಚರೇತ್ ಮಾಯಾವಿ ಮಾಯೆಯಾ ವಧ್ಯ, ಈ ರೀತಿಯಾದ ಮಾತುಗಳು ಆರ್ಷ ಗ್ರಂಥಗಳಲ್ಲಿ ಇರುವಂಥದ್ದೇ. ಹಾಗಾಗಿ ಅವರನ್ನು ನಾವು ಎದುರಿಸೋದಕ್ಕೆ ಇನ್ಯಾವ ನೀತಿಯನ್ನು ಪಾಲಿಸಬೇಕಾಗಿಲ್ಲ ಅಂತ. ಅದರಿಂದಲೇ ಅವ್ರನ್ನ ನಾನು ಕೊಲ್ತೀನಿ, ಅದಕ್ಕೆ ಯುಕ್ತಿಯನ್ನು ಹೇಳಿಬಿಡ್ತೀನಿ ಅಂತಾನೆ. ಈ ಕೋಪದಲ್ಲಿ ಕೂಡ ಅವನಿಗೆ ಬುದ್ಧಿ ಎಷ್ಟು ಚುರುಕಾಗಿ ಕೆಲಸ ಮಾಡಿದೆ ನೋಡಿ. ಎಷ್ಟೋ ಜನಕ್ಕೆ ಕೋಪ ಬಂದಾಗ ಬುದ್ಧಿ ಮಂಕ ಆಗುತ್ತದೆ, ನಾಲಿಗೆ ಹೊರಳೋದಿಲ್ಲ. ಇವನಿಗೆ ನಾಲಿಗೆ ಬುದ್ಧಿ ಎಲ್ಲ ಪಟುವಾಗಿದೆ. ಉಪಾಯವನ್ನು ಹೇಳ್ತಾ ಇದ್ದಾನೆ, ಅವನನ್ನು ಹೇಗೆ ಕೊಲ್ಲಬೇಕು ಅಂತ ಪ್ಲಾಟ್ ಆಗಲೇ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಇದು ತುಂಬ ಅನಿರೀಕ್ಷಿತ, ನಮಗೆ ಊಹಾತೀತವಾದದ್ದು ಭೀಮನ ಈ ಕೌಶಲ ಅಂತ ಅನಿಸುತ್ತದೆ. ಕೆರಳಿಸಿದೆ ಇನ್ನೇನು, ಕೆರಳಿಸಿಬಿಟ್ಟಿದ್ದಾಳಲ್ಲ ದ್ರೌಪದಿ. ನಿನ್ನಯ ಹರಿಬವೆನ್ನದು, ನಿನ್ನ ಕಷ್ಟ ನನ್ನದು. ನಾಯಿ ಜಾರನ ಹರಿಸಮಾಸ, ಜಾರ ಅವನು ಜಾರತನದ ಧೂರ್ತ ಯಾರಿದ್ದಾನೆ ಅವನು ಜಾರ ಕುಕ್ಕುರ ಅಂಥವನು. ನಾಯಿತನ ಅವನದ್ದು ಯಾವುದುಂಟು ಅವನನ್ನು ಕರೆದು ಸಂಕೇತದಲ್ಲಿ ಸೂಚಿಸು. ಸಂಕೇತ ಅನ್ನುವುದು ಸೂಚನೆ ಅಂತ ಒಂದರ್ಥ. ಟೆಕ್ನಿಕಲ್ಲಾಗಿ ಅಭಿಸಾರದ ಜಾಗವನ್ನು ಮೀಟಿಂಗ್ ಪಾಯಿಂಟ್ ಆಫ್ ಲವರ್ಸ್ ಅಂತೀವಲ್ಲ, ಪ್ರಣಯಿಗಳ ಮೇಲನ ಸ್ಥಾನಕ್ಕೆ ಸಂಕೇತ ಸಂಕೇತಕ ಅಂತ ಸಂಸ್ಕೃತದ ಕಾವ್ಯ ಭಾಷೆ ಅದು. ಹಾಗಾಗಿ ಅದು ನಾಟ್ಯ ಮಂದಿರವಾಗಲಿ, ನರ್ತನ ಶಾಲೆ ಆಗಬೇಕು, ಪ್ರೇಕ್ಷಾಗೃಹ. ಯಾಕೆಂದರೆ ಅಲ್ಲಿ ಸುಪರ್ದಿನಲ್ಲಿರೋದು ಅರ್ಜುನನ ಕೈನಲ್ಲಿ. ಹಾಗಾಗಿ ಯಾರಿಗೇನಾದರೂ ಕೂಡ ಗೊತ್ತಾಗದಂತೆ ಆಗುತ್ತದೆ. ಅರ್ಜುನನೂ ಇಲ್ಲಿಗೆ ಈ ಚಿತ್ರದಲ್ಲಿ ಬರೋಲ್ಲ, ಈಸ್ ಔಟ್ ಆಫ್ ಪಿಕ್ಚರ್. ಆದರೆ ಅಕಸ್ಮಾತ್ ಗೊತ್ತಾದರೂ ಅರ್ಜುನ ಅಲ್ಲಿರುವನಾದ್ದರಿಂದ ನಮಗೆ ತೊಂದರೆ ಇಲ್ಲ. ಅವನ ವಾಸಗೃಹವೂ ಅದು ಹೌದು. ಜೊತೆಗೆ ನರ್ತನ ಶಾಲೆ ರಾಜಕುಮಾರಿಯರದು, ಅದು ಖಾಸಗಿಯಾದದ್ದು.
ಅಲ್ಲಿ ಹಗಲು ಮಾತ್ರ ನೃತ್ಯ ಗೀತ ವಾದಿತ್ರ ವಿನೋದಗಳ ಅಭ್ಯಸನ ಮತ್ತು ಅದರ ಪ್ರದರ್ಶನ ಉಂಟು. ಇರುಳಲ್ಲಿ ಇಲ್ಲ. ಅದು ಅಮಾವಾಸ್ಯೆ ಬೇರೆ ಬಂದಿದೆ, ಯಾರೂ ಅಲ್ಲಿ ಇರೋದಿಲ್ಲ. ಆ ಕಾರಣದಿಂದ ನಿರ್ಜನವಾದ ಸ್ಥಳಕ್ಕೆ ಅವನನ್ನು ಬರಹೇಳು. ಮತ್ತು ದ್ರೌಪದಿಗೆ ನರ್ತನ ಶಾಲೆಯ ಒಳ ವಿವರಗಳು ಗೊತ್ತಿವೆ, ಟೋಪಾಗ್ರಫಿ ಅಂತೀವಲ್ಲ, ಅದು ಗೊತ್ತಿರುವುದರಿಂದ ಎಲ್ಲಿ ಅವನು ಬರ್ತಾನೆ, ತಾನು ಎಲ್ಲಿರಬೇಕು, ಭೀಮ ಎಲ್ಲಿಂದ ಜಾರಿಕೊಳ್ಳಬೇಕು, ಇದೆಲ್ಲ ಗೊತ್ತು. ಮತ್ತು ಆಯುಧಜೀವಿ ಆಗಿರ್ತಕ್ಕಂಥ ಕೀಚಕನಿಗೆ ನರ್ತನ ಶಾಲೆಯ ಮುಖ ಮೂತಿ ಗೊತ್ತಿಲ್ಲ, ಒಳ ಹೊರಗೂ ಗೊತ್ತಿಲ್ಲ. ಇವೆಲ್ಲ ಎಷ್ಟು ಬೇಗ ಅವನ ಬುದ್ಧಿಯಲ್ಲಿ ಬಂದಿದೆ, ಎಷ್ಟು ಸೂಕ್ಷ್ಮತೆ ಇದೆ ನೋಡಿ. ಅಲ್ಲಿ ಅವನನ್ನು ಕರೆದು ಹೇಳು. ಮತ್ತು ಅದು ಅಂತಃಪುರಕ್ಕೆ ಹತ್ತಿರ ಇದೆ, ಅಲ್ಲಿ ಹೆಚ್ಚಿನ ಪಹರೆ ಪಾಳಿಗೆ ಇರೋಲ್ಲ. ಯಾಕೆಂದರೆ ಕನ್ಯಾಜನ ಅಲ್ಲಿ ಇಲ್ಲ, ಅಂತಃಪುರದ ಒಳಗಿರ್ತಾರೆ. ಅದು ರಕ್ಷಿತವೂ ಹೌದು. ಅದೇ ಸಂದರ್ಭದಲ್ಲಿ ಅದರ ಹತ್ತಿರದಲ್ಲಿ ಯಾವ ಜನಸಂಚಾರವೂ ಇಲ್ಲ. ಅದರಿಂದ ಅವನು ಏನು ಬಡ್ಕೊಂಡ್ರೂ ಕೂಡ ಯಾರಿಗೂ ಕೇಳಿಸ್ದಂತೆ ಆಗುತ್ತದೆ ಎನ್ನುವುದು ಆ ಎಲ್ಲ ಬುದ್ಧಿವಂತಿಕೆಯನ್ನು ಅವನು ಇಟ್ಟುಕೊಂಡಿದ್ದಾನೆ. ಹೀಗಾಗಿ ಕರೆದು ಸೂಚಿಸು ನಾಟ್ಯ ಮಂದಿರವ, ಅಲ್ಲಿಗೆ ಅವನು ಬಂದರೆ ಮಿಕ್ಕಂತೆ ಅವನು ಎಲ್ಲೂ ಹೋಗೋಲ್ಲ, ಹೋಗೋದು ಮೇಲೆಯೇ ಅಂತ ಅನ್ನೋದನ್ನು ಕವಿ ಹೇಳ್ತಾನೆ. ಅಲ್ಲಿಗಿರುಳೈ ತಂದು ಮರೆಯಲಿ ಖುಲ್ಲನುದರವ ಬಗಿದು, ಮರೆಯಲಿ ಖುಲ್ಲನುದರವ ಬಗಿದು ರಕುತವ ಚೆಲ್ಲುವೆನು ಶಾಕಿನಿಯರಿಗೆ ಸಂದೇಹ ಬೇಡಿದಕ್ಕೆ. ರಕುತವ ಚೆಲ್ಲುವೆನು ಶಾಕಿನಿಯರಿಗೆ ಸಂದೇಹ ಬೇಡಿದಕ್ಕೆ. ಅಲ್ಲಿ ಕೆಲಬಲ ನರಿದುದಾದೊಡೆ, ಅಲ್ಲಿ ಕೆಲಬಲ ನರಿದುದಾದೊಡೆ ಬಲ್ಲೆನದ ಕೌಷಧಿಯ ಕರೆ ಮರೆ ಇಲ್ಲ ಮಾನಿನಿ, ಕರೆ ಮರೆ ಇಲ್ಲ ಹೋಗೆನುತ ಬೀಳ್ಕೊಟ್ಟ ನಂಗನೆಯ, ಹೋಗೆನುತ ಬೀಳ್ಕೊಟ್ಟ ನಂಗನೆಯ. ಹರುಷದಲ್ಲಿ ಹೆಚ್ಚಿದಳು, ಹರುಷದಲ್ಲಿ ಹೆಚ್ಚಿದಳು ಪುರುಷರ ಪುರುಷನಲ್ಲ ಭೀಮ, ಪುರುಷರ ಪುರುಷನಲ್ಲ ಭೀಮ. ತನ್ನಯ ಪರಮ ಸುಕೃತೋದಯನಲ, ತನ್ನಯ ಪರಮ ಸುಕೃತೋದಯನಲ ನೀನೊಬ್ಬನೆಂದೆನುತ ಭೀಮ. ತನ್ನಯ ಪರಮ ಸುಕೃತೋದಯನಲ ನೀನೊಬ್ಬನೆಂದೆನುತ ಅರಸಿ ಕಾಂತನ ಬೀಳುಕೊಂಡಳು, ತಿರುಗಿದಳು ನಿಜ ಭವನಕ್ಕೆ. ಅರಸಿ ಕಾಂತನ ಬೀಳುಕೊಂಡಳು, ತಿರುಗಿದಳು ನಿಜ ಭವನಕ್ಕೆ. ಇತ್ತಲು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ, ಇತ್ತಲು ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ. ಇಂಥ ಸುಖಾಂತವಾಗುವಂತೆ ಆ ಪ್ರಸಂಗವನ್ನು ಕವಿ ನಿರ್ವಾಹ ಮಾಡ್ತಾನೆ. ಅದನ್ನು ಗಾನದಲ್ಲಿ ವಾದನದಲ್ಲಿ ಎಷ್ಟು ಸುಂದರವಾಗಿ ತಂದುಕೊಟ್ಟರು. ಅವನಿಗೆ ಬಂದ ಪ್ರಸನ್ನತೆ, ಪ್ರಫುಲ್ಲತೆ, ಸಮಯಾವಧಾನತೆ, ಪ್ರಸಂಗಾವಧಾನತೆ, ಎಚ್ಚರದಲ್ಲಿ ಅವರ ವಾಚನದಲ್ಲಿ ಪಿಸುಗುಟ್ಟಿದಂತೆ, ಭರವಸೆ ಕೊಟ್ಟಂತೆ, ಬೆನ್ನು ತಟ್ಟಿದಂತೆ, ಪುಸಲಾಯಿಸಿದಂತೆ ಏನೆಲ್ಲ ರೀತಿಯ ಧ್ವನಿಗಳನ್ನು ಮಾಡಿಬಿಟ್ರು. ಎಷ್ಟು ಸಹಜವಾಗಿ ಬಂತು. ಮಧ್ಯದಲ್ಲಿ ಗದ್ಯಖಂಡ ಇದ್ದಂತೆ ನಮ್ಮ ಕೆದಿಲಾಯರು ಅಲ್ಲಲ್ಲಿ ವಾಚನ ಮಾಡ್ತಾರೆ. ತುಂಬ ಕಷ್ಟ ಅದು ವಾಚನದಲ್ಲಿ. ಶ್ರುತಿಶುದ್ಧವಾಗಿ ರಾಗದಲ್ಲಿ ಹಾಡುವುದು ಒಂದು ಕಷ್ಟವಾದರೆ, ಹಾಡಿನ ಮಧ್ಯದಲ್ಲಿ ಮಾತಿನಂತೆ ಮಾತಾಡೋದು ತುಂಬ ಕಷ್ಟ. ಮಾತಿನಂತೆ ಹೇಳಿ ಮತ್ತೆ ಹಾಡಕ್ಕೆ ಬರೋದು ಮತ್ತೂ ಕಷ್ಟ. ಅದು ಎರಡೂ ಒಂದೇ ಶ್ರುತಿಯಲ್ಲಿ ನಡೆದಿರುತ್ತದೆ.
ಆದರೆ ಗದ್ಯದಂತೆ ಅದನ್ನು ತೋರಿಸಬೇಕು ಅಂತಂದರೆ ತುಂಬ ತುಂಬ ಕಷ್ಟ. ಆ ನಾಟಕೀಯತೆ ರಸೋಚಿತವಾದ ಬಗೆಯಲ್ಲಿ ಬರುವಂಥದ್ದು ಕೇಳದ ನಾವೇ ಪುಣ್ಯವಂತರು ಅಂತನಬೇಕು. ಅಲ್ಲಿ ಇರುಳೈತಂದು ಮರೆಯಲಿ ಕುಲ್ಲ ನುದರವ ಬಗಿದು ರಕ್ತವ ಚೆಲ್ಲುವೆನು. ಅಲ್ಲಿಗೆ ಬರ್ತೀನಿ ನರ್ತನ ಶಾಲೆಗೆ, ಬಂದು ಅವನ ರಕ್ತವನ್ನು ಶಾಕಿನಿ ಡಾಕಿನಿಯರಿಗೆ ಎಲ್ಲರಿಗೂ ಕೂಡ ವಿತರಣೆ ಮಾಡ್ತೀನಿ, ಸಂದೇಹ ಬೇಡ. ಇದೆಲ್ಲ ಇದೆಯೋ ಇಲ್ಲವೋ, ಶಾಕಿನಿ ಡಾಕಿನಿ ಇವೆಲ್ಲ ಉಂಟೋ ಇಲ್ಲವೋ, ಅದು ಕಾವ್ಯದಲ್ಲಿ ಬಂದರೆ ಬಹಳ ಚೆನ್ನ. ಯಾಕೆಂದರೆ ರಕ್ತ ಎಲ್ಲಿ ಚೆಲ್ಲೋದು ನಾವು, ಮತ್ತೆ ಚರಂಡಿ ಎಲ್ಲ ಚೆಲ್ಲೋಕ್ಕಾಗುತ್ತೆ. ಅಂದರೆ ಸಾಯಿಸೋದ್ರೊಳಗೂ ಸತ್ಕಾರ ಮಾಡಬೇಕಲ್ಲ ಯಾರಿಗಾದರೂ. ಈ ಕಾವ್ಯದ ವಿಶ್ವಾಸಗಳು ನಮಗೆ ತುಂಬ ಸ್ವಾರಸ್ಯಕಾರಿಯಾಗಿ ಪ್ರಯೋಜನಕ್ಕೆ ಬರುತ್ತವೆ. ಈ ಕಾಲದ ಟೆರರಿಸ್ಟ್ಗಳೆಲ್ಲ ಈ ಥರ ಮಾತಾಡೋಕ್ಕಾಗಲ್ಲ ನೋಡಿ. ಅವರ ಮಾತಲ್ಲಿ ಸ್ವಾರಸ್ಯ ಇಲ್ಲ, ರಸವಿಲ್ಲ ಅಂತಲೂ ಗೊತ್ತಾಗುತ್ತದೆ. ಅಲ್ಲಿ ಕೆಲವರನ್ನು ಅರಿದುದಾದುಡೆ, ಕೆಲವರು ಏನಾದರೂ ಅರಿದುದಾದುಡೆ ಬಲ್ಲೆ ಅನ್ನೋದಕ್ಕೆ ಔಷಧಿಯ. ಆ ರೋಗಕ್ಕೇನು ಚಿಕಿತ್ಸೆ, ಅನಾವಶ್ಯಕ ಕುತೂಹಲವನ್ನು ಚುಂಚು ಪ್ರವೇಶವನ್ನು ಮಾಡಿದರೆ ಅವರಿಗೆ ಚಿಕಿತ್ಸೆ ಗೊತ್ತು. ಏನು ಚಿಕಿತ್ಸೆ? ಯಮ ಮಾಡ್ತಾನೆ ಅಂತ ಅಲ್ಲಿ ಕಳಿಸೋದು. ಅವನಿದ್ದೇ ಇದ್ದಾನಲ್ಲ, ಯಮರಾಜ ಸಹೋದರ ವೈದ್ಯ ಸಹೋದರ ಯಮ. ಮತ್ತು ಕರೆ, ಅವನನ್ನು ಕರ್ಕೊಂಡು ಬಾ. ಮರೆಯಲ್ಲ, ಇದು ಮರೆಮಾಚುವ ಮಾತಲ್ಲ, ಇದು ಕೇವಲ ಕಣ್ಣೊರೆಸುವ ತಂತ್ರವಲ್ಲ ಅಂತ ಬೀಳ್ಕೊಡ್ತಾನೆ. ಅಲ್ಲಿಗೆ ಅವಳಿಗೆ ಪರಮ ಸಂತೋಷವಾಗುತ್ತದೆ. ಇಲ್ಲಿವರೆಗೂ ಬಡಿಹೋರಿಗಳು ಮೂಗುರ್ಚಿಗಳು ಹೊಂದವಳು ಪರಮ ಪುರುಷ, ಆ ಪುರುಷರು ಪುರುಷನಲ್ಲ ಅಂತಂದ್ಬಿಟ್ಟು. ಮಾನವ ಸ್ವಭಾವವೇ ಇದು, ತುಂಬ ಸಂದರ್ಭೋಚಿತವಾಗಿದೆ. ಪರಮ ಸುಕೃತೋದಯ, ನನ್ನ ಪಾಲಿಗೆ ನೀನು ಪುಣ್ಯಾವತಾರ, ನೀನು ಒಬ್ಬ ಅಂತ ಮತ್ತೆ ಒತ್ತಿ ಹೇಳ್ತಾ ಇದ್ದಾಳೆ ನೋಡಿ. ನೀನು ಮಿಕ್ಕ ನಿನ್ನ ಸಹೋದರರಂತೆ ಅಲ್ಲ ಅಂತ ಬೀಳ್ಕೊಂಡಳು. ತಿರುಗಿದಳು, ನಿಜ ಭವನಕ್ಕಿತ್ತಳು. ಅವಳು ಇತ್ತ ಕಡೆ ತಿರುಗುತ್ತಾ ಇದ್ದಂತೆ ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ. ಅದರ ಅದೆಷ್ಟು ಚೆನ್ನಾಗಿ ಭಗಣಾಂತದಲ್ಲಿ ಲಘು, ಭಗಣಾಂತದಲ್ಲಿ ಲಘು, ಭಗಣಾಂತದಲ್ಲಿ ಲಘು, ತಾ ಅತಕಿಟ ಅಂತ ಖಂಡಗತಿಯಲ್ಲಿ ಉಲ್ಲಾಸ ಚಿಮ್ಮುವಂತೆ ಮಾಡಿದ್ದಾನೆ. ಭಾಮಿನಿಯ ಪದ್ಯದಲ್ಲಿ 3 ಗಣಗಳು, ಪಂಚಮಾತ್ರೆ ಗಣಗಳಿರುವಂತೆ ಅದು ಒಂದು ಗುರು ಮತ್ತು 3 ಲಘು, ಒಂದು ಗುರು 3 ಲಘು, ತಾ ವರೆಯ ಬಾ ಗಿಲಿನ ಬಿ ಯಗವ ಅಂತ ಒತ್ತಕ್ಷರ ಇಲ್ಲದೆ ಎಷ್ಟು ಚೆನ್ನಾಗಿ ಲೆಕ್ಕ ಹಾಕದಂತೆ ಮಾಡಿದ್ದಾನೆ. ಈ ತಂತ್ರಗಳು ಎಲ್ಲಿ ಕಲಿತನೋ? ಈ ಪದ್ಯಶಿಲ್ಪ ರಚನೆಯನ್ನು ಯಾವ ಮಹಾಶಿಲ್ಪಿಯ ಕೈನಲ್ಲಿ ಅಭ್ಯಾಸ ಮಾಡಿದನೋ ಕುಮಾರವ್ಯಾಸ? ಅದೆಷ್ಟು ಚೆನ್ನಾಗಿ ಧೀಮ್ ತಕಿಟ ಧೀಮ್ ಅಂತ ನಮ್ಮ ಮನಸ್ಸಿನಲ್ಲಿ ಮುಕ್ತಾಯ ಬರಬೇಕು ಹಾಗೆ ಮಾಡಿದ್ದಾನೆ. ವೀರೋಚಿತವಾದ ಗತಿಗೆ, ಉತ್ಸಾಹದ ಗತಿಗೆ ಸಂದರ್ಭವನ್ನು ಹೊರಳಿಸಿದ್ದಾನೆ. ಇನ್ನು ಇವಳು ಕೀಚಕ ಎನ್ನುವ ಮಿಗವನ್ನು ಮೃತ್ಯುವಿನ ಬಲೆಗೆ ಬೀಳಿಸಿಕೊಳ್ಳುವ ಬಗ್ಗೆ ನೋಡೋಣ. ದಿವಸ ಅರಮನೆಗೆ ಬರುತ್ತ ಪ್ರಕೋದರನ ವಲ್ಲಭೆಯ ಕಂಡನು. ಆ ದಿವಸ ಅರಮನೆಗೆ ಬರುತ್ತ ಪ್ರಕೋದರನ ವಲ್ಲಭೆಯ ಕಂಡನು. ಕೈದುಡುಕಲಂಜಿದನು ಮಾತಾಡಿಸಿದ ಹೋದಿರುಳು ಯುಗವಾಗಿ ಸವೆದುದು ನೀದಯಾಂಬುದಿ. ಹೋದಿರುಳು ಯುಗವಾಗಿ ಸವೆದುದು ನೀದಯಾಂಬುದಿ. ಕುಸುಮಶರ ಯಮನಾದನ್ ಅದ ನೀ ಬಲ್ಲೆ ಎಂದನು ಕೀಚಕನು ನಗುತ್ತ. ಕುಸುಮಶರ ಯಮನಾದನ್ ನೀ ಬಲ್ಲೆ ಅದ ಎಂದ. ಕುಸುಮಶರ ಯಮನಹನು ಅಮೃತವು ವಿಷವಹುದು. ಕುಸುಮಶರ ಯಮನಹನು ಅಮೃತವು ವಿಷವಹುದು.
ಬಳಿ ಕಾಲಿ ಕಲ್ಲುಗಳು ಬಿಸಿಯಹವು ಬಾಂಧವರು ವೈರಿಗಳಹರು ನಿಮಿಷದಲ್ಲಿ ಅಮೃತವು ವಿಷಬಹುದು ಬಳಿ ಕಾಲಿ ಕಲ್ಲುಗಳು ಬಿಸಿಯಗವು ಬಾಂಧವರು ವೈರಿಗಳಗರು ನಿಮಿಷದಲ್ಲಿ ವಸೆದರೊಲ್ಲದರಹರು ಲೋಗರ ಶಶಿವದನೆಗಳುಪಿದ ದುರಾತ್ಮನ ವಸುದೆ ಹೊರೆದರೆ ಪಾಪಿ ಕೀಚಕ ಎಂದಳು ಇಂದು ಮುಖಿ ವಸೆದರೊಲ್ಲದರಗರು ಲೋಕರ ಶಶಿವದನೆಗಳುಪಿದ ದುರಾತ್ಮನ ವಸುದೆ ಹೊರದು ಎಲೆ ಪಾಪಿ ಕೀಚಕ ಎಂದಳು ಇಂದು ಮುಖಿ. ನೋಡಿ, ಕೀಚಕ ಇಷ್ಟೆಲ್ಲ ಗಲಾಟೆ ಮಾಡಿದ್ದಾನೆ, ಸಭೆಯಲ್ಲಿ ಕೋಲಾಹಲ ಮಾಡಿದ್ದಾನೆ. ಅವಳಿಗೆ ಮತ್ತಷ್ಟು ಕೋಪ ಬರುತ್ತದೆ, ತನ್ನ ಕಡೆಗೆ ತಿರುಗಿ ನೋಡಲ್ಲ, ಈ ರೀತಿಯ ಭಾವ ಅವನಿಗಿಲ್ಲ. ಅವಳು ಒಲಿತಾಳೆ ಅಂತ ಅವನಿಗೆ ಗೊತ್ತು. ಯಾಕೆಂದರೆ ಅವನಿಗೆ ಎಷ್ಟೆಷ್ಟೋ ಹೆಂಗಸರನ್ನು ಕಂಡಿದ್ದಾನೆ. ದೌರ್ಜನ್ಯ ಮಾಡಿದ್ರೆ ಇವರು ಕೆಲವೊಮ್ಮೆ ಒಂದು ರೀತಿಯಾದ ಸಂತೋಷ ಬಂದ್ಬಿಡುತ್ತೆ. ನನಗಾಗಿ ಯಾವ ಕ್ರೌರ್ಯಕ್ಕೂ ತೆಗಾಯಿಸಿ ನಿಲ್ಲಬಲ್ಲ ಅಂದರೆ ಇವನು ಗಟ್ಟಿ ಗಂಡೆ ಅಂತ ಅನಿಸ್ಬಿಡ್ತದೆ ಅಂತ. ವಿಚಿತ್ರವಾದ ಪ್ರೀತಿ ಅದು ಹೇಗೆ ಬರುತ್ತೆ ಅಂತ ಅದು ವಿವರಣೆ ಕೊಡೋದಕ್ಕೆ ಆಗೋದಿಲ್ಲ. ನಾವು ನಿತ್ಯವೂ ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇರ್ತೀವಿ. ತುಂಬ ಸಂಸ್ಕಾರವಂತರ ಮನೆಯ ಹುಡುಗಿ ಯಾವುದೋ ಅಪಾಪೋಲಿಯನ್ನು ಬೆನ್ನತ್ಕೊಂಡು ಹೋಗಿರ್ತಾಳೆ, ಅಥವಾ ಅವನು ಸುತ್ತಿ ಸುಳಿದು ನೈದಿಂದ ಭಯದಿಂದ ಒಲಿಸಿದರೆ ಕಟ್ಟ ಕಡೆಗೆ ಅದೇ ಚೆನ್ನ ಅಂತ ಒಲಿದು ಬಿಡ್ತಾರೆ ಅಂತ. ಯಾವ ಹೊತ್ತಿಗೆ ಯಾವುದು ರುಚಿಯಾಗಿ ಕಾಣುತ್ತದೆಯೋ ಹೇಗೆ ಹೇಳುವುದು, ಆ ಎಲ್ಲ ತಂತ್ರಗಳನ್ನು ಅವನು ಅನುಭವಿಸಿಬಲ್ಲ, ಬಳಸಿಬಲ್ಲ. ಹಾಗಾಗಿ ಆ ದಿವಸ ಅರಮನೆಗೆ ಬರುತ್ತಾ ವೃಕೋದರನ ವಲ್ಲಭೆಯ ಕಂಡನು. ದ್ರೌಪದಿಯನ್ನಲ್ಲ, ಭೀಮನ ಹೆಂಡತಿಯನ್ನು, ಭೀಮನನ್ನಲ್ಲ, ವೃಕೋದರನನ್ನು. ಆ ಹೇಳುವಲ್ಲಿಯೇ ಅವನಿಗೆ ಸಾವು ಹೇಗೆ ಮೂಡುತ್ತದೆ ಎನ್ನುವ ಧ್ವನಿ ಉಂಟಲ್ಲ. ಕಾವ್ಯದ ಶಕ್ತಿಯೇ ಇಂಥ ಪದಪ್ರಯೋಗದಲ್ಲಿ ಸಾಭಿಪ್ರಾಯ ವಿಶೇಷಣಗಳಲ್ಲಿ ಉಂಟು. ಕೈದುಡುಕಲಂಜಿದನು. ಅವನಿಗೆ ಗೊತ್ತು, ಒಂದೇ ಸಮಯ ಬಲಪ್ರಯೋಗ ಮಾಡಿದ್ರೆ ಆಗೋಲ್ಲ. ಒಮ್ಮೆ ಒತ್ತಡ, ಒಮ್ಮೆ ನಯ, ಈ ಥರದ್ದೆಲ್ಲ ಬೇರೆ ಬೇರೆ ಯುಕ್ತಿಗಳು ಬೇಕು ಅಂತ ಗೊತ್ತು. ಹಾಗಾಗಿ ನಯವಾಗಿ ಮಾತಾಡಿಸ್ತಾನೆ. ಹೋದಿರಳು ಯುಗವಾಗಿ ಸವದುದು. ನಿನ್ನೆ ರಾತ್ರಿಯೆಲ್ಲ ಒಂದು ಯುಗ ಆಗಿತ್ತು ಅಂತಾನೆ. ಹೀಗಾದರೂ ಒಲಿದಾಳ ಇವಳಿಗಾಗಿ ಇಷ್ಟು ಅವನು ತಲೆ ಕೆಡಿಸ್ಕೊಂಡಿದ್ದಾನೆ ಅಂದರೆ ಮರುಳಾಗ್ತಾರಲ್ವ ಅಂತ. ನಮಗಾಗಿ ಒಬ್ಬರು ತುಂಬ ಹಾತುರಿತಾರೆ ಅಂದರೆ ನಾವು ಅವರ ಪ್ರಪಂಚದಲ್ಲಿ ತುಂಬ ದೊಡ್ಡವರಾದವಲ್ಲ. ಅದು ನಮ್ಮನ್ನು ಎಷ್ಟೋ ಮೆತ್ತಗೆ ಮಾಡಿಬಿಡುತ್ತೆ. ಅವನು ಮತ್ತೆ ನೀ ದಯಾಂಬುಧಿ ಕುಸುಮಶರ ಯಮನಾದ, ಅದಕ್ಕಾಗಿ ಕರುಣಿಸು ಅಂತ ನಗುತ್ತಾ ಹೇಳ್ತಾನೆ. ಆ ಲಾಂಪಟ್ಯದ ನಗೆ ಎಂಥದ್ದಾಗಿರುತ್ತೆ ನೋಡಿ. ಮತ್ತು ಅವನದಷ್ಟನ್ನು ತುಂಬ ಆನೆಸ್ಟಾಗಿ ಮಾಡ್ತಾ ಇದ್ದಾನೆ. ದ್ರೌಪದಿ ಮೇಲೆ ಪ್ರೀತಿಯಿಂದ ಅಲ್ಲ, ಅವನ ಪ್ರೀತಿಯ ರೀತಿ ಕಾಮವೇ, ಆದರೆ ಅದು ಪ್ರಾಮಾಣಿಕವಾದ ಕಾಮ, ಪಶುಕಾಮ. ಆಗ ಇವಳು ಹೇಳುವ ಮಾತುಗಳು ಪದ್ಯ ಬಂಧದಲ್ಲಿ ತುಂಬ ಚೆನ್ನಾಗಿವೆ. ಕುಸುಮಶರ ಯಮನಹನು ಅಮೃತವೂ ವಿಷಬಹುದು. ಆ ಖಂಡಗತಿಯಲ್ಲಿ ಬರ್ತಾ ಇದೆ ನೋಡಿ. ಹೌದು, ಮನ್ಮಥನು ಯಮ ಆಗ್ತಾನೆ, ಅಮೃತವೂ ವಿಷ ಆಗುತ್ತೆ. ಆಲಿಕಲ್ಲುಗಳು ಬಿಸಿಯಹವು. ಆಲಿಕಲ್ಲುಗಳು, ಹೇಲ್ ಸ್ಟೋನ್ಸ್ ಅಂತೀವಲ್ಲ, ಕರಕ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಯಾವುದು ಮುಗಿಲಿಂದ ಬೀಳತಕ್ಕಂಥ ಘನೀಭೂತವಾದ ಹಿಮಗಲ್ಲುಗಳು ಯಾವುದುಂಟು, ಮಂಜಿನ ಕಲ್ಲುಗಳು, ಅವು ಕೂಡ ಬಿಸಿಯಾಗುತ್ತವೆ. ಬಾಂಧವರು ವೈರಿಗಳಾಗ್ತಾರೆ. ಇದೆಲ್ಲ ಶಶಿವದನೆಗೆ ಅಳುಪಿದ ದುರಾತ್ಮನಿಗಾಗುವುದು. ಪ್ರಕೃತಿಯೇ ವಿಕೃತಿಯಾಗ್ಬಿಡುತ್ತೆ, ವಿಕಾರ ವೈಪರೀತ್ಯವನ್ನು ಹೊಂದುತ್ತದೆ. ಸಾಧ್ವಿಗೆ ಆಸೆಪಟ್ಟ ನೀಚನನ್ನು ಭೂಮಿ ತಾನು ತಳೆಯೋದಿಲ್ಲ. ವಸುದೆ ಹೊರದು ಶಶಿವದನೆಗಳುಪಿದ ದುರಾತ್ಮನನ್ನು. ತುಂಬ ನಿರ್ಣಾಯಕವಾದ ಮಾತು. ಇಲ್ಲಿ ಅವಳು ಮತ್ತೆ ಎಚ್ಚರ ಹೇಳ್ತಿದ್ದಾಳೆ. ಮೊದಲೇ ಆಗಿದ್ದರೆ ಅವನನ್ನು ಒಲಿಸಿ ಕರ್ಕೊಂಡು ಬರಬೇಕು ಅಂತ. ಆದರೆ ಕುಮಾರವ್ಯಾಸ ಒಂದು ಹೊಸ ಮಾರ್ಪಾಡು ಮಾಡ್ತಾನೆ. ಅವಳು ಒಲಿದು ವರ್ತಿಸುವುದಕ್ಕಿಂತ ಮೊದಲು ಮುನಿದು ಹೇಳ್ತಾಳೆ, ಈಗಲಾದರೂ ಈ ಮಾತಿಗಾದರೂ ಅವನು ಕೇಳಿ ತಿದ್ದಿಕೊಳ್ಳಲಿ, ಬದುಕೋದಿದ್ದರೆ ಬದುಕೊಳ್ಳಿ. ಅಕಸ್ಮಾತ್ ಅವನ ಆಯುಷ್ಯದ ರೇಖೆ ಒಂದು ಚೂರು ಒಡೆದಿತ್ತು ಕುಡಿ ಅಂತಂದರೆ ಬೆಳೀನಿ, ನಾನು ಯಾಕೆ ಮುರಟಿಸೋದು ಅಂತ ಒಂದು ಔದಾರ್ಯ ಇದ್ದಿರಬಹುದು. ಆದರೆ ಅವನಿಗೇನೂ ಇಲ್ಲ. ಯಮ ಬಂದು ಕುಣಿತಾ ಇದ್ದಾನೆ ಎದುರಿಗೆ ಅಂತಂದರೆ ಎಲ್ಲುಂಟು. ಹಾಗಾಗಿ ಪಾಪಿ ಕೀಚಕ ಅಂದರೆ ಅವನು ಒಪ್ಪಿಕೊಳ್ಳೋದೇ ಇಲ್ಲ. ನೋಡಿ, ಅವನು ತನ್ನ ಎಂದಿನ ಲಗಾಯತಿನ ವರಸೆಗಳನ್ನೇ ಪಲಕಿಸ್ತಾನೆ.
ಬಳಿಕ ನಿನ್ನ ಪುರಾಣ ಧರ್ಮವ ತಿಳಿದು ಕೊಂಬೆನ್. ಬಳಿಕ ನಿನ್ನ ಪುರಾಣ ಧರ್ಮವ ತಿಳಿದು ಕೊಂಬೆನ್. ಇದೊಮ್ಮೆ ನಿನ್ನಯ ಲಲಿತ ಕರುಣ ಕಟಾಕ್ಷ ಕವಚವ ತೊಡಿಸಿ ತನ್ನೊಡಲ. ಇದೊಮ್ಮೆ ನಿನ್ನಯ ಲಲಿತ ಕರುಣ ಕಟಾಕ್ಷ ಕವಚವ ತೊಡಿಸಿ ತನ್ನೊಡಲ. ಅಳುಕದೆಸುವ ಮನೋಜ ನಂಬಿನ ಹುಳುಕ ಮುರಿ. ಇದೊಮ್ಮೆ ಅಳುಕದೆಸುವ ಮನೋಜ ನಂಬಿನ ಹುಳುಕ ಮುರಿ. ಡಿಂಗರಿಗನಹೆನು ಡಿಂಗರಿಗನಗೆನೆಂದಳಿ ಮನದಲ್ಲಿ ಆಕೂಳನ್ ಅಬುಜಾನನೆಗೆ ಕೈ ಮುಗಿದ. ನೋಡಿ, ಅವನು ಎಷ್ಟು ಜಾಣ್ಮೆಯವನು ಧೂರ್ತ ಅಂದರೆ, ಬಳಿಕ ನಿನ್ನ ಪುರಾಣ ಧರ್ಮವ ತಿಳಿದುಕೊಂಬೇನು. ನಿನ್ನ ಪುರಾಣ ಕಂತೆ ಪುರಾಣ ಇದೆಯಲ್ಲ, ಅದೆಲ್ಲ ಆಮೇಲೆ ತಿಳ್ಕೊತೀನಿ, ಮೊದಲು ಮಾಡಬೇಕಾದ ಚಿಕಿತ್ಸೆ ಮಾಡು ಅಂತ. ಅದು ಮಾತಾಡಿದಂತೆ ಬಳಿಕ ನಿನ್ನ ಪುರಾಣ ಧರ್ಮವ ತಿಳಿದುಕೊಂಬೇನು. ನಿನ್ನ ಹಳೆಯ ಧರ್ಮ ಯಾವುದಿದೆ, ಏಜ್ ಓಲ್ಡ್ ಅಂತ ಏನಿದೆ. ಗಾಂಧೀಜಿ ವಿದೇಶಕ್ಕೆ ಹೋದಾಗ ದುಂಡುಮೇಜಿನ ಪರಿಷತ್ತಿಗಿರಬೇಕು, ನಿಮ್ಮ ಆಸ್ತಿ ಪಾಸ್ತಿ ಏನಿದೆ ಅದನ್ನು ನೀವು ಉದ್ಘೋಷ ಮಾಡಬೇಕು, ಡಿಕ್ಲೇರ್ ಮಾಡಬೇಕು ಅಂತಂದಾಗ ಅವರು ಇದ್ದಂಥ ಕೆಲವು ಆ ಖದ್ದರ ಬಟ್ಟೆಗಳು ಮತ್ತು ತಮ್ಮ ಚಪ್ಪಲಿ, ತಮ್ಮ ಗಡಿಯಾರ ಮತ್ತು ಕೆಲವೊಂದು ಅನಿವಾರ್ಯ ಅವಶ್ಯಕವಾದಂಥ ಅಲ್ಪಾಲ್ಪ ಸಾಮಗ್ರಿ ಇದನ್ನು ಹೇಳಿ, ಅಫ್ಕೋರ್ಸ್ ಅಲಾಂಗ್ ವಿತ್ ಇಟ್ ಸಮ್ ಏಜ್ ಓಲ್ಡ್ ಥಾಟ್ಸ್ ವಿಚ್ ಆರ್ ಆಫ್ ನಾಟ್ ಮಚ್ ರೆಲೆವೆನ್ಸ್ ಆ್ಯಂಡ್ ಯೂಸ್ ಟುಡೇ ಅಂತ ಹೇಳ್ತಾನೆ. ಹಾಗೆ ಪುರಾಣ ಧರ್ಮ, ಕಂತೆ ಪುರಾಣ ಅಂತ ಯಾವುದಿದೆ ಅದನ್ನೆಲ್ಲ ನೀನು ಆಮೇಲೆ ಹೇಳು, ಮೊದಲು ಮಾಡಬೇಕಾದದ್ದು ಮಾಡಿಬಿಡು. ನೀನು ವರತ ಆಮೇಲಪ್ಪ ಒಳ್ಳೆ ಊಟ ಹಾಕಿಸು ಅಂತಂತೀವಲ್ಲ, ಆ ರೀತಿಯಲ್ಲಿ ನಿನ್ನಯ ಲಲಿತ ಕರುಣ ಕಟಾಕ್ಷ ಕವಚವ ತೊಡಿಸಿ. ಅದು ಎಷ್ಟು ಚೆನ್ನಾಗಿ ಭಾಮಿನಿ ಲಯದಲ್ಲಿ ಬರ್ತಾ ಇದೆ ನೋಡಿ. ವಯ್ಯಾರದಲ್ಲಿ ಮಿಶ್ರ ಛಾಪಿನ ಗತಿ ಲಲಿತ ಕರುಣ ಕಟಾಕ್ಷ ಕವಚವ ತೊಡಿಸಿ ತನ್ನೊಡಲಿಗೆ ಅವಳ ಕಟಾಕ್ಷ ಕವಚವನ್ನು, ಅವಳು ಮೈಯೆಲ್ಲ ಇವನನ್ನು ನೋಡಬೇಕು, ಸರ್ವಾಂಗವೂ ನೋಡಿ ಅವಳ ನೋಟವೇ ಒಂದು ಕವಚವಾಗಬೇಕು. ಆ ಕವಚದಿಂದ ಅವನು ಅಳುಕದೆ ಎಸುವ, ಹಿಂಜರಿಯದೆ ಬಾಣಪ್ರಯೋಗ ಮಾಡುವ ಮನ್ಮಥನ ಮನೋಜನ ಅಂಬಿನ ಆ ಬಾಣಗಳ ತೀಕ್ಷ್ಣವಾದ ಪುಷ್ಪ ಸಾಯಕದ ಹುಳುಕ, ಅದರ ನೋವು ಯಾವುದಿದೆ, ಅದರ ಕೊಳಕು ಯಾವುದಿದೆ, ಅದನ್ನು ಮುರಿ ಅಂತ. ಆ ಮನೋಜನಂಬಿನ ಹುಳುಕ ಮುರಿ, ಮನ್ಮಥನ ಬಾಣಗಳ ಒಂದು ತೊಡಕಿನ ತೋಟಿ ಇದೆಯಲ್ಲ ಅದನ್ನು ಮುರಿ. ಡಿಂಗರಿಗ ನಹೆನು, ಸೇವಕನಾಗ್ತೀನಿ ಅಂತ. ಆ ಡಿಂಗರಿಗ ಪದವನ್ನು ಬರೆದರೆ ಎಷ್ಟು ಸುರುಳಿಗಳಿವೆ ಗೊತ್ತಾಗುತ್ತೆ. ಮೇಲೆ ಕೆಳಗೆ ಹೋಗಿ ಬಾಗುವಂಥದ್ದು, ಹೀಗೆ ಬೆನ್ನು ಬಾಗಿ ದಾಸಾನುದಾಸನಾಗ್ತೀನಿ. ಅದಕ್ಕಾಗಿ ಎಂದು ಅಳಿಮನದಲ್ಲಿ ತುಂಬ ಹೀನವಾದ ಮನಸ್ಸಿನಿಂದ, ಕೆಟ್ಟ ಮನಸ್ಸಿನಿಂದ ಅವನು ಕೂಳನ ಅಬ್ಜಾನನೆಗೆ ಕೈ ಮುಗಿದ. ಆ ಕಮಲಮುಖಿಗೆ ಕೈ ಮುಗಿದು ಬೇಡ್ಕೋತಾನೆ. ಆಯಿತು, ಇನ್ನು ಬೇಡ್ಕೊಂಡು ಸಾವಾಗ ಬರ್ತಾ ಇದ್ದಾನೆ, ನಿನಗೆ ತಿಥಿನೇ ಮಾಡೋದು ಹೌದು ಅಂತ ಹೇಳಿ ಅವಳು ಉತ್ತರವನ್ನು ಕೊಡ್ತಾಳೆ. ಅರಿದರಾದೊಡೆ ನಿನ್ನ ವಂಶವತ್ತರಿವರೆನ್ನವರು ಎಲ್ಲವೋ. ಅರಿದರಾದೊಡೆ ನಿನ್ನ ವಂಶವತ್ತರಿವರೆನ್ನವರು ಎಲ್ಲವೋ. ಕೆಲಬಲ ನರಿಯದಂದದಿ ಬಂದು ನಾಟ್ಯದ ಗರುಡಿಯೊಳಗಿಹುದು ಎಲ್ಲವೋ. ಕೆಲಬಲ ನರಿಯದಂದದಿ ಬಂದು ನಾಟ್ಯದ ಗರುಡಿಯೊಳಗಿಹುದು. ನೆರೆದುದಾಯುಷ ನಿನಗೆ ಕತ್ತಲೆ ಮನೆಯೊಳು ಆನೈತಹೆನು. ಎನ್ನನು ಮರೆದು ನೀ ಬಿಡೆ, ಕತ್ತಲೆ ಮನೆಯೊಳಾನೈತಗೆನು. ಎನ್ನನು ಮರೆದು ನೀ ಬಿಡೆ, ಆದುದಾಗಲಿ ಎಂದಳಿಂದು ಮುಖಿ. ಅದ್ಭುತವಾದ ಪದ್ಯ, ತುಂಬ ರಸಮಯವಾಗಿದೆ. ಆಯ್ತಪ್ಪ, ನನ್ನ ಗಂಡಂದ್ರೆ ಗೊತ್ತಾರೆ ಅಪಾಯ. ಅರಿದರಾದೊಡೆ
ನಿನ್ನ ವಂಶವನ್ನು ತರಿವರು ಎನ್ನವರು, ನಿನ್ನ ವಂಶವನ್ನೇ ತವರು ಬಿಡ್ತಾರೆ, ನಾಶನ ಮಾಡ್ತಾರೆ ಎಲವೋ ಅಂತ ಹೇಳಿ ಕೆಲಬಲವನ ಅರಿಯದಂದದಿ ಅತ್ತ ಇತ್ತದವರಿಗೆ ಎಡಬಲದವರಿಗೆ ಯಾರಿಗೂ ಗೊತ್ತಾಗದಂತೆ ಮೂರನೇ ಕಣ್ಣಿಗೆ ತಿಳಿಯದಂತೆ ಬಂದು ನಾಟ್ಯದ ಗರುಡಿಯೊಳಗಿಹುದು. ನಾಟ್ಯದ ಗರುಡಿ, ಕುಮಾರವ್ಯಾಸ ಈ ಗರುಡಿ ಪದವನ್ನು ಬೇಕಾದಷ್ಟು ಬಗೆಯಲ್ಲಿ ಬಳಸ್ತಾನೆ. ವ್ಯಾಯಾಮ ಶಾಲೆ ಅನ್ನುವ ಅರ್ಥ ಬಿಟ್ಟು ಇನ್ನು ಯಾವ್ಯಾವುದೆಲ್ಲ ರೀತಿಯಲ್ಲಿ ಬಳಸ್ತಾನೆ. ಇಲ್ಲಿ ತುಂಬ ಸೊಗಸಾದ ಮತ್ತೊಂದು ಅರ್ಥದಲ್ಲಿ ಬಳಸ್ತಾನೆ. ನಾಟ್ಯಾಲಯ, ನಾಟ್ಯದ ಪ್ರಯೋಗಾಲಯ, ಅದರ ಜೊತೆಗೆ ನಾಟ್ಯದ ಗೃಹ, ಅದು ಗರಡಿ ಮನೆ ಆಗುತ್ತೆ. ಇವನ ಯಮನ ಪ್ರೇಷಣ ನಿಲಯವಾಗುತ್ತದೆ. ಅದು ಬೇರೆ ಒಂದು ಧ್ವನಿ ಉಂಟು. ನೆರೆದುದು ಆಯುಷ ನಿನಗೆ. ಇಲ್ಲಿ ನಿನ್ನ ಆಯುಸ್ಸು ಪ್ರಮಾಣ ಸಂಧಿ ಹೋಯಿತು, ನೆರೆದುದು ಆಯುಷ್ಯ ಕೂಡಿತು, ಸೇರಿತು, ತುಂಬಿತು ಅನ್ನುವ ಅರ್ಥ ಒಂದು. ಇನ್ನೊಂದು, ಯಾರಿಗೆ ಅಂತ ಹೇಳ್ತಿಲ್ವಲ್ಲ, ನನ್ನ ಆಯುಷ್ಯ ನಿನ್ನಲ್ಲಿ ಸೇರಿತು, ನನ್ನ ಬದುಕು ನಿನ್ನಲ್ಲಿ ಸೇರಿತು ಅನ್ನುವ ಶೃಂಗಾರಾಹ್ವಾನದ ಅರ್ಥ ಕೂಡ ಬರಬಹುದು. ನನಗೆ ಕತ್ತಲೆ ಮನೆಯೊಳ ಆನಯಿತಹೇನು, ಕತ್ತಲೆ ಮನೆಗೆ ನಾನು ಬರ್ತೀನಿ, ನೀನು ಅಲ್ಲಿಗೆ ಬರಬೇಕು. ಕತ್ತಲೆ ಮನೆ ಎನ್ನುವಾಗ ಅಲ್ಲಿ ಏಕಾಂತ ಗೃಹ ಅಂತ ಒಂದು ಅರ್ಥ, ಜೊತೆಗೆ ನರಕ ಅಂಧತಾಮಿಸ್ರ ಅಂತ ಬೇರೆ ಉಂಟು. ತಾಮಿಸ್ರ, ಅಂಧತಾಮಿಸ್ರ, ನರಕದ ಬೇರೆ ಬೇರೆ ಕ್ವಾರ್ಟರ್ಸ್ಗಳು, ಅಲ್ಲಿಗೆ ನಿನ್ನ ಪ್ರವೇಶ ಆಗುತ್ತದೆ. ಇನ್ಫರ್ನಲ್ ಡೀಪ್ಸ್ ಅಂತ ಕರೀತಾರಲ್ಲ, ಹಾಗೆ ಮರೆದು ನೀ ಬಿಡೆ ಆದದ್ದು ಆಗಲಿ. ನನ್ನನ್ನಂತೂ ಮರೆದು ಹೋಗೋದಿಲ್ಲ, ನೀನು ಮರೆಯೋದಿಲ್ಲ. ನನ್ನ ಮರೆಯೋಲ್ಲ ಅಂದರೆ ನಿನ್ನನ್ನು ನಾನು ಅಲ್ಲಿಗೆ ಕಳಿಸಬೇಕು. ಹಾಗಾಗಿ ಆದುದಾಗಲಿ, ಏನಾಗುತ್ತೋ ಅದಾಗಲಿ ಅಂದರೆ ಅವನಿಗೆ ಯಾವುದು ಏನೇ ಆಗಲಿ, ನಾನು ನಿನ್ನ ಈ ಅಹವಾಲುಗಳಿಗೆ ಅಯ್ಯೋ ಪಾಪ ಅಂತ ಕರುಣಿಸ್ತಾ ಇದ್ದೀನಿ, ನನ್ನ ಗಂಡಂದ್ರಿಗೂ ಗೊತ್ತಾಗಬಾರ್ದು, ಗುಟ್ಟಾಗಿ ನಡೆಯಬೇಕು ಆದರ, ಅದಕ್ಕಾಗಿ ಬಾ ಅಂತ ಆದರದಿಂದ ಅವನು ಕರೀತಾಳೆ. ಅವನಿಗೆ ಏನು ಸಂತೋಷ ನೋಡಿ, ಅವನ ಉತ್ತರವನ್ನು ಕೊಟ್ಟ ಬಗೆ ಮತ್ತು ಒಡನೊಡನೆ ಸಂಜೆ ಆದದ್ದು. ಆ ಆತುರಕ್ಕೆ ತಕ್ಕಂತೆ ಕವಿ ಒಂದೇ ಪದ್ಯದಲ್ಲಿ ಎಷ್ಟು ಘಟನೆಯನ್ನು ಹೇಳಿಬಿಡ್ತಾನೆ ನೋಡಿ. ಖಳಹಸಾದವ ಹಾಯ್ಕಿ ತನ್ನಯ ನಿಳಯ ಕೈದಿದನು. ಖಳಹಸಾದವ ಹಾಯ್ಕಿ ತನ್ನಯ ನಿಳಯ ಕೈದಿದನು. ಅಬುಜ ಬಾಂಧವನಿಳಿದ ನಸ್ತಾಚಲದ ತಪ್ಪಲ ತಾವರೆಯ ಬನಕೆ. ಅಬುಜ ಬಾಂಧವನಿಳಿದ ನಸ್ತಾಚಲದ ತಪ್ಪಲ ತಾವರೆಯ ಬನಕೆ. ನಳಿನ ಮುಖಿ ನಲವೇರಿ, ನಳಿನ ಮುಖಿ ನಲವೇರಿ ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ಕಂಗಳ ಬೆಳಗು ಬಟ್ಟೆಯ ತೋರೆ. ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ಕಂಗಳ ಬೆಳಗು ಬಟ್ಟೆಯ ತೋರೆ. ನಳಿನ ಮುಖಿ ನಲವೇರಿ ಬಂದಳು ಬಾಣಸಿನ ಮನೆಗೆ. ನಳಿನ ಮುಖಿ ಬಂದಳು ಬಾಣಸಿನ ಮನೆಗೆ. ಭೀಮನ ನಾಳೆ ಕರೆಸೋಣ. ಖಳ ಹಸಾದವ ಹಾಯ್ಕಿ, ಹಸಾದ ಪ್ರಸಾದ ಅಂತ ಹೇಳಿ ಹೊರಟೋಗ್ಬಿಟ್ಟ ಅಂತ. ಅವನು ಒಂದೇ ಪದ ಬಳಸಿದ್ದು, ಪ್ರಸಾದ, ಮಹಾಪ್ರಸಾದ ಅಂತ ಹೇಳಿ ಹೊರಟೋಗ್ಬಿಟ್ಟ. ಅಂದರೆ ಇವಳು ಒಪ್ಪಿಗೆ ಸೂಚಿಸಿದ ತಕ್ಷಣ ಮರುಮಾತಿಲ್ಲದೆ ಎಲ್ಲಿ ಪುಕಾರಾಗುತ್ತದೆಯೋ ಇವಳಿಗಿಂತ ಹೆಚ್ಚಾಗಿ ಗುಟ್ಟು ಕಾಪಾಡಬೇಕು ಅಂತ ಆ ಜಾರ ಹಾಗೆ ಪರಾರಿ ಆಗ್ತಾನೆ. ಒಡನೊಡನೆ ಕವಿ ವಿಸ್ತರಣೆ ಮಾಡದೆ ತನ್ನಯ ನಿಳಯ ಕೈದಿದನು. ಅಬ್ಜಬಾಂಧವನು ಇಳಿದ ನಸ್ತಾಚರದ ತಪ್ಪಲ ತಾವರೆಯ ಬನಕೆ. ಬೆಳಗ್ಗೆ ಅವನು ಎದ್ದಿದ್ದು ಹೇಗೆ? ತರಡಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ. ಅವನು ವಕ್ರೋಕ್ತಿಯಲ್ಲಿ ಕುಮಾರವ್ಯಾಸ ಹೇಳ್ತಾರೆ, ಬೆಳಗಾಯಿತು ಅನ್ನೋದನ್ನು ತಾವರೆಯ ಬಾಗಿಲಿನ ಬೀಯಗವನ್ನು ತೆಗೆದ.
ಈಗ ತಾವರೆಯ ಬಾಗಿಲಿನ ಬಿಯಗವನ್ನು ಹಾಕಿ ಅತ್ತಲಿನ ಅಸ್ತಾಚಲದ ಆ ಕಡೆಯ ತಾವರೆಯ ಬಾಗಿಲಿನ ಬಿಯಗವನ್ನು ತೆಗೆಯೋಕೆ ಹೊರಡ್ತಾ ಇದ್ದಾನೆ. ಅಸ್ತಾಚಲದ ತಪ್ಪಲಿನ ತಾವರೆಯ ಬನಕ್ಕೆ ಇಳಿತಾನಿಂದ ಇನ್ನೊಂದು ಲೋಕಕ್ಕೆ, ಮತ್ತೊಂದು ಭಾಗಕ್ಕೆ ಬೆಳಕು ಕೊಡೋದಕ್ಕೆ ಹೋದ. ಇವನ ಬುದ್ಧಿಯಲ್ಲಿ ವಿವೇಕದ ಬೆಳಕು ಅಸ್ತಮಿಸಿತು ಅನ್ನುವ ಧ್ವನಿ ಬರುತ್ತೆ. ಈಗ ಕತ್ತಲಾದಂತೆ ನಳಿನಮುಖಿ ಕಳೆಯೇರ್ತಾ ಇದ್ದಾಳೆ. ಅದು ಒಂದು ಯಾವ ರೀತಿ ವಿರೋಧ ನೋಡಿ ತರ್ತಾ ಇದ್ದಾನೆ. ನಳಿನಮುಖಿ ನಲವೇರಿ, ಇವಳು ಕಮಲಮುಖಿ ನಲಿವೇರಿ ಕಗ್ಗತ್ತಲೆಯ ಹಬ್ಬುಗೆ ಒಳಗೆ, ಕತ್ತಲಲ್ಲಿ ತಾವರೆಗೆ ನೋಡಿ ಕಣ್ಗಳ ಬೆಳಗು ಬಟ್ಟೆಯ ತೋರೆ, ಅವಳ ಕಣ್ಣಿನ ಬೆಳಕು ಕಾಂತಿ ತುಂಬಿ ತುಳುಕಾಡ್ತಾ ಇದೆ. ಅವಳ ಕತ್ತಲಲ್ಲಿ ಆನಂದದ ಚಿಮ್ಮುಗೆ ಕಣ್ಣಿನ ಮೂಲಕವಾಗಿ ಚಿಮ್ಮಿ ಚಿಮ್ಮಿ ದಾರಿಯನ್ನು ತೋರಿಸ್ತಾ ಇದೆ. ಅವಳು ಅಡುಗೆಯ ಮನೆಗೆ ಬರ್ತಾಳೆ. ಬಾಣಸಿನ ಮನೆಗೆ ಬಂದು ಭೀಮನನ್ನು ಅಣಿ ಮಾಡಬೇಕಲ್ಲ ಅಭಿಸಾರಕ್ಕೆ. ಮೃತ್ಯುವಿನ ಕಡೆಗೆ ದುಷ್ಟನನ್ನು ಕಳಿಸಬೇಕು ಅಂದರೆ ಭೀಮ ಹೆಣ್ಣಿನ ವೇಷ ತಳೆಯಬೇಕು ಅಂದರೆ ಅದು ಎಂಥ ಕರಾಳ ವೇಷ, ಭದ್ರಕಾಳಿಯ ವೇಷ ತೊಡಬೇಕು. ನಾಳೆ ಭೀಮನ ಮೇಕಪ್ಪನ್ನು ನೋಡೋಣ. ಈಗ ಒಂದು ಉದ್ಘೋಷ ಇದೆ, ದಯವಿಟ್ಟು ಒಂದು ನಿಮಿಷ ಕೇಳಿ.